ನಾನು ಏನೂ ದೊಡ್ಡ ಸಾಧನೆ ಮಾಡಿದವನಲ್ಲ, ಮೇಷ್ಟ್ರಾಗಿದ್ದವನು. ನಾನು ಯಾವಾಗಲೂ ನನ್ನ ಕರ್ಕೊಳ್ಳೋದೊಂದು ಹಾದಿ ಇದೆ. ಈ ಶಿಕ್ಷಣದ ಬೀದಿಯಲ್ಲಿ ಭಿಕ್ಷುಕ ಇದ್ದ ಹಾಗೆ ಪಾತ್ರೆ ಹಿಡ್ಕೊಂಡು ಹೋಗ್ತಿರೋದು. ಇವತ್ತಾದರೂ ಕೊಡೋಕೆ ಬಂದವನಲ್ಲ, ನಾನು ಪಡ್ಕೊಂಡು ಹೋಗೋಕ್ಕೆ ಬಂದವನು. ನನ್ನ ಅಜ್ಜ ಭಾಳ ಒಳ್ಳೆ ಮೇಷ್ಟ್ರು. ಅವನು ಬರೀ ಮಾಸ್ತರ್ ಅಷ್ಟೇ ಅಲ್ಲ, ಊರಿಗೆ ಪೋಸ್ಟ್ ಮಾಸ್ಟರ್ ಅವನೇನೆ. ಆಗಿನ ಕಾಲದಲ್ಲಿ ನಂಬ್ತೀರಾ, ಈಗೆಲ್ಲ ಓದೋಕ್ಕೆ ಪುಸ್ತಕ ಇದೆ, ಎನ್ಸೈಕ್ಲೋಪೀಡಿಯಾ ಇದೆ, ಗೂಗಲ್ ಇದೆ. ಅವಾಗೇನೂ ಇರಲಿಲ್ಲ. ನನಗೆ ಬುದ್ಧಿ ತಿಳಿಯೋ ಹೊತ್ತಿಗೆ ನಮ್ಮ ಅಜ್ಜ ರಿಟೈರ್ ಆಗಿಬಿಟ್ಟಿದ್ದ. ನನಗೆ ಅವನೇ ಗುರು, ಅವನೇ ಸರ್ವಜ್ಞ, ಎಲ್ಲ ಅವನೇ. ಅವಾಗ ತಪ್ಪಾತ್ರಿ ಸಾಹೇಬ್ರ ಅಂತ ಕೈ ಮುಗಿದ. ನಮ್ಮ ಅಜ್ಜ ರಿಟೈರ್ ಆಗಿದ್ದರು ಅಂತ ಹೇಳಿದ್ನಲ್ಲ, 61-62 ಇಸ್ವಿ ನಮ್ಮ ದೇಶದ ಮೇಲೆ ಚೀನಾ ದೇಶ ದಾಳಿ ಮಾಡ್ತು. ನಾನು ರೀ ಸರ ಮುರುಗೋಡ ಭೀಮ್ಯ ಅಂದು ಕೂಡಲೇ ನಮ್ಮ ಅಜ್ಜ ಕೈ ಮುಕ್ಕೊಂಡು ನಿಂತಿದ್ನಲ್ಲ, ಒಂದು ಕೈ ಕೆಳಗೆ ಬಂತು. ಒಂದು ಕ್ಷಣದಲ್ಲಿ ಎತ್ತಿ ಪಟಾರ್ ಅಂತ ಕಪಾಳಿ ಹೊಡೆದು, ಎಲ್ಲ ಮಗನ ಪೊಲೀಸ್ ಆಗಿ ಏನೋ ಅಂದ. ನಾನು ಓದ್ತಿರ್ಬೇಕಾದ್ರೆ ಏನೋ ಸ್ವಲ್ಪ ಬುದ್ಧಿ ಇತ್ತು ಅಂತ ನಮ್ಮ ಅಜ್ಜನ ಭ್ರಮೆ ಅದು. ಒಬ್ಬರು ಎಜುಕೇಷನ್ ಆಫೀಸರ್ ಬಂದಾಗ 2ನೇ ಕ್ಲಾಸಿನ ಪರೀಕ್ಷೆ ತೊಗೋತಾ ಇದ್ರಂತೆ. ನಮ್ಮ ಅಜ್ಜ ಅದು ಇವಂದು ತೊಗೊಂಬಿಡಿ, 2ನೇ ಕ್ಲಾಸಿನ ಪರೀಕ್ಷೆ ಪಾಸ್ ಆದರೆ 3ನೇ ಕ್ಲಾಸಿಗೆ ಕೂಡಿಸ್ಬಿಡಿ ಅಂದಂತೆ. ಅವ್ರು 2ನೇ ಪರೀಕ್ಷೆ ಕೂಡಿಸಿದ್ರು, ನಾನು ಚೆನ್ನಾಗಿ ಮಾಡಿದೆ ಅಂತೆ. 3ನೇ ಕ್ಲಾಸಿಗೆ ಹೋದೆ. 1-2ನೇ ಕ್ಲಾಸ್ ಕಲಿತೇ ಇಲ್ಲ ನಾನು, ಒಮ್ಮೆ 3ನೇ ಕ್ಲಾಸ್. ನನಗೆ ಯಾರೋ ಕೇಳ್ತಿದ್ರು, ಸೂಟ್ ಹಾಕ್ಕೋತಿರಲ್ಲ ಯಾಕೆ ಅಂತ ಕೇಳ್ತಿದ್ರು. ಯಾವಾಗಲೂ ಸೂಟ್ ಹಾಕ್ಕೋತಿರಲ್ಲ ಯಾಕೆ ಅಂತ. ಅದಕ್ಕೊಂದು ಕಾರಣ ಇದೆ, ತಮಾಷೆ ಕಾರಣ ಅದು. ಎಲ್ರಿಗೂ ನಮಸ್ಕಾರ. ನನಗೆ ಪ್ರಿನ್ಸಿಪಲ್ ಮೇಡಮ್ ಪರಿಚಯ ಮಾಡುವಾಗ ಬಹಳ ಸಂಕೋಚ ಆಗ್ತಾಯಿತ್ತು. ಸಂಕೋಚ ಯಾಕೆ ಅಂದರೆ, ನಾನು ಮೇಷ್ಟ್ರು ಅಷ್ಟೇ, ಮತ್ತೊಂದೇನಿಲ್ಲ. ಸುಮಾರು 43 ವರ್ಷ ಆಯಿತು ಪಾಠ ಮಾಡ್ತಾಯಿತ್ತು. ಆದರೆ ಬೇಜಾರಾಗಿಲ್ಲ ಇನ್ನೂ. 43 ವರ್ಷ ಪಾಠ ಮಾಡಿದರೂ ಬೇಜಾರಾಗಿಲ್ಲ ಅನ್ನೋದೊಂದು. ಅವ್ರು ನಾನು ಪರಿಚಯ ಮಾಡ್ತಿರ್ಬೇಕಾದ್ರೆ ಒಂದು ಘಟನೆ ನೆನಪಾಗ್ತಾಯಿತ್ತು. ಎಲ್ಲೊಂದು ಕಡೆ ಹೇಳಿದ್ದೆ ಅದನ್ನು. ಈ ಚಾರ್ಲಿ ಚಾಪ್ಲಿನ್ ಗೊತ್ತಾ ಮಕ್ಕಳೇ ನಿಮಗೆ? ನೋಡಿದ್ದೀರಾ ಸಿನಿಮಾ ಯಾವುದಾದ್ರೂ ಚಾರ್ಲಿ ಚಾಪ್ಲಿನ್ದು ಚಿತ್ರ ನೋಡಿದ್ದೀರಾ? ಚಾರ್ಲಿ ಚಾಪ್ಲಿನ್ ಒಂದು ಸಿನಿಮಾದ ಘಟನೆ ನೆನಪಾಗ್ತಾಯಿತ್ತು ಮೇಡಮ್ ನಾನು ಪರಿಚಯ ಮಾಡಬೇಕಾದ್ರೆ. ಒಂದು ಸಿನಿಮಾದಲ್ಲಿ ಚಾರ್ಲಿ ಚಾಪ್ಲಿನ್ ಭಿಕ್ಷುಕ. ಇಡೀ ದಿವಸ ಏನೂ ಸಿಕ್ಕಿಲ್ಲ. ಪಾಪ ರಾತ್ರಿ ಕಾಲು ಎಳ್ಕೊಂಡು ಎಲ್ಲೋ ಒಂದು ಕಡೆ ಮಲ್ಕೊಂಡ. ಹಸದ ಹೊಟ್ಟೆ, ನಿದ್ರೆ ಬರಲಿಲ್ಲ, ಒದ್ದಾಡಿದ. ಬೆಳಗ್ಗೆ 5:15 ಎದ್ದ. ತನ್ನ ಸಾಮಾನೆಲ್ಲ ಎತ್ಕೊಂಡ. ಭಿಕ್ಷುಕನ ಸಾಮಾನು ಅಂದರೆ ಏನಿರುತ್ತೆ? ಒಂದು ಚಾಪೆ, ಒಂದು ಬಟ್ಲು. ಚಾಪೆ ಸುತ್ತಿ ಕಂಕಳಲ್ಲಿ ಇಟ್ಕೊಂಡ. ಬಟ್ಲು ಇಟ್ಕೊಂಡು ನಿಧಾನ ಕಾಲು ಎಳ್ಕೊಂಡು ಹೋಗ್ತಾ ಇದ್ದ. 4 ರಸ್ತೆ ಸೇರುವಂಥ ಒಂದು ಜಾಗ ಬಂತು. ನಿಂತ್ಕೊಂಡ. ಯಾವ ಕಡೆ ಹೋದರೆ ಇವತ್ತು ಭಿಕ್ಷೆ ಜಾಸ್ತಿ ಸಿಕ್ಕಿತು? ಎಡಕ್ಕೆ ಹೋಗ್ಲೋ, ಬಲಕ್ಕೆ ಹೋಗ್ಲೋ, ಮುಂದೆ ಹೋಗ್ಲೋ, ಹಿಂದೆ ಹೋಗ್ಲೋ ಅಂತ ಅಳದು ಸುರಿದು ಎಲ್ಲ ಮಾಡಿ ಕೊನೆಗೆ ಒಂದು ದಾರಿಗೆ ಹೋದ. ಒಂದು ಜಾಗ ಆರಿಸ್ಕೊಂಡ. ಚಾಪೆ ಹಾಸ್ಕೊಂಡು ಕೂತ್ಕೊಂಡ. ಮುಂದೆ ಬಟ್ಲು ಇಟ್ಕೊಂಡು ಕೂತ್ಕೊಂಡ. ಯಾರಾದರೂ ಬಂದವರು ಸ್ವಲ್ಪ ಕರುಣೆಯಿಂದಾನೋ ಪ್ರೀತಿಯಿಂದಾನೋ ಬಟ್ಲಲ್ಲಿ ದುಡ್ಡು ಹಾಕ್ತಾರೆ ಅಂತ ಕಾಯ್ಕೊಂಡಿದ್ದ. ಬೆಳಿಗ್ಗೆ 5:30-6 ಗಂಟೆಗೆ ಯಾರು ಇರ್ತಾರೆ ರಸ್ತೆಯಲ್ಲಿ? ಯಾರು ವಾಕಿಂಗ್ ಹೋಗೋರು ಒಂದು 8-10 ಜನ ಇದ್ದರು. ಆಶ್ಚರ್ಯ ಏನಾಯ್ತು ಗೊತ್ತಾ ಭಿಕ್ಷಕನಿಗೆ? ಇವನಿಗೆ ರಸ್ತೆಯಲ್ಲಿ ಹೋಗೋರು ಇವ್ನು ನೋಡಿದ ತಕ್ಷಣ ನಿಂತ್ಕೊಂಡು ನಮಸ್ಕಾರ ಮಾಡಿ ಮುಂದೆ ಹೋಗ್ತಾಯಿದ್ರು. ಅವನಂದ ನನಗೆ ಯಾಕೆ ನಮಸ್ಕಾರ ಮಾಡ್ತಾರೆ ಭಿಕ್ಷುಕ ನಾನು ಅಂದ್ಕೊಂಡ. ಬೆಳಗ್ಗೆ ಮಂಜಿದೆಯಲ್ಲ, ಮುಖ ಸರಿಯಾಗಿ ಕಾಣಿಸಿಲ್ಲ, ಇನ್ಯಾರೋ ಅಂದ್ಕೊಂಡು ನಮಸ್ಕಾರ ಮಾಡಿರ್ಬೇಕು ನನಗೆ ಅಂತ ಸುಮ್ಮನೆ ಕೂತ್ಕೊಂಡ. 8-8:30 ಆಯಿತು. ಬಿಸಿಲು ಚೆನ್ನಾಗಿ ಬಂತು. ರಸ್ತೆಯಲ್ಲಿ ಜನನೂ ಜಾಸ್ತಿ ಆಯಿತು. ಆದರೂ ಅವ್ನಿಗೆ ಆಶ್ಚರ್ಯ ಅಂದರೆ, ರಸ್ತೆಯಲ್ಲಿ ಹೋಗೋರು ಯಾರೇ ಆಗಲಿ, ನಡ್ಕೊಂಡು ಹೋಗಲಿ, ವಾಹನದಲ್ಲಿ ಹೋಗೋರು ನಿಂತ್ಕೊಂಡು ನಿಧಾನ ಮಾಡಿ ನಮಸ್ಕಾರ ಮಾಡೇ ಹೋಗ್ತಿದ್ರು ಮುಂದೆ. ಅವನಿಗೆ ಅಹಂಕಾರ ಬರೋಕ್ಕೆ ಶುರು ಆಯಿತು. ನಾನು ಏನಾದರೂ ಮಾಡಿರ್ಬೇಕ್ರಿ ಸಾಧನೆ, ಸುಮ್ಮನೆ ಯಾಕೆ ನಮಸ್ಕಾರ ಮಾಡ್ತಾರೆ ಜನ ಅಂದ್ಕೊಂಡ. 10 ಗಂಟೆ ಆಯಿತು. ತುಂಬ ಬಿಸಿಲು, ರಸ್ತೆ ತುಂಬ ವಾಹನ, ರಸ್ತೆ ತುಂಬ ಜನ ಓಡಾಡ್ತಾಯಿದ್ರು. ನಿಂತ್ಕೊಳ್ಳೋ ಜಾಗ ಅಷ್ಟು ಜನ ಇದ್ದರು. ಆದರೂ ಅಲ್ಲಿ ಹೋಗೋರೆಲ್ಲ ನೋಡಿ ನಮಸ್ಕಾರ ಮಾಡೇ ಮುಂದೆ ಹೋಗೋರಂತೆ. ಇವನಿಗೆ ಅಹಂಕಾರ ಕಮ್ಮಿ ಆಗೋಕ್ಕೆ ಶುರು ಆಯಿತು. ನಾನು ನಿಜವಾಗ್ಲೂ ಸಾಧನೆ ಮಾಡಿದ್ದೇ ಆಗಿದ್ದರೆ ಬರೀ ನಮಸ್ಕಾರ ಮಾಡೋದಕ್ಕಿಂತ ಬಟ್ಲಲ್ಲಿ ಏನಾದರೂ ಹಾಕಬೇಕಾಗಿತ್ತಲ್ಲ ಅಲ್ವಾ? ಯಾರೂ ದುಡ್ಡೇ ಹಾಕಲ್ಲ, ಬರೀ ನಮಸ್ಕಾರ ಮಾಡಿ ಹೋಗ್ತಾರೆ. ಯಾಕೆ ನಮಸ್ಕಾರ ಮಾಡ್ತಾರೆ ಕೇಳೋಣ ಅಂತ ಹೇಳಿ ಒಬ್ಬರು ನಿಲ್ಲಿಸಿ ಕೇಳಿದ್ನಂತೆ, ನನಗೆ ಯಾಕೆ ನಮಸ್ಕಾರ ಮಾಡ್ತೀರಿ ಅಂತ. ಆತ ಮೇಲೆ ಕೆಳಗೆ 2 ಸಲ ನೋಡಿದ. ಏ ಹುಚ್ಚ, ನಿನಗೆ ಯಾರು ನಮಸ್ಕಾರ ಮಾಡ್ತಾರೋ? ನೀ ತಿರುಗಿ ನೋಡಿ ಎಲ್ಲಿ ಕೂತಿದ್ದೀಯಾ ಅಂದ. ಭಿಕ್ಷುಕ ತಿರುಗಿ ನೋಡಿದ. ಅವನ ಹಿಂದೆ ದೊಡ್ಡ ಅಬ್ರಹಾಂ ಲಿಂಕನ್ ಒಂದು ವಿಗ್ರಹ ಇತ್ತು. ಜನ ನಮಸ್ಕಾರ ಮಾಡಿದ್ದು ಯಾರಿಗೆ? ಅಬ್ರಹಾಂ ಲಿಂಕನ್ಗೆ. ಭಿಕ್ಷುಕ ತನಗೆ ಅಂದ್ಕೊಂಡಿದ್ದ. ನನ್ನ ಪರಿಸ್ಥಿತಿ ಹಾಗೇ ಇತ್ತು. ಈಗ ನಾನು
ಏನೂ ದೊಡ್ಡ ಸಾಧನೆ ಮಾಡಿದವನಲ್ಲ, ಮೇಷ್ಟ್ರಾಗಿದ್ದವನು. ನಾನು ಯಾವಾಗಲೂ ನನ್ನ ಕರ್ಕೊಳ್ಳೋದು ಒಂದು ಹಾದಿ ಇದೆ. ಐ ಆಲ್ವೇಸ್ ಕಾಲ್ ಮೈ ಸೆಲ್ಫ್ ಎ ಬೆಗರ್ ಇನ್ ದ ಸ್ಟ್ರೀಟ್ ಆಫ್ ಎಜುಕೇಷನ್ ಅಂತ. ಈ ಶಿಕ್ಷಣದ ಬೀದಿಯಲ್ಲಿ ಭಿಕ್ಷುಕ ಇದ್ದ ಹಾಗೆ ಪಾತ್ರೆ ಹಿಡ್ಕೊಂಡು ಹೋಗ್ತಿರೋದು. ಇವತ್ತಾದರೂ ಕೊಡೋಕ್ಕೆ ಬಂದವನಲ್ಲ ನಾನು, ಪಡ್ಕೊಂಡು ಹೋಗೋಕ್ಕೆ ಬಂದವನು. ಬೆಳಗ್ಗೆ ಹೋಗಿ ಆ 2 ಶಾಲೆ ನೋಡಿ ಬಂದೆ, ಸತ್ಯಂ ಶಿವಂ ಎರಡೂ ನೋಡ್ಕೊಂಬಂದೆ. ಸಾಕಷ್ಟು ನನ್ನ ಬಟ್ಲಿಗೆ ಬಿತ್ತು, ನನಗೂ ಸ್ವಲ್ಪ ತಿಳಿತು ಚೆನ್ನಾಗಿ ಅಂತ. ಆ ಶಾಲೆ ನೋಡಬೇಕಾದ್ರೆ ನನಗೆ ಮೊನ್ನೆ ದಿವಸ ನಮ್ಮ ಆಫೀಸಲ್ಲಿ ತೊತ್ತೋಚಾನ್ ಆ ಪುಸ್ತಕದ ಬಗ್ಗೆ ಬುಕ್ ಟಾಕ್ ಇತ್ತು. ನಮ್ಮ ಬುಕ್ ಟಾಕ್ ಅಂತ ಮಾಡ್ತೀವಿ. ಪ್ರತಿ ತಿಂಗಳಿಗೂ ಒಂದು ಪುಸ್ತಕ ಆರಿಸ್ಕೊಂಡು ಥರೋವಾಗಿ ಅನಲೈಸ್ ಮಾಡಬೇಕು ಪುಸ್ತಕ ಅದನ್ನು ಅಂತ ಮಾಡ್ತೀವಿ. ನೆಕ್ಸ್ಟೆಲ್ಲ ಮಾಡ್ತಾರೆ. ಆ ತೊತ್ತೋಚಾನ್ ಪುಸ್ತಕ ಓದಿದ್ದು, ಇವತ್ತು ತಮ್ಮ ಶಾಲೆ ನೋಡಿದ್ದು ಒಂದಕ್ಕೊಂದು ಪೂರಕ ಅಂತ ಅನ್ನಿಸ್ತು. ತೊತ್ತೋಚಾನ್ದಲ್ಲಿ ಮಕ್ಕಳು ಹೇಗೆ ಕಲಿತಾರೋ ಹಾಗೆ ನಿಮ್ಮಲ್ಲಿ ಪ್ರೈಮರಿಯಲ್ಲಿ ಮಕ್ಕಳು ಕಲಿತಾರೆ. ಅದ್ರ ಮೇಲೆ ಬಂದಾಗ ಸ್ವಲ್ಪ ನಿಮ್ಮ ವ್ಯವಸ್ಥೆ ಆಗೋಕ್ಕೆ ಶುರು ಆಗ್ತದೆ. ಈಗ ಬಂದಾಗ ಹೈಯರ್ ಕ್ಲಾಸಿಗೆ ಬಂದಾಗ ವ್ಯವಸ್ಥಿತವಾಗಿ ಪರೀಕ್ಷೆಗೆ ರೆಡಿ ಆಗಬೇಕಲ್ಲ, ಮತ್ತು 10th ಸ್ಟ್ಯಾಂಡರ್ಡ್ ಬೋರ್ಡ್ ಎಕ್ಸಾಮಿನೇಷನ್ಗೋಸ್ಕರ ಅಂತ ಹಾಗೆ ಬಂದಿದ್ದೀರಿ. ಆದರೆ ಒಂದು ಸಂತೋಷ, ಇಷ್ಟು ಜನ ಮಕ್ಕಳನ್ನು ಒಂದು ಕಡೆ ನೋಡೋಕ್ಕಾಯ್ತು. ಹಿಂದಕ್ಕೊಂದು ಶಾಲೆ ಶುರು ಆದ ದಿವಸ ಬಂದಾಗ ದೊಡ್ಡದಾಗ್ತದೆ ಅಂತ ಗೊತ್ತಿತ್ತು, ಅದು ಇಷ್ಟು ಬೇಗ ಜನಪ್ರಿಯತೆಯನ್ನು ಪಡ್ಕೊಳ್ತದೆ ಅಂತ ಅನಿಸಿರಲಿಲ್ಲ. ಯಾಕಂದರೆ ಇದೊಂದು ವಿಶೇಷವಾದಂಥ ಶಾಲೆ, ನಾರ್ಮಲ್ ಶಾಲೆ ಅಲ್ಲ ಇದು. ಆಮೇಲೆ ನನಗೆ ಶ್ರೀನಿವಾಸ್ ಅವ್ರು ಹೇಳಿದರು, ನನ್ನ ಜೀವನದ ಕಥೆ ಹೇಳಿ ಅಂತೇನೋ ಅಂದರು. ಅಂಥ ದೊಡ್ಡ ರೋಚಕವಾದಂಥ ಕಥೆ ಏನಲ್ಲ ಅದು. ಅದಕ್ಕೆ ನಾನೇನು ಮಾಡಬೇಕು ಅಂದರೆ ಸಂವಾದ ರೂಪದಲ್ಲಿ ಆಗ್ಬೋದಾ? ಬರೀ ಭಾಷಣ ಮಾಡ್ಕೊಂಡಿದ್ರೆ ಬೋರ್ ಆಗುತ್ತೆ ಅಲ್ಲ. ಅದಕ್ಕೆ ಆಗಾಗ ನಿಮಗೇನಾದರೂ ಪ್ರಶ್ನೆ ಬಂದರೆ ನೀವು ಕೇಳಬೇಕು, ಆಗ್ಬೋದಾ? ನೀವು ಪ್ರಶ್ನೆ ಕೇಳಿದಾಗ ನನಗಿನ್ನೂ ಸ್ವಲ್ಪ ಕೆದಕೋಕೆ ಅನುಕೂಲ ಆಗುತ್ತೆ, ಮನಸ್ಸನ್ನು ಕೆದ್ಕೊಂಡು ಹೇಳೋಕೆ ಅನುಕೂಲ ಆಗುತ್ತೆ. ನನಗೆ ವಿಚಿತ್ರ ನಂದು, ನಾನು ಹುಟ್ಟಿ ಬೆಳೆದದ್ದು ನೀವು ಕೇಳಿದಿರಲು ಗೊತ್ತಿಲ್ಲ, ಬಿಜಾಪುರ ಜಿಲ್ಲೆ ಅಂತಿದೆ, ಬಾಗಲಕೋಟೆ ಜಿಲ್ಲೆ ಅಂತಿದೆ. ಮೊದಲು ಬಿಜಾಪುರ ಜಿಲ್ಲೆ ಇತ್ತು, ಈಗ ಅದು 2 ಭಾಗ ಆಗಿ ಬಾಗಲಕೋಟೆ ಜಿಲ್ಲೆ ಆಗಿದೆ. ಈಗಿನ ಬಾಗಲಕೋಟೆ ಜಿಲ್ಲೆಯಲ್ಲಿ ಬಿಳಗಿ ಅಂತ ಒಂದು ಊರು, ಸಣ್ಣ ಊರು, ತೀರಾ ಸಣ್ಣ ಊರು. ಆ ಸಣ್ಣ ಊರಲ್ಲಿ ಹುಟ್ಟಿದ್ದು ನಾನು. ನನಗೆಲ್ಲ ಬಾಲ್ಯದ ನೆನಪುಗಳು ಆ ಊರಿನ ಜೊತೆಗೆ ಇರುವಂಥದ್ದು. ಬಹಳ ಚಂದದ ಊರು. ನನಗೆ ಎಷ್ಟೋ ಸಲ ಬೆಂಗಳೂರು ಮಕ್ಕಳು ನೋಡಿದಾಗ ಅದೆಲ್ಲ ಕಳ್ಕೊಂಬಿಟ್ರಾ ಅಂತ ಅನಿಸ್ಬಿಡುತ್ತೆ. ಅಲ್ಲಿ ಬಾವಿಯಲ್ಲಿ ಈಸಿದ್ದು ಹೋಗಿದ್ದು, ಮಾವಿನ ಗಿಡದಲ್ಲಿ ಹೋಗೋದು. ಏನು ಮಾವಿನ ಗಿಡ ಅಂದರೆ ಏಕರೆಗಟ್ಟಲೆ ಮಾವಿನ ಗಿಡ. ಯಾರೂ ದುಡ್ಡಿಗೆ ಮಾರ್ತಿರಲಿಲ್ಲ ಮಾವಿನ ಗಿಡನ. ಯಾರು ತೋಟಕ್ಕೆ ಹೋದರೆ ಅವನೇ ಕಿತ್ಕೊಡೋನು, ಇದು ತೊಗೊಳ್ರೋ ಚೆನ್ನಾಗಿದೆ, ಇದು ತೊಗೊಳ್ರೋ ಚೆನ್ನಾಗಿದೆ ಅಂತ ಕೊಡಬೇಕು. ಎಷ್ಟು ಬೇಕಾದಷ್ಟು ತಿನ್ಬೋದು, ಎಷ್ಟು ಬೇಕಷ್ಟು ಮನೆಗೆ ತೊಗೊಂಡು ಹೋಗ್ಬೋದು. ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದೆ, ನನ್ನ ಮಕ್ಕಳು ದೊಡ್ಡವರಾದಮೇಲೆ ಆ ಊರಿಗೆ ಕರ್ಕೊಂಡು ಹೋಗಿದ್ದೆ. ಇದೇ ಬಾವಿಯಲ್ಲಿ ಈಸ್ತಾ ಇದ್ದೆ ನಾನು ಅಂತ ಹೇಳಿದೆ. ಅಯ್ಯೋ, ಈ ಬಾವಿಯಲ್ಲಿ ಈಸ್ತಾ ಇದ್ದೀಯಾ ಅಂದರು. ಯಾಕಂದ್ರೆ ಸ್ವಿಮ್ಮಿಂಗ್ ಪೂಲ್ ಅಭ್ಯಾಸ ಆಗಿ ಅವರಿಗೆ ಈ ಬಾವಿ ಅಭ್ಯಾಸ ಗೊತ್ತಾಗಲ್ಲ. ಆ ಮೇಲಿಂದ ಹಾರ್ಕೊಂಡು ಕಲ್ತದ್ದು ಆ ರೋಚಕವಾದದ್ದು ಅವಾಗೆಲ್ಲ ತುಂಬ ಚೆಂದ ಇರುವಂಥ. ನಿಮಗೆ ಅಚ್ಚು ಪ್ರಸ್ತುತವಾಗುವಂಥದ್ದು ಒಂದು ಘಟನೆ ಹೇಳಬೇಕು ನಾನು. ಅಲ್ಲಿ ಹುಟ್ಟಿದ್ದು ಬಾಗಲಕೋಟೆ ಅಂತಲ್ಲಿ ಸ್ವಲ್ಪ ಊರಲ್ಲಿ ಸ್ವಲ್ಪ ಕಲ್ತದ್ದು. ನಂತರ ಧಾರವಾಡದಲ್ಲಿ ಬಂದು ಕಲ್ತದ್ದು. ಧಾರವಾಡ ತಮಗೆ ಕೆಲವ್ರಿಗೆ ಗೊತ್ತು ಅನ್ಸ್ಕೊಂಡಿದ್ದೀನಿ ಅಲ್ಲ. ಧಾರವಾಡ ತುಂಬ ಸುಂದರವಾದ ಊರು. ಹೋಗಿರ್ತೀರಾ ಯಾರಾದರೂ ಧಾರವಾಡಕ್ಕೆ? ಯಾರಾದರೂ ಹೋಗಿರ್ತೀರಾ? ರಜೆಗೆ ಹೋಗಬೇಕು. ಬಹಳ ಚೆಂದ ಊರು. ಇನ್ನೂ ಬೇಂದ್ರೆಯವ್ರು ಬರೋ ಜಾಗ ಇದೆಯಲ್ಲ, ಮೂಡಲ ಮನೆಯ ಮುತ್ತಿನ ನೀರಿನ ಎರಕವ ಹೊಯ್ದ, ರೈಲ್ವೆ ಸ್ಟೇಷನ್ ಹಿಂಭಾಗದಲ್ಲಿ ಒಂದು ದೊಡ್ಡ ಹತ್ತಿಕೊಳ್ಳ ಅಂತ ಏರಿಯಾ ಅದು. ಹತ್ತಿಕೊಳ್ಳದಲ್ಲೆಲ್ಲ ಹೋಗಿ ನಾವು ಕೂತಿದ್ದು, ಅಲ್ಲೇ ಕೂತು ಬೇಂದ್ರೆ ಬರೆದಂಥದ್ದು ಮೂಡಲ ಮನೆಯ ಮುತ್ತಿನ ನೀರನ್ನ. ಅಲ್ಲೆಲ್ಲ ಸುತ್ತಾಡ್ತಾಯಿದ್ವಿ ಹುಡುಗರಿಗಿದ್ದಾಗ. ಸುಳ್ಳು ಹೇಳ್ತಾಯಿದ್ವಿ ಮನೇಲಿ. ಸುಳ್ಳು ಅಂದ್ರೇನು? ಓದೋಕ್ಕೆ ಹೋಗ್ತೀವಿ ಅಂತ. ಓದೋಕ್ಕೆ ಮನೆ ಬಿಟ್ಟು ಹೊರಗೆ ಯಾಕೆ ಹೋಗಬೇಕು? ನೆಪ ಅದು ಓದೋದಕ್ಕೆ ಹೋಗೋದು. ಪುಸ್ತಕ ಹಿಡ್ಕೊಂಡು 4-5 ಜನ ಸ್ನೇಹಿತರು, ಬಾಲ ಒಂದಿಲ್ಲ, ನಿಮ್ಮ ವಯಸ್ಸೇ ಅದು. ಆವಾಗ ಉಳ್ಕಿದೆಲ್ಲ ಸ್ವಭಾವ ಹಾಗೇ ಇತ್ತು. ಹೋಗಿ ಏನು ಮಾಡೋದು, ಒಂದು ಸಣ್ಣ ಜಮಖಾನೆ ತೊಗೊಂಡು ಹೋಗೋದು. ಅಲ್ಲಿ ಮಾವಿನ ಮರ ಆರಿಸ್ಕೊಂಡಿರ್ಬೇಕು. ಮಾರ್ಚ್ ಏಪ್ರಿಲಲ್ಲಿ ಏನಾಗುತ್ತೆ, ಮಾವಿನ ಹಣ್ಣು ಇರುತ್ತಲ್ಲ, ಅದಕ್ಕೆ ಆರಿಸಿಟ್ಕೊಂಡು ಮಾವಿನ ಮರ ಹತ್ಕೊಂಡು ಕೂತ್ಕೊಂಡ್ಬಿಡೋದು. ಅವು 2 ಟೊಂಗೆ ಜೊತೆಯಾಗಿ ಬಂದಿರೋದ್ಮೇಲೆ ಜಮಖಾನೆ ಹಾಸ್ಕೊಂಡು ಮಲ್ಕೊಂಡು ಅವನು ಆವಾಗ ಓದೋದು. ಬರೀ ಮಾವಿನ ಹಣ್ಣು ತಿನ್ನೋದು, ಆಗಾಗ ಓದೋದು. ಅಲ್ಲಿ ಓದಿದಾಗ ನಾವು ಎಷ್ಟೊಂದು ಜನ ಕಲ್ತವ್ರು, ಅವಾಗೆಲ್ಲ ಕಲ್ತವ್ರು. ಈ ಜಯಂತ್ ಕಾಯ್ಕಿಣಿ ಅಂತೆಲ್ಲ ಹಾಡು ಬರೀತಾನಲ್ಲ ಹುಡುಗ, ಅವನು ನಮ್ಮ ಜೊತೆಗಿರೋನು. ಒಂದು 5-6 ಜನ ಹುಡುಗರು, ಎಲ್ಲರೂ ಚೆನ್ನಾಗಿ ದೊಡ್ಡ ಸಾಧನೆ ಮಾಡಿದ್ದಾರೆ ಎಲ್ಲ ಹುಡುಗರಿಗೆ ಅವನ ಜೊತೆಗಿದ್ದವರು. ಅವರೆಲ್ಲ PV ಜೋಶಿ ಅಂತ ಹುಡುಗ, SLCಯಲ್ಲಿ ಫಸ್ಟ್ ರ್ಯಾಂಕ್ ಬಂದ ಹುಡುಗ. ಈಗ ಅವ್ನು ನಾಸಾದಲ್ಲಿ ಒಂದು ಟಾಪ್ ಮೋಸ್ಟ್ ಸೈಂಟಿಸ್ಟ್ ಅವನಿಗೆ. ನಾವೆಲ್ಲ ಮಾವಿನ ಗಿಡದ ಮೇಲೆ ಕೂತೆ ಕಲ್ತವ್ರು. ಅಲ್ಲೇ ಹೋಮ್ವರ್ಕ್ ಮಾಡೋದು, ಅಲ್ಲೇ ಬರೋದು. ಅಲ್ಲಿ ಹುಚ್ಚುಚ್ಚಾರ ಪ್ರಶ್ನೆಗಳನ್ನು ಕೇಳಬೇಕು. ಆವಾಗ ಹುಚ್ಚುಚ್ಚಾರ ಅನ್ನಿಸ್ತಾ ಇತ್ತು. ಶಾಲೆಯಲ್ಲಿ ಕೇಳಿದಾಗ ಮೇಷ್ಟ್ರಿಗೆ ತಬ್ಬಿ ಬಾಗ್ಬಿಡ್ಬೇಕು. ಆಗಿನ ಕಾಲದಲ್ಲಿ ನಂಬ್ತೀರಾ, ಈಗೆಲ್ಲ ಓದೋಕ್ಕೆ ಪುಸ್ತಕ ಇದೆ, ಎನ್ಸೈಕ್ಲೋಪೀಡಿಯಾ ಇದೆ, ಗೂಗಲ್ ಇದೆ. ಅವಾಗ ಏನೂ ಇರಲಿಲ್ಲ.
ಹೀಗೆ ಮಾತೇಳಿ ಬೆಳ್ಕೊಂಡು ನನ್ನ ಮೇಷ್ಟಿಗೆ ನಾನು ಬ್ಲ್ಯಾಕ್ ಹೋಲ್ಸ್ ಬಗ್ಗೆ ಕೇಳಿದ್ದೆ. ಆಗ ಬ್ಲ್ಯಾಕ್ ಹೋಲ್ ಬಗ್ಗೆ ಯಾರೂ ಮಾತೇ ಆಡ್ತಿರ್ಲಿಲ್ಲ, ಗೊತ್ತೇ ಇರಲಿಲ್ಲ. 60 ವರ್ಷದ ಹಿಂದೆ, 55 ವರ್ಷದಿಂದ ಯಾರು ಮಾತಾಡ್ತಾರೆ ಬ್ಲ್ಯಾಕ್ ಹೋಲ್ಸ್ ಬಗ್ಗೆ? ನಾವು ಕೇಳಿದಾಗ ಸುಮ್ಮನೆ ಕೂತ್ಕೊಳ್ಳೋ, ಕಾಣುತ್ತಾ ಮೇಲೆ ಆಕಾಶದಲ್ಲಿ ತೂತು ಕಾಣುತ್ತಾ ನಿನಗೆ ಅನ್ಬೇಕು ಅವರು. ಅಂದರೆ ಬ್ಲ್ಯಾಕ್ ಹೋಲ್ ಅಂತ ಕಾನ್ಸೆಪ್ಟ್ ಗೊತ್ತಿರಲಿಲ್ಲ ಆವಾಗ. ಆದರೆ ನಮಗೆ ಕಲ್ತದ್ದು ಎಲ್ಲಿ ಗೊತ್ತಾ? ಸ್ನೇಹಿತರ ಜೊಡನೆ ಮಾತಾಡ್ತಾ ಅವನ್ನೆಲ್ಲೋ ಕೇಳಿದ್ದು, ಇವನ್ನೆಲ್ಲ ಕೇಳಿದ್ದು. ನಮ್ಮ ಜ್ಞಾನ ವಿಸ್ತಾರ ಆಗೋದು ಹಾಗೆ. ಅದು ಪುಸ್ತಕದ ಮೂಲಕ ಎಷ್ಟಾಗುತ್ತೋ ಅದಕ್ಕಿಂತ ಹೆಚ್ಚಾಗಿ ಚರ್ಚೆಗಳ ಮೂಲಕ ಆಗ್ತದೆ. ನೀವು ಜ್ಞಾನ ಪಡ್ಕೋಬೇಕಾದ ಹಾಗೆ ಬರೀ ಪುಸ್ತಕದಲ್ಲಿ ಉಳಿದ್ರೆ ಆಗೋಲ್ಲ. ನನ್ನ ಅಜ್ಜ ಭಾಳ ಒಳ್ಳೆ ಮೇಷ್ಟ್ರು, ಪ್ರೈಮರಿ ಸ್ಕೂಲ್ ಮೇಷ್ಟ್ರಾಗಿದ್ದ, ಹೆಡ್ ಮಾಸ್ಟರ್ ಆಗಿದ್ದ. ಅವನು ಬರೀ ಮಾಸ್ತರ್ ಅಷ್ಟೇ ಅಲ್ಲ, ಊರಿಗೆ ಪೋಸ್ಟ್ ಮಾಸ್ಟರ್ ಅವನೇನೆ. ಆಗಿನ ಕಾಲದಲ್ಲಿ ಪೋಸ್ಟ್ ಶುರುವಾಗಿತ್ತು, ಪೋಸ್ಟ್ ಆ್ಯಂಡ್ ಟೆಲಿಗ್ರಾಫ್ ಶುರು ಆದಾಗ ನಮ್ಮ ಅಜ್ಜ ಮನೆಗೆ ಹೋಗಿ ಹೇಳಬೇಕು, ಪತ್ರ ಬರೀರಿ ಅಂತ. ಆ ಹಳ್ಳಿ ಜನ ಕೇಳಬೇಕು, ಇಲ್ಲಿ ಬರೆದ್ರೆ ಅಲ್ಲೇ ಹೆಂಗೆ ಮುಡ್ತದೆ ಅಂತ ಕೇಳಬೇಕು. ನಮ್ಮ ಅಜ್ಜ ಯಾವಾಗಲೂ ಕೋರ್ಟ್ ಒಳಗೆ ಪೋಸ್ಟ್ ಕಾರ್ಡು, ಇನ್ಲ್ಯಾಂಡ್ ಲೆಟರ್ಸ್ ಇಟ್ಕೊಂಡು ಹೋಗಿ ಅವ್ರ ಪತ್ರ ತಾನೇ ಬರೋದು, ಅವ್ರಿಗೆ ಹಾಕಿ ವಾಪಸ್ ಬಂದಲ್ಲಿ ಓದಿ ತೋರಿಸೋನು. ಅಂದರೆ ಪೋಸ್ಟ್ ಒಂದು ಇದೆ ಅಂತ ಪ್ರಚಾರ ಮಾಡುವಂಥದ್ದು. ಊರಲ್ಲಿ ನೀರು ಹೇಗೆ ಸ್ವಚ್ಛ ಇಟ್ಕೋಬೇಕು ಅಂತ ಗೊತ್ತಿರಲಿಲ್ಲ. ನಮ್ಮ ಅಜ್ಜ ತಾನೇ ಜೇಬಲ್ಲಿ ಪೊಟ್ಯಾಷಿಯಮ್ ಪರ್ಮ್ಯಾಂಗನೇಟ್ ಇಟ್ಕೊಂಡು ನೀರು ಹಾಕಿ ಬ್ಲೀಚಿಂಗ್ ಹಾಕಿ, ಇಲ್ಲಿ ನೋಡಿ ಪ್ರಾಣಿ ಮೈ ತೊಳಂಗಿಲ್ಲ, ನೀವು ಸ್ನಾನ ಮಾಡೋಂಗಿಲ್ಲ, ಕುಡಿಯೋ ನೀರಿದು, ಯಾರೂ ಬರೋಂಗಿಲ್ಲ ಅಂತ. ಇದೆಲ್ಲ ಅಂದರೆ ಮೇಷ್ಟ್ರ ಕೆಲಸ ದಾಟಿ ಇಡೀ ಊರಿನ ಹಿತರಕ್ಷಣೆ ಮಾಡುವಂಥ ಕೆಲಸ ಮಾಡ್ತಿದ್ದ. ಆಗಿನ ಮಹಾರಾಜ್ ಬ್ರಿಟಿಷ್ ಜಾರ್ಜ್ ಅಂತ ಯಾರಿದ್ದರು, ಅವರೊಂದು ಮೆಡಲ್ ಕೊಟ್ಟಿದ್ರು ನಮ್ಮ ಅಜ್ಜನಿಗೆ, ಆದರ್ಶ ಶಿಕ್ಷಕ ಅಂತ ನಮ್ಮ ಅಜ್ಜಿಗೆ ಮೆಡಲ್ ಕೊಟ್ಟಿದ್ದರು. ಆತ ಎಷ್ಟು ಪ್ರಸಿದ್ಧ ಆಗಿದ್ದಾಗ ಒಳ್ಳೆಯ ಕೆಲಸಕ್ಕೆ ಅಂದರೆ, ಅವ್ರು ನೋಡೋಕೆ ನಮ್ಮ ಮನೆಗೆ ಬೇಂದ್ರೆ ಬರೋರು. ಧಾರವಾಡದಲ್ಲಿದ್ದಾಗ ನಮ್ಮ ಮನೆಗೆ ಬೇಂದ್ರೆ ಬರಬೇಕು. ನಮ್ಮ ಅಜ್ಜನ ನೋಡೋಕೆ ಬರೋರು ಅವರು. ನಮ್ಮ ಅಜ್ಜನ ನೋಡಿದ ತಕ್ಷಣ ಕಾಲು ಮುಟ್ಟು ನಮಸ್ಕಾರ ಮಾಡಬೇಕು, ಅಷ್ಟು ದೊಡ್ಡ ರಾಜ ನಮ್ಮ ಅಜ್ಜ. ಅವನಿಂದ ಕಲ್ತದ್ದು ನಾನು ಜಾಸ್ತಿ. ಒಂದೆರಡು ಘಟನೆ ಹೇಳಿಬಿಡ್ತೀನಿ ನಿಮ್ಗೆ. ಕತೆ ಇಷ್ಟ ಅಲ್ವಾ ನಿಮಗೆ? ಈ ಮೇಷ್ಟ್ರ ಕೆಲಸದಲ್ಲಿ ಪ್ರೀತಿ ಹೇಗಿರುತ್ತೆ ಅಂತ ಹೇಳಬೇಕು. ನನಗೆ ಬುದ್ಧಿ ತಿಳಿಯೋ ಹೊತ್ತಿಗೆ ನಮ್ಮ ಅಜ್ಜ ರಿಟೈರ್ ಆಗಿಬಿಟ್ಟಿದ್ದ. ನನಗೆ ಅವನೇ ಗುರು, ಅವನೇ ಸರ್ವಜ್ಞ, ಎಲ್ಲ ಅವನೇ. ಅವಾಗ ಅವನಂಗೆ ಕತೆ ಹೇಳೋಕೆ ಯಾರಿಗೂ ಬರಲ್ಲ, ಅಷ್ಟು ಅದ್ಭುತವಾಗಿ ಕತೆ ಹೇಳಬೇಕು ಅವನು. ನಾನು ಸಣ್ಣ ಮಗು ಆಗಿದ್ದಾಗ ಎದೆ ಮೇಲೆ ಮಲ್ಗಿಸ್ಕೊಂಡು ಕತೆ ಹೇಳಬೇಕು. ಎಷ್ಟು ಚೆಂದ ಹೇಳ್ತಿದ್ದ ಅಂದರೆ ಅಳು ಬಂದುಬಿಡ್ಬೇಕು, ನಾನು ಬಿಕ್ಕಿ ಅಳಬೇಕು. ಅತ್ತಾಗ ಅವನು ಎದೆಯಲ್ಲಿ ಹಸಿ ಆಗ್ತಿತ್ತಲ್ಲ, ಎದೆ ಮೇಲೆ ಮಲ್ಗಿಸ್ಕೊಂಡು ಹೇಳ್ತಿದ್ದ. ಅಳ್ತಾ ಇದೆಯೇನೋ ಅಂಥೇಳಿ ಕಣ್ಣು ವರ್ಷ ಒಂದು ನಗು ಅಂತ ಕತೆ ಹೇಳಬೇಕು. 2 ನಿಮಿಷದಲ್ಲಿ ನಗಿಸ್ಬಿಡೋದು. ಯಾರನ್ನಾದ್ರು ಹಿ ಕುಡ್ ಮೇಕ್ ಅಸ್ ಲಾಫ್ ಆ್ಯಂಡ್ ಕ್ರೈ ಆ್ಯಟ್ ಹೀಸ್ ವಿಲ್. ಆ ಕೆಪಾಸಿಟಿ ಇತ್ತು ಆತನಿಗೆ. ಬೇಂದ್ರೆ ಬಂದಾಗ ಮಾಸ್ತರೇ ಕತೆ ಹೇಳಿರು ಒಂದು ಅನ್ಬೇಕು. ನಮ್ಮ ಅಜ್ಜ ಕತೆ ಹೇಳಬೇಕು, ನಾನು ಕೂತ್ಕೊಂಡು ಕೇಳಬೇಕು. ನಮ್ಮ ಅಜ್ಜ ರಿಟೈರ್ ಆಗಿದ್ದರು ಅಂತ ಹೇಳಿದ್ನಲ್ಲ, 62ನೇ ಇಸ್ವಿ ನಮ್ಮ ದೇಶದ ಮೇಲೆ ಚೀನಾ ದೇಶ ದಾಳಿ ಮಾಡ್ತು. ಎಲ್ಲ ಕೇಳಿರಬೇಕು. ಚೀನಾ ದಾಳಿ ಮಾಡಿದಾಗ ಮೊದಲನೇ ಬಾರಿಗೆ ನಮ್ಮ ದೇಶದಲ್ಲಿ ರೇಷನ್ ಸಿಸ್ಟಮ್ ಬಂತು. ರೇಷನ್ ಕಾರ್ಡ್ ಇದೆಯಲ್ಲ, ಈ ಕಾರ್ಡ್ ಕೊಟ್ಟು ಸೀಮೆ ಎಣ್ಣೆ, ಸಕ್ಕರೆ, ಅಕ್ಕಿ 3 ಕ್ಯೂದಲ್ಲಿ ನಿಂತ್ಕೊಂಡು ತೊಗೋಬೇಕಾಗಿತ್ತು. ಮೊದಲಿರಲಿಲ್ಲ ರೇಷನ್ ಸಿಸ್ಟಮ್ ಇಂಡಿಯಾದಲ್ಲಿ. ಅದು ಬಂದಾಗ ಏನು ಮಾಡೋದು, ಧಾರವಾಡದಲ್ಲಿದ್ವಿ. ಕರ್ನಾಟಕದ ಇನ್ನೊಂದು ಸ್ಟ್ರಿಕ್ಟ್ ರೂಲ್ ಇತ್ತು. ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಇವನು ತೊಗೊಂಡು ಹೋಗೋಂಗಿಲ್ಲ. 3 ಸಕ್ಕರೆ, ಅಕ್ಕಿ, ಸೀಮೆ ಎಣ್ಣೆ 3 ತೊಗೊಂಡು ಹೋಗೋಂಗಿಲ್ಲ ಅಂತ ರೂಲ್ ಇತ್ತು. ನಾವು ಧಾರವಾಡದಲ್ಲಿದ್ವಿ. ಒಂದು ಪತ್ರ ಬಂತು ನಮ್ಮ ಅಜ್ಜನಿಗೆ. ಯಾರೋ ನಮ್ಮ ಸಂಬಂಧಿಕರ ಹೆಣ್ಮಗಳು ಬಿಜಾಪುರದಲ್ಲಿ ಹೆರಿಗೆ ಆಗಿದೆ, ಒಳ್ಳೆ ಅಕ್ಕಿ ಸಿಗಲ್ಲ ಬಿಜಾಪುರದಲ್ಲಿ, ಧಾರವಾಡದಿಂದ ಒಂದು 4 ಕಿಲೋ ಅಕ್ಕಿ ತಂದು ಕೊಡ್ತೀರಾ ಅಂತ ಕೇಳಿದ್ರು. ಅವ್ರೇನು ಸ್ಮಗಲ್ ಕೇಳಿ 4 ಕಿಲೋ ಪಾಪ ಬಾಣಂತಿಗೆ ಬೇಕು ಅಂತ ಕೇಳಿದ್ದಾರೆ. ನಮ್ಮ ಅಜ್ಜನ ಗೊತ್ತು ಕಾಯ್ದೆ ಪ್ರಕಾರ ತೊಗೊಂಡು ಹೋಗೋಕ್ಕೆ ಬರಲ್ಲ, ಅಂತಃಕರಣ ಕೇಳಲ್ಲ, ಪಾಪ ಹೆಣ್ಮಗಳಿಗೆ ಬೇಕಲ್ಲ ಅಂತ. ಏನು ಮಾಡಿದ, ಆಗಿನ ಕಾಲದಲ್ಲಿ ಸೂಟ್ ಕೇಸ್ ಇರಲಿಲ್ಲ ಮಕ್ಕಳೇ, ಸೂಟ್ ಕೇಸ್ ಇರಲಿಲ್ಲ, ಹಾಸಿಗೆ ಸುರುಳಿ ಮಾಡಬೇಕು. ನಿಮ್ಮ ಮನೇಲಿ ನಿಮ್ಮ ಅಜ್ಜ ಗಿಜ್ಜ ಇದ್ದರೆ ಕೇಳಿ ನೋಡಿ, ಗೊತ್ತಾಗುತ್ತೆ ಅವ್ರಿಗೆ. ಒಂದು ಜಮಖಾನೆ ಹಾಸಿ ಅದರಲ್ಲೇ ಬಟ್ಟೆ ಹಾಕಿ ಅದನ್ನು ಮಡಚಿ ಸುರುಳಿ ಸುತ್ತಿ ಹಗ್ಗ ಕಟ್ಟಿ ತೊಗೊಂಡು ಹೋಗೋದು. ನಂದೊಂದಿಷ್ಟು ತಂದೊಂದಿಷ್ಟು ಬಟ್ಟೆ ಹಾಕಿದ, ಒಂದು 4 ಕಿಲೋ ಅಕ್ಕಿ ಹಾಕಿದ ಅದರೊಳಗೆ, ಅದನ್ನು ಹಾಕಿ ಸುತ್ತಿ ಹಗ್ಗ ಬಿಗಿದು ಹೋದ್ವಿ. ನಾವು ಬಿಜಾಪುರದಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ಇಳಿದ್ವಿ. ನಿಮ್ಮ ಕಣ್ಮುಂಚೆ ಚಿತ್ರ ಬರಬೇಕು. ಅಜ್ಜ ಕಚ್ಚೆ ಧೋತ್ರ, ಹಳೆ ಕಾಲ ಜನ ಗೊತ್ತಲ್ಲ, ಕಚ್ಚೆ ಧೋತ್ರ, ಬಿಳಿ ಶರ್ಟು, ಕೋಟು, ಟೊಪ್ಪಿಗೆ, ಎಡಗಡೆ ಹೆಗಲ ಮೇಲೆ ಒಂದೊಂದು ಚೀಲ, ಹಾಸಿಗೆ ಸುರುಳಿ, ಬಲಗಡೆ ಕೈಯಲ್ಲಿ ನಾನು, 2 ಲಗೇಜೆ ಅಲ್ವಾ. ನಾನು ಲಗೇಜೆ ತಾನೇ, ಸಣ್ಣ ಮಗು ಅಂದರೆ ಬೇಗ ನಡಿ ಅಂತ ಎಳ್ಕೊಂಡು ಹೋಗ್ತಾ ಇದ್ದ. ಯಾಕೆ ಬೇಗ ಅಂತ ಇದ್ದ ಅವನು? ಯಾರಾದರೂ ಹಿಡಿದು ಬಿಟ್ಟರೆ ಪೊಲೀಸರು, ಅಕ್ಕಿ ಇದೆ ಅಲ್ಲ ಒಳಗಡೆ, ಅರೆಸ್ಟ್ ಮಾಡಿಬಿಡ್ತಾರೆ. ಅವನು ಹೆದರಿಕೆ. ಆದಷ್ಟು ಬೇಗ ಸ್ಟೇಷನ್ ದಾಟಬೇಕು ಅಂತ ಹೋಗ್ತಾ ಇದ್ವಿ. ಇನ್ನಷ್ಟು ದೂರ ಹೋದರೆ ಸ್ಟೇಷನ್ ದಾಟಿಬಿಡ್ತಿದ್ವಿ ನಾವು. ಯಾರೋ ಅಜ್ಜನ ಹೆಗಲ ಮೇಲೆ ಕೈ ಇಟ್ಟರು. ತಿರುಗಿ ನೋಡಿದ ಒಬ್ಬ ಪೊಲೀಸ್.
ಒಂದು ಕ್ಷಣದಲ್ಲಿ ಅಜ್ಜ ಬೆವತು ಬಿಟ್ಟ. ಅಯ್ಯೋ ಆಯಿತು, ತಪ್ಪು ಮಾಡಿದೆ, ನಾನು ಜೈಲಿಗೆ ಹಾಕ್ತಾರೆ ನನ್ನ, ಆಯಿತು ಮುಗೀತು ಕತೆ ನಂದು. ನೀ ಹೆಂಗೆ ಹೋಗ್ತೀವಿ ಊರಿಗೆ? ಚಿಂತೆ ಅವನಿಗೆ, ನಾನು ಚಿಂತೆ, ನೀ ಹೆಂಗೆ ಹೋಗ್ತೀವಿ ಊರಿಗೆ ಅಂತ. ಅದೇ ನನಗೆ ಹೋಗೋದು ಗೊತ್ತೇ ಇಲ್ಲ, ಅದೇನು ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ. ಆಮೇಲೆ ಆ ಪೊಲೀಸ್ ಏನು ಹೇಳ್ದ, ಬರ್ರಿ ಸಾಹೇಬ್ರು ಕಾಯ್ತಾರೆ ನಿಮಗೆ ಅಂತ. ಇವನೇ ಸಾಕಾಗಿತ್ತು ಹೆದರ್ಸೋದಕ್ಕೆ, ಇನ್ನು ಸಾಹೇಬ್ರು ಬೇರೆ. ಅಲ್ಲಿ ಹೋದ್ವಿ, ಆ ಸ್ಟೇಷನ್ ಮಾಸ್ಟರ್ ರೂಮ್ ಕಡೆ ಹೋದ್ರೆ ಯಾರೂ ಇರಲಿಲ್ಲ. ನಮ್ಮ ಅಜ್ಜ ಅಂದ ಯಾರೂ ಇಲ್ಲ, ಹೋಗೋಣ ನಡಿ ಊರಿಗೆ ಅಂದ, ಮನೆಗೆ ಹೋಗೋಣ ಅಂದ. ಆ ಸ್ಟೇಷನ್ ಮಾಸ್ಟರ್ ಬಿಡ್ತಾರೆ ಅವರು. ಎಲ್ಲಿ ಹೋಗ್ತೀರಿ? ಪೊಲೀಸ್ ಸಾಹೇಬರು ಜೀಪ್ ಇಟ್ಟು ಹೋಗಿದ್ದಾರೆ, ಹೋಗ್ಬೇಕಂತೆ, ಅವ್ರನ್ನ ಭೇಟಿ ಆಗ್ಬೇಕಂತೆ ಅಂದ. ಒಂದು ಪ್ರಾಮಾಣಿಕವಾಗಿ ಹೇಳಬೇಕು ಮಕ್ಕಳೇ, ನಾನು ಆಗಿನ ಕಾಲದಲ್ಲಿ ಪೊಲೀಸ್ ಜೀಪಲ್ಲಿ ಹೋಗುವಂಥ ಅವಮಾನಕರವಾದ ಸಂಗತಿ ಇನ್ಯಾವುದೂ ಇರಲಿಲ್ಲ. ಪೊಲೀಸ್ ಜೀಪ್ ಮನೆ ಮುಂದೆ ಬಂತು ಅಂದರೆ ಏನೋ ಮಾಡಿದ್ದಾರೆ, ಇವರು ತಪ್ಪು ಮಾಡಿದ್ದಾರೆ, ಜೈಲಿಗೆ ಹಾಕ್ತಾರೆ ಅಂತ ಹೆದರಿಕೆ. ನನಗೆ ಗೊತ್ತಾಗ್ತಿರ್ಲಿಲ್ಲ. ಐ ವಾಸ್ ಎಂಜಾಯಿಂಗ್ ದ ಶೋ. ನಮ್ಮ ಅಜ್ಜ ಕೊಣಗೊಣ ಬೈಕೊಂಡು ಅಯ್ಯೋ ಜೈಲಿಗೆ ಹಾಕ್ತಾರೆ ನನ್ನ ಅಂದ್ಕೊಂಡು ಆ ಜೀಪಲ್ಲಿ ಕೂತ್ಕೊಂಡ. ನಾನು ಖುಷಿಯಾಗಿ ಕೂತ್ಕೊಂಡಿದ್ದೆ. ಜೀಪ್ ಹೋಯ್ತು, ಒಳಗಡೆ ಊರೆಲ್ಲ ಸುತ್ತಾಡ್ಕೊಂಡು ಮನೆ ಮುಂದೆ ಹೋಯ್ತು. ಅಷ್ಟು ದೊಡ್ಡ ಮನೆ ನೋಡೇ ಇರಲಿಲ್ಲ ಅಲ್ಲಿವರೆಗೂ ನಾನು. ಅದು ದೊಡ್ಡ ಮನೆ, SP ಮನೆ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತ. ಈಗಲೇ ಡಿಸ್ಟ್ರಿಕ್ಟಿಗೆ ಹೆಡ್ ಅವರು, ಪೊಲೀಸಿಗೆ ಒಂದು ಡಿಸ್ಟ್ರಿಕ್ಟಿಗೆ ಹೆಡ್ SP. ಈಗೇ ದೊಡ್ಡ ಅಧಿಕಾರ ಇರ್ಬೇಕಾದ್ರೆ ಆಗಿನ ಕಾಲದಲ್ಲಿ ಗವರ್ನರ್ ಇದ್ದಂಗೆ ಅದು. ನನಗೆ ಆರಾಮಾಗಿದ್ದೆ. ನಮ್ಮ ಅಜ್ಜ ಹೆದರ್ಕೊಂಡು ಬೆವರು ಸುರಿಸ್ಕೊಂಡು ಒದ್ದಾಡ್ತಾ ಇದ್ದ. ಅದೊಂದು ಚೀಲ ಹೆಗಲ ಮೇಲೆ ಇಟ್ಕೊಂಡು ಒಳಗೆ ಹೋದ್ವಿ. ಮನೆ ಒಳಗಡೆ ಒಂದು ಸಿಟ್ಔಟಲ್ಲಿ ಕೂತಿದ್ವಿ. ಒಳಗಡೆಯಿಂದ ಪೊಲೀಸ್ ಬಂದ. ಬರ್ರಿ ಸಾಹೇಬ್ರು ಕರೀತಾರೆ ಅಂದ. ಈ ಪೊಲೀಸ್ರು ಹಿಂಗೆ ಮನೆ ಊಟಕ್ಕೆ ಕರೆದ್ರು ಹಂಗೆ ಕರೀತಾರೆ, ಬರ್ರಿ ಒಳಗಡೆ ಅಂದ. ನಮ್ಮ ಅಜ್ಜ ಬೆವರು ಒರೆಸ್ಕೊಂಡು ಟೊಪ್ಪಿಗೆ ಹಾಕ್ಕೊಂಡು ಒಳಗಡೆ ಹೋದ. ಹಾಲ್ ಒಳಗಡೆ ದೊಡ್ಡ ಹಾಲ್ ಮಕ್ಕಳೇ, ದೊಡ್ಡ ಹಾಲ್. ಅಲ್ಲೆಲ್ಲ ಸೋಫಾ ಮಾಡಿದ್ದಾರೆ, ಚಂದ ಡೆಕೋರೇಷನ್ ಮಾಡಿದ್ದಾರೆ. 3-4 ಜನ ಕಾನ್ಸ್ಟೇಬಲ್ ನಿಂತಿದ್ದಾರೆ ಒಳಗಡೆ. ಮಧ್ಯದಲ್ಲಿ ಒಬ್ಬ ಕಪ್ಪು ಎತ್ತರ ಮನುಷ್ಯ ಕಲ್ಲಿ ಮೀಸೆ ಬಿಟ್ಕೊಂಡು ನಿಂತಿದ್ದಾನೆ. ಅವನ ಪಕ್ಕದಲ್ಲಿ ಒಬ್ರು ಹೆಂಗಸು. ಇವನೇ ಅಂದ್ಕೊಂಡ ಬಹುಶಃ ಅವರೇ ಪೊಲೀಸ್ ಆಫೀಸರ್ ಇರಬೇಕು ಅಂದ್ಕೊಂಡ. ಅಮ್ಮಜ್ಜ ಕೈ ಮುಕ್ಕೊಂಡೇ ಹೋದ. ತಪ್ಪು ಮಾಡಿದ್ದಾನಲ್ಲ, ಅಕ್ಕಿ ತೊಗೊಂಡು ಹೋಗಿಲ್ವಾ, ತಪ್ಪು ಮಾಡಿದ್ದಾನೆ. ಕೈ ಮುಕ್ಕೊಂಡೇ ಹೋದ, ಅಪರಾಧಿ ಭಾವ. ಕೈ ಮುಕ್ಕೊಂಡು ಹೋಗಿ ತಪ್ಪಾತ್ರಿ ಸಾಹೇಬ್ರ ಅಂತ ಕೈ ಮುಗ್ದ. ಅವನ ಹಿಂದೆ ಬಾಲಂಗೋಚಿ, ನಾನು ಅವನ ಹಿಂದಿದ್ದೀನಿ. ತಪ್ಪಾತ್ರಿ ಸಾಹೇಬ ಏನು ಮಾಡಬೇಕು? ಒಂದು ಹೆಜ್ಜೆ ಮುಂದಿಟ್ಟು ನೆಲದ ಮೇಲೆ ಉದ್ದ ಮಲ್ಕೊಂಡು ಅಜ್ಜನ ಕಾಲು ಹಿಡ್ಕೊಂಬಿಟ್ಟ. ಅಜ್ಜನ ಗಾಬರಿ, ಯಾರಿವರು ಅಂತಾನೆ. ಆ ಉಳ್ಕಿ ಕಾನ್ಸ್ಟೇಬಲ್ಸ್ ಎಲ್ಲ ಸಾಹೇಬರು ಅಂತಾರೆ. ಅಲ್ಲಿವರೆಗೂ ಬೇರೆದವರು ಸಾಹೇಬ್ರ ಕಾಲಿಗೆ ಬಿದ್ದದ್ದನ್ನು ನೋಡಿದರೆ ಹೊರತಾಗಿ ಸಾಹೇಬರು ಮತ್ತೊಬ್ಬರು ಕಾಲಿಗೆ ಬೀಳೋದನ್ನು ಕಂಡಿದ್ದಿಲ್ಲ ಅವರು. ಇದೇನು ಸಾಹೇಬ್ರು ಕಾಲಿಗೆ ಬೀಳ್ತಾರೆ ಅಂತ, ಹೇಳ್ರಿ ಮೇಲೆ ಅಂದ ನಮ್ಮ ಅಜ್ಜ. ಸಾಹೇಬ ಎದ್ದು ನಿಂತ, ಕೈ ಮುಕ್ಕೊಂಡು ನಿಂತ್ಕೊಂಡ. ಅವನ ಕಣ್ಣಲ್ಲಿ ಒಂದೇ ಸಮ ನೀರು, ಸಾಹೇಬನ ಕಣ್ಣಲ್ಲಿ. ನನ್ನ ಗುರ್ತು ಸಿಕ್ತು ಸರ್ ಅಂತ ಕೇಳ್ದ. ಇಲ್ರಿ ಸಾಹೇಬ್ರ ಗುರ್ತು ಸಿಗಲಿಲ್ಲ ಅಂತ ನಮ್ಮ ಅಜ್ಜ ಅಂದ. ನಾನು ರೀ ಸರ್ ಭೀಮಾ ಅಂದ. ನೀವು ಧಾರವಾಡ ಕಡೆ ಹುಡುಗರಿದ್ದೀರ ಭಾಳ ಜನ, ಇಲ್ಲಿ ಧಾರವಾಡ ಬಿಜಾಪುರ ಕಡೆ ಹುಡುಗರಿದ್ದೀರಾ? ಇದ್ರೆ ಗೊತ್ತಿರುತ್ತೆ. ಯಾಕಂದ್ರೆ ನಾವೆಲ್ಲ ಹೆಸರು ಕೆಡಿಸೋದ್ರ ಸ್ಪೆಷಲಿಸ್ಟ್. ನಾವು ಹೆಸರು ಚೆಂದ ಇಡ್ತೀವಿ, ಕರೆಯೋದು ಹಂಗೆ ಕರೆಯೋಲ್ಲ. ಹೆಸರು ರಾಮ ಅಂತ ಇಡೋದು, ಕರೆಯೋದು ರಾಮ್ಯ ಅಂತ ಕರೆಯೋದು. ಭೀಮ ಅಂತ ಹೆಸರಿಡೋದು ಭೀಮ್ಯ ಅಂತ ಕರೆಯೋದು. ನಾನು ರೀ ಸರ್ ಭೀಮಾ ಅಂದವ. ಯಾ ಭೀಮಾ ಅಂತ ಅಜ್ಜ ಕೇಳ್ದ. ಅವನಿಗೆ ಗೊತ್ತಾಯಿತು ಅರ್ಥ ಆಗಿಲ್ಲ ಅಂತ. ನಾನು ರೀ ಸರ ಮುರುಗೋಡ ಭೀಮ್ಯ, ನಿಮ್ಮ ಮನ್ಯಾಗಿದ್ನಲ್ರಿ ಸರ ಅಂದ. ಅಂದು ಕೂಡಲೇ ನಮ್ಮ ಅಜ್ಜ ಕೈ ಮುಕ್ಕೊಂಡು ನಿಂತಿದ್ನಲ್ಲ, ಒಂದು ಕೈ ಕೆಳಗೆ ಬಂತು. ಒಂದು ಕ್ಷಣದಲ್ಲಿ ಎತ್ತಿ ಪಟಾರ್ ಅಂತ ಕಪಾಳಿ ಹೊಡೆದು, ಎಲ್ಲ ಮಗನ ಪೊಲೀಸ್ ಆಗಿಯೇನೋ ಅಂದ. ನನಗೆ ಹೆದರಿಕೆ ಅಂದರೆ ಅವ್ನು ತಿರುಗಿ ಹೊಡೆದ್ರೆ ಏನಾಗ್ಬೇಕು ನಮ್ಮ ಅಜ್ಜನ ಗತಿ. ಆದರೂ ಹೊಡಿಲಿಲ್ಲ ಅವನು, ಇನ್ನೂ ಜೋರಾಗಿ ಅಳೋಕ್ಕೆ ಶುರು ಮಾಡಿದ. ಹೊಡೀರಿ ಸರ್, ನಿಮ್ಮಿಂದ ಮನುಷ್ಯ ಆದದ್ದು ಸರ್ ನಾನು ಅಂದ. ಆತ ಹತ್ಕೋತ ಹೇಳ್ದ, ಸರ್ ನಿಮಗೆ ಗೊತ್ತಿಲ್ಲರಿ, ನಮ್ಮಪ್ಪ ರಸ್ತೆ ಕಸ ಗುಡಿಸ್ತಾ ಇದ್ದ. ನಮ್ಮನ್ನು ಯಾರೂ ಮುಡ್ಸ್ಕೋತಿರ್ಲಿಲ್ಲ ಊರಲ್ಲಿ. 4ನೇ ಕ್ಲಾಸ್ ಆದಮೇಲೆ ಶಾಲೆ ಬಿಡೋ ಅಭಿಮ್ಯ, ನೀನು ಬಂದುಬಿಡು ಕಸ ಗುಡಿಸ್ಲಿಕ್ಕೆ, ನಿನಗೂ 8 ಆಣೆ ಕೊಡ್ತಾರೆ ದಿವಸಕ್ಕೆ ಅಂದ. ನೀವು ನಮ್ಮ ಮನೆಗೆ ಬಂದು ನಮ್ಮ ಅಪ್ಪನ ಹತ್ರ ಜಗಳಾಡಿ, ಹುಡುಗ ಬುದ್ಧಿವಂತ ಇದ್ದಾನೆ, ಶಾಲೆ ಬಿಡಿಸ್ಬೇಡ್ರಿ ಅವನ್ನ ಅಂತ ಹೇಳಿ ಶಾಲೆಗೆ ಹಾಕಿದ್ರಿ. ನಮ್ಮ ಮನೇಲಿ ಇಟ್ಕೊಂಡು ರಾತ್ರಿ ಊಟಕ್ಕೆ ಹಾಕಿ ಬದುಕಿಸಿ ನನಗೆ ಪಾಠ ಕಲಿಸಿದ ನೆನಪದ ಸರ್ ನಿಮಗೆ? ಮನೇಲಿ ಇಟ್ಕೊಂಡು ಊಟ ಹಾಕಿ ಪಾಠ ಕಲಿಸಿದ ನೆನಪದ? ಮುಂದೆ 7ನೇ ಕ್ಲಾಸ್ ಆದಮೇಲೆ ಶಾಲೆಯಲ್ಲಿ ಇಲ್ಲ, ಅಲ್ಲಿ ಸಣ್ಣ ಊರಲ್ಲಿ ಇಲ್ಲ, ಕರ್ಕೊಂಡೋಗಿ ಬಿಜಾಪುರದಲ್ಲಿ ಹಾಸ್ಟೆಲ್ ಫೀಸ್ ಕಟ್ಟಿ ಅಡ್ಮಿಷನ್ ಮಾಡಿ ಬಂದಿರಿ, ನೆನಪದ ಸರ್? ನೀವು ಹಾಗೆ ಮಾಡಿದ್ದಿಲ್ಲ ಅಂದರೆ ಇನ್ನೂ ನಾನು ರಸ್ತೆ ಕಸ ಗುಡಿಸ್ಕೊಂಡೇ ಕೂಡ್ತಿದ್ದೆ. ಅವತ್ತು ನೀವು ಮಾಡಿದ್ದಕ್ಕೆ ನಾನು ಹಿಂಗಾಗಿದ್ದೀನಿ ಸರ್ ಅಂತ ಹೇಳ್ದ. ನಮ್ಮ ಅಜ್ಜ ಕೇಳ್ದ, ಹೌದು ಸ್ಟೇಷನ್ನಲ್ಲೇ ಭೇಟಿ ಆಗ್ಬೋದಾಗಿತ್ತಲ್ಲ, ಅಲ್ಲೇ ನೋಡಿದ್ದೆಲ್ಲ ನಾನು, ನೀನು ಅಲ್ಲೇ ಯಾಕೆ ಮಾತಾಡಿಸ್ತಿಲ್ಲ? ಮರೆ 2 ತಾಸು ನಾನು ಎದೆ ಒಡೆದು ಹೋಗಿತ್ತು, ಏನಾಗಿತ್ತು ಅಂತ ಹೇಳಿ ಅಂತ.
ಆತ ಹೇಳಿದ ಮಾತು ಮರಿಬಾರ್ದು ಮಕ್ಕಳೇ. ಅವ್ರು ಹೇಳ್ತಾನೆ, ನಿಮ್ಮನ್ನಲ್ಲೇ ನೋಡಿದೆ ಸರ್ ಸ್ಟೇಷನ್ನಲ್ಲಿ, ಆದರೆ ನಾನು ಯೂನಿಫಾರ್ಮ್ ಹಾಕ್ಕೊಂಡಿದ್ದೆ, ಕಾಲಲ್ಲಿ ಬೂಟ್ ಹಾಕ್ಕೊಂಡಿದ್ದೆ, ನಿಮ್ಮ ನಮಸ್ಕಾರ ಹೆಂಗೆ ಮಾಡಲಿ? ಅದಕ್ಕೆ ನಾನು ಮನೆಗೆ ಬಂದು ಸ್ನಾನ ಮಾಡಿ ಕೂತೀನಿ ನೀವು ನಮಸ್ಕಾರ ಮಾಡಲಿಕ್ಕೆ ಅಂತ ಹೇಳ್ದ. ನಮ್ಮ ಅಜ್ಜ ಅವನು ಗಟ್ಟಿಯಾಗಿ ಅಪ್ಕೊಂಡ. ಇಬ್ಬರು ಹತ್ರು. ಒಂದು ಕಡೆ ಕೃತಜ್ಞತೆಯಿಂದ ಅತ್ತಂಥ ಶಿಷ್ಯ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಸಾರ್ಥಕತೆಯಿಂದ ಅತ್ತಂಥ ಮೇಷ್ಟ್ರು. ಇದು ಮೇಷ್ಟ್ರು ವಿದ್ಯಾರ್ಥಿ ಸಂಬಂಧ. ನನ್ನ ಅಜ್ಜ ನನಗೆ ಕಲಿಸ್ಕೊಟ್ಟ. ಆವಾಗ ನೋಡಿ, ಆ ಭೀಮನ್ನ ನಮ್ಮ ಅಜ್ಜ ಭೇಟಿ ಆದದ್ದು 30 ವರ್ಷದ ನಂತರ ಅಲ್ವಾ? ಆತ ನೋಡಿದ ಮುಂದೆ 30 ವರ್ಷ ನೋಡಿಲ್ಲ ಅಜ್ಜ, ಅದರ ಪ್ರೀತಿ ಹಾಗೆ ಉಳ್ಕೊಂಡಿತ್ತಲ್ಲ ಅದು. ಇದು ಭಾಳ ಮುಖ್ಯ ಮಕ್ಕಳೇ, ಮರಿಬಾರ್ದು. ನಾವು ಎಷ್ಟೇ ದೊಡ್ಡವರಾದರೂ ನಮ್ಮದು ಮತ್ತು ಶಿಕ್ಷಕ ನಡುವಿನ ಸಂಬಂಧ ಗಟ್ಟಿಯಾಗ್ತಾ ಹೋಗ್ತದೆ. ಸರಸ್ವತಿ ನದಿ ಇದ್ದಂಗೆ ಗುಪ್ತಗಾಮಿನಿಯಾಗಿರ್ತದೆ, ಎಲ್ಲೋ ಒಂದು ಕಡೆ ಪಟ್ಟಂತ ಹೊರಗೆ ಬಂದುಬಿಡ್ತದೆ. ಅದನ್ನು ನೋಡಿದಾಗ ಅನ್ನಿಸ್ತು, ಶಿಕ್ಷಕ ಆಗುವಂಥ ಕೆಲಸ ಭಾಳ ದೊಡ್ಡ ಕೆಲಸ ಇದು, ಇದಕ್ಕಿಂತ ದೊಡ್ಡ ಕೆಲಸ ಇರಲಾರ್ದು ಅಂತ ನನ್ನ ಮನಸ್ಸಲ್ಲಿ ಮೊದಲೇ ಸಲ ಮೂಡಿದ್ದದು. ಮೇಷ್ಟ್ರಾಗಬೇಕು ಅನ್ನೋದಕ್ಕೆ ಅದು ಮೊದಲೇ ಕಾರಣ. ಆನಂತರ ನಮ್ಮ ಅಜ್ಜ ಇನ್ನೊಂದು ಕೆಲಸ ಮಾಡಿದ. ಧಾರವಾಡಕ್ಕೆ ಬಂದ ತಕ್ಷಣ ಗುರುಕುಲಕ್ಕೆ ಹೋಗ್ಬೇಕು ನಾನು ಅಂತ ತೀರ್ಮಾನ ಮಾಡಿದೆ. ನಮ್ಮ ಅಜ್ಜ ಅಂದರೆ ಹಿಟ್ಲರ್ ಇದ್ದಂಗೆ, ಅವ್ನು ತೀರ್ಮಾನ ಮಾಡಿದ್ರೆ ಏನು ಬದಲಾಯಿಸೋ ಸಾಧ್ಯ ಇಲ್ಲ. ನನಗೊಂಚೂರು ಮನಸ್ಸಿರಲಿಲ್ಲ, ಪ್ರಾಮಾಣಿಕವಾಗಿ ಹೇಳಬೇಕು. ಅಯ್ಯೋ, ಬೆಳಗ್ಗೆ 3:30-4 ಗಂಟೆಗೆ ಎದ್ದು, ಆ ಧಾರವಾಡ ಥಂಡಿ ಗೊತ್ತು ನಿಮಗೆ, ಬೆಳಗ್ಗೆ ಆ ಸೈಕಲ್ ಹೊಡ್ಕೊಂಡು ಅಲ್ಲಿ ಹೋಗಬೇಕು, ಬೆಳಗ್ಗೆ 4:15 ಅಲ್ಲಿರಬೇಕು. ನಾನು ಮೇಷ್ಟ್ರು ನೋಡೋಕೆ ಭಾಳ ಚಂದ. ಗುರುಗಳು ಗುರುರಾಜಾಚಾರ್ಯ ಹವನೂರು ಅಂಥೇಳಿ, ಗುರುರಾಜ ಪಾಠಶಾಲಾ ಅಂತದು, ಹೋಗ್ಬೇಕು, ದಿನ ಹೋಗ್ಬೇಕು ನಾನು ಪಾಠಕ್ಕೆ. 6 ವರ್ಷ ಹೋಗಿದ್ದೀನಿ ಗುರುಕುಲಕ್ಕೆ, ಉಪನಿಷತ್ ಪಾಠ ಮಾಡಿಸ್ಕೋಬೇಕು ಗುರುಗಳ ಕಡೆಯಿಂದ. ನಮ್ಮ ಅಜ್ಜ ಹೇಳ್ಬಿಟ್ಟ ಹೋಗಬೇಕು ಅಂತ. ನನಗೊಂಚೂರು ಮನಸ್ಸಿರಲಿಲ್ಲ ಮೊದಲು. ಬೆಳಗ್ಗೆ 4 ಗಂಟೆಗೆ ಮಕ್ಕಳು, ಸಣ್ಣ ಮಕ್ಕಳು ಹೋಗೋಕ್ಕಾಗತ್ತ, ಬೇಜಾರಾಗಲ್ವ? ಚಳಿಯಲ್ಲೋ ಇದು ಹೋಗೋದು, ಸೈಕಲ್ ಹೊಡ್ಕೊಂಡು ಹೋಗೋದು. ಧಾರವಾಡದಲ್ಲಿ ಥಂಡಿ ಬೇರೆ, ಮಳೆ ಬೇರೆ, 4 ತಿಂಗಳು ವಿಪರೀತ ಮಳೆ ಬರೋದು. ಒಂದು ರೇನ್ಕೋಟ್ ಹಾಕ್ಕೊಂಡು ಹೋಗಬೇಕು. ನನ್ನ ಗುರುಗಳು ನೋಡೋಕೆ ಭಾಳ ಚೆಂದ ಇದ್ದರು, ಭಾಳ ಚೆಂದ ಗುರುಗಳು ನೋಡೋದಕ್ಕೆ, ಯಾವಾಗಲೂ ನಗನಗ್ತಾ ಚೆಂದವಾಗಿರೋರು. ಅದು ಹಾಗಿದ್ದಾಗ ಅಷ್ಟೇ. ನಾವು ಹೋದ ತಕ್ಷಣ ಕಟ್ಟೆ ಮೇಲೆ ತಣ್ಣೀರು ಸ್ನಾನ ಮಾಡಬೇಕು, ಬಾವಿಯಲ್ಲಿ ಎಳ್ಕೊಂಡು. ಸಣ್ಣವರಿದ್ದರೆ ನಮ್ಗೆ ಎಳ್ಕೊಳ್ಳೋಕೆ ಹೆದರಿಕೆ. ಆ ದೊಡ್ಡ ಹುಡುಗರು ಇರ್ತಾರಲ್ಲ, ಅವ್ರ ಮೇಲೆ ಖುಷಿಯಿಂದ ಎಳೆದು ಹಾಕೋರು ನಮ್ಮ ತಲೆ ಮೇಲೆ. ದೊಡ್ಡ ಹುಡುಗರು ಇರ್ತಿದ್ದಾರಲ್ಲ, ಆಶ್ರಮ ಬರೋರು, ಗುರುಕುಲಕ್ಕೆ ಬರೋರು, ಬಾರ ಅಂತ ಕರೆದು ನಾವು ಅಂತ ಮತ್ತಿಷ್ಟು ಖುಷಿ ಅವರಿಗೆ. ಹೇಳೋದು ತಮಗೆ ತಲೆ ಹಾಕಬೇಕು. ಒದ್ದೆ ಪಂಚೆ ಉಟ್ಕೊಂಡು ಗುರುಗಳ ಮುಂದೆ ಕೂಡಬೇಕು ನಾವು. ಅಲ್ಲಿಂದ ಶುರು ಪಾಠ. ಮೊದಲು ಸಣ್ಣ ಸ್ತೋತ್ರ, ವೆಂಕಟೇಶ್ ಸ್ತೋತ್ರ ಶುರು ಆಗಬೇಕು. ಎಲ್ಲ ಕಲಿಸಿ ಸ್ವಲ್ಪ ಮೇಲೆ ಹೋದ್ಮೇಲೆ ಉಪನಿಷತ್ ಪಾಠ ಶುರು ಆಗಬೇಕು. ಹಿಂಗೆ ಬೇರೆ ಬೇರೆ ಕೋಣೆ ಮಾಡಿದರು. ಅವಾಗ ನಮಗೆ ಗೊತ್ತಾಗ್ತಿರ್ಲಿಲ್ಲ, ಬಡತನ ಅದು ಅರ್ಥನೇ ಆಗ್ತಿರ್ಲಿಲ್ಲ. ಈಗ ಅರ್ಥ ಆಗುತ್ತೆ ನಮ್ಮ ಮೇಷ್ಟ್ರಿಗೆ ಎಷ್ಟು ಕಷ್ಟ ಇತ್ತು ಅಂತ. ದೊಡ್ಡ ಮನೆ, ಹಳೆಯ ಮನೆ, ಒಂದೊಂದು ಕೋಣೆ ಒಂದೊಂದಕ್ಕೆ ಇಟ್ಬಿಟ್ಟಿದ್ರು ಅವರು. ಸ್ತೋತ್ರ ಮಾಡೋ ಮಕ್ಕಳಿವರು, ಉಪನಿಷತ್ ಮಕ್ಕಳಿವರು. ಅದಾದಮೇಲೆ ಇಲ್ಲಿ ವೇದಗಳಾಗೋದು, ಬ್ರಹ್ಮಸೂತ್ರ ಆಗುವಂಥದ್ದು ಬೇರೆ ಬೇರೆ. ಅಲ್ಲಿ ಯಾವಾಗಲೂ ಇದಾಗ್ತಿರ್ಬೇಕು, ಅಗ್ನಿಕುಂಡ ಇರಬೇಕು, ಯಾವಾಗಲೂ ಇದು ಮಾಡ್ತಾನೆ ಇರಬೇಕು ಕಂಟಿನ್ಯೂಸ್ ಆಗಿ. ಅದೆಲ್ಲ ನಡೀತಾ ಇರೋದು ಸತತವಾಗಿ. ನಾವು ವರ್ಷಕ್ಕೊಂದು ಸಲ ನಮ್ಮ ಅಜ್ಜ ಬಂದು ಗುರುಪೂಜಾ ಅಂತೇನೋ ಮಾಡಿಸ್ಕೊಂಡು ನಮ್ಮ ಕಡೆ ನಮಸ್ಕಾರ ಮಾಡಿ ಅದು ಧೋತ್ರ ಪಂಚೆ ಏನೋ ಕೊಡ್ತಿದ್ರು, ಸೀರೆ ಕೊಡ್ತಿದ್ರು ಗುರುಪತ್ನಿಗೆ. ಅದು ಏನು ಕೊಡ್ತಿದ್ನೋ ಗೊತ್ತಿಲ್ಲ ನನಗೆ. ಅವ್ರು ಯಾವುದು ಕೇಳ್ತಿರ್ಲಿಲ್ಲ ನಮ್ಮನ್ನು. ನಾವು ಪಂಚೆ ಉಟ್ಕೊಂಡು ಮುಂದೆ ಕೂಡ್ತಿದ್ವಾ, ನೆನೆಸ್ಕೋಬೇಕು ನೀವು. ಮಂತ್ರ ಅನ್ನುವಾಗ ಒಂಚೂರು ಏನಾದರೂ ತಪ್ಪಾದರೆ, ಅಲ್ಲಿವರೆಗೂ ಚೆಂದ ಇದ್ರು ನಮ್ಮ ಮಾಸ್ತರ್ ಅಂತ ಹೇಳಿದ್ನಲ್ಲ, ನೋಡೋಕೆ ಭಾಳ ಚೆಂದ ನಮ್ಮ ಗುರುಗಳು. ಒಂದು ಚೂರೇನಾದರೂ ಉಚ್ಚಾರಣೆ ತಪ್ಪಾಯಿತು ಅಂದ ತಕ್ಷಣ ಅವ್ರ ಪಕ್ಕದಲ್ಲಿ ಒಂದು ತಾಮ್ರ ಚೆಂಬು, ಒಂದು ಲೋಟ ನೀರಿರಬೇಕು. ತಪ್ಪಾದ ತಕ್ಷಣ ತೊಗೊಂಡು ಮುಖಕ್ಕೆ ಉಗ್ಗಿಬಿಡೋರು ಹಿಂಗೆ ಪಕ್ಕಂತ, ಎಳೆಮೇಲೆ ಇನ್ನೊಂದು ಸ್ನಾನ ಮಾಡ್ಬಾ, ಅಲ್ಲಿ ಬಾವಿ ಕಟ್ಟೆ ಮೇಲೆ ಹುಣಸೆಹಣ್ಣು ಇಟ್ಟಿದ್ದೀನಿ, ನಾಲಿಗೆ ಉಜ್ಕೊಂಬಾ, ಉಚ್ಚಾರಣೆ ಬರೋಲ್ಲ ನಿನಗೆ ಅನ್ಬೇಕು. ನಮಗೆ ಬಲೆ ಹೆದರಿಕೆ ಅಂದರೆ ಎಲ್ಲಿ ಉಗ್ಗಿಬಿಡ್ತಾರೆ, ಮತ್ತೊಮ್ಮೆ ಸ್ನಾನಕ್ಕೆ ಹೋಗ್ಬೇಕು. ಮತ್ತೆ ನಾವು ಚಳಿಗೆ, ನೀವು ಚಳಿ ಅರ್ಥ ಆಗ್ಬೇಕು ಮಕ್ಕಳೇ. ಬೆಂಗಳೂರಲ್ಲಿ ನಿಮ್ಗೆ ತಣ್ಣೀರು ಅಭ್ಯಾಸ ಮಾಡಿ ರೂಢ ಇದೆಯಲ್ಲ ಗೊತ್ತಿಲ್ಲ. ಅದು ಅಲ್ಲಿ ಬೆಳಗ್ಗೆ ಚಳಿ ಇರುತ್ತಲ್ಲ, ಬಾವಿ ಕಟ್ಟೆ ಮೇಲೆ ಎಳೆದು ಹಾಕ್ಕೊಳ್ಳೋದಿರುತ್ತಲ್ಲ ನೀರು, ಭಾಳ ಪನಿಷ್ಮೆಂಟ್ ಅದು. ನಾನು ಒಂದೇ ಉಸಿರಲ್ಲಿ ನಮ್ಮ ಅಜ್ಜನ್ನ, ನನ್ನ ಗುರುಗಳನ್ನು ಬೈಕೋತಾ ಇದ್ದೆ. ಯಾಕೆ ಬಂದಪ್ಪ ಇಲ್ಲಿ ಅಂತ ಬೈಕೋತಾ ಇದ್ದೆ. ನಾನು ನೆನಪಿದೆ, ಅಲ್ಲಿ ಧಾರವಾಡದಲ್ಲಿ ಈ ಶೂಸ್ ನಡೆಯಲ್ಲ, ಈಗ ನಡೀತದೆ. ಆವಾಗ ಮಳೆ ಭಾಳ ವಿಪರೀತ, 4 ತಿಂಗಳಲ್ವ. ಹವಾಯಿ ಚಪ್ಪಲ್ ಬಿಟ್ಟರೆ ಬೇರೆ ಚಪ್ಪಲ್ ನಡೆಯೋಲ್ಲ ಅಲ್ಲಿ. ಕಾಲು ಹೊಡಿತದೆ, ನೀವು ನೋಡಿದ್ದೀರ, ಹಿಂಬಡಿ ಹೊಡಿತದೆ, ಹಿಂಬಡಿ ಕ್ರ್ಯಾಕ್ ಆಗ್ತದೆ. ಧಾರವಾಡದಲ್ಲಿ ತುಂಬ ಜಾಸ್ತಿ ಅದು. ಎಷ್ಟು ಹೊಡಿತಿತ್ತು ಅಂದರೆ ತುದಿಗಾಲ ಮೇಲೆ ನಡಿಬೇಕು, ಹೀಗೆ ಹಿಂಬಡಿ ಊರೋಕ್ಕಾಗಲ್ಲ, ಅಷ್ಟು ಕಷ್ಟ ಇರ್ತಿತ್ತು. ಈ ದಿನ ಪಾಠ ಆಗೋದಲ್ಲ ನನಗೆ. ಪಾಠ ಆಗಿ 1 ವರ್ಷ ಆದಮೇಲೆ ಒಂದು ದಿವಸ ನಾನು ಬಂಜೆ ಚೇಂಜ್ ಮಾಡ್ಕೊಂಡು ಮತ್ತೆ ಬಟ್ಟೆ ಹಾಕ್ಕೊಂಡು ಹೋಗ್ಬೇಕಲ್ಲ ಸೈಕಲ್ ತೊಗೊಂಡು ಮನೆಗೆ. ಈ ಕೋಣೆಯಿಂದ ಆ ಕೋಣೆಗೆ ಹೋದೆ. ನಾನು ಗುರುಗಳಲ್ಲಿ ಕೂತಿದ್ರು. ಗುರುರಾಜ ಬಾಯ್ಲಿ ಅಂತ ಕರೆದ್ರು. ಮತ್ತೆ ಬಾವಿಗೆ ಹೋಗೋದು ಆಯ್ತಪ್ಪ ಅಂದ್ಕೊಂಡೆ ನಾನು.
ಕರೆದು ಕೂಡಿಸ್ಕೊಟ್ರು ಪಕ್ಕದಲ್ಲಿ. ನನಗೆ ಎಷ್ಟೋ ಸಲ ನೆನೆಸ್ಕೊಂಡ ಕಣ್ಣಲ್ಲಿ ನೀರು ಬರುತ್ತೆ ಮಕ್ಕಳದು, ಆ ಗುರುಗಳು ನೆನೆಸ್ಕೊಂಡಾಗ. ಅವ್ರ ಪಕ್ಕದಲ್ಲಿ ಎಡಗಡೆ ಭಾಗದಲ್ಲಿ ಕೂತ್ಕೊಂಡೆ. ಕೂತ ತಕ್ಷಣ ಏನು ಮಾಡಬೇಕು ಅವರು, ಟಕ್ ಅಂತ ನನ್ನ ಕಾಲು ಹಿಡ್ಕೊಂಡು ತೊಡೆ ಮೇಲೆ ಇಟ್ಕೊಂಡ್ಬಿಟ್ರು. ನನಗೆ ಗಾಬರಿ, ಮುಜುಗರ, ಸಂಕಟ ಎಲ್ಲ ಆಯಿತು. ಯಾಕಂದರೆ ದಿನ ಎದ್ದ ತಕ್ಷಣ ನಮ್ಮ ಗುರುಗಳು ನಮಸ್ಕಾರ ಮಾಡೋ ಅಭ್ಯಾಸ. ಅವ್ರು ನಾನು ಕಾಲು ಹಿಡ್ಕೊಂಡು ತೊಡೆ ಮೇಲೆ ಇಟ್ಕೊಂಡ್ಬಿಟ್ರಲ್ಲ, ಯಾಕೆ ಏನು ಅಂತ. ಎಷ್ಟು ಕಾಲು ಹೊಡೆದವಲ್ಲೋ ಅವರು, ಕಾಲು ಎಷ್ಟು ಹೊಡೆದವಲ್ಲೋ, ಏನು ಹಚ್ಕೊಂಡಿಲ್ಲೇನೋ ಅಂದರು. ಇನ್ನೊಬ್ಬ ಹುಡುಗಿ ಅಲ್ಲಿ ತೊಗೊಂಬರೋ ಸೋಲ್ಮೇಣ ಇಟ್ಟಿದ್ದೀನಿ ಅಂದರು. ಒಂದು ಸೋಲ್ಮೇಣ ಅಂತ ಬರ್ತದೆ, ಆ ಮೇಣದಲ್ಲಿ ಹರಳೆಣ್ಣೆ ಹಾಕಿ ಕಾಸಿ ಇಟ್ಟಿರ್ತಾರೆ, ಅದೇ ಒಂದು ಸೊಲ್ಯೂಷನ್ ಅದಕ್ಕೆ. ಅದನ್ನು ತರಿಸಿದೆ, ಬಟ್ಲಲ್ಲಿ ಹಾಕಿಟ್ಟಿರ್ತಿದ್ರು. ತಂದು ನಿಮ್ಮ ಕಣ್ಣು ಮುಂದೆ ಬರಬೇಕು ಚಿತ್ರ ಅದು. ನನ್ನ ಗುರುಗಳೇ ಅದನ್ನು ತೊಗೊಂಡು ಕಾಲಲ್ಲೆಲ್ಲ ಹಚ್ಚಿದ್ರು, ಪೂರ್ತಿ ಹಿಂಬಡಿಗೆಲ್ಲ ತುಂಬಿ ಹಚ್ಚಿ ಮೃದುವಾಗಿ ಒತ್ತಿ, ಕಾಲು ಒತ್ತಿ, ಆ ಕಾಲು ಕೊಡು ಅದಕ್ಕೆ ಹಚ್ಚಿದ್ರು. ನಾನು ಹಚ್ಕೋತೀನಿ ಅಂದೆ, ಬೇಡ ಕೊಡು ಇಲ್ಲಿ ಹಚ್ಚಿದ್ರು. ನನಗೆ ಕಣ್ಣೀರು ಬಂದುಬಿಡ್ತು. ದಿನ ನಾವು ನಮಸ್ಕಾರ ಮಾಡುವಂಥ ಗುರುಗಳು ನನ್ನ ಕಾಲು ಹಿಡ್ಕೊಂಡು ತೊಡೆ ಮೇಲೆ ಇಟ್ಕೊಂಡ್ರೆ ಹೇಗೆ ಅನಿಸುತ್ತೆ ನಿಮಗೆ? ಮುಜುಗರ, ಕಷ್ಟ ಎಲ್ಲ ಆಗ್ತಾಯಿತ್ತು. ಅಷ್ಟೆಲ್ಲ ಆದಮೇಲೆ ಕೇಳಿದರು, ಅಲ್ಲೋ ನಿನ್ನ ಮುಖಕ್ಕೆ ನೀರು ಉಗ್ಗಿ ಸ್ನಾನ ಮಾಡಬಾ ಅಂದಾಗ ಸಿಟ್ಟು ಬರ್ತದಿಲ್ಲೋ ಅಂದರು. ಬರ್ತದೆ ಅಂತ ಹೇಳೋದು ಹೇಗೆ? ಹೌದು ಇಲ್ಲ ಅಂತ ಎರಡೂ ಹೇಳಿದೆ ಅಲ್ವಾ. ಹೌದು ಅಂದರೆ ಬೇಜಾರಾಗ್ತದೆ, ಇಲ್ಲ ಅಂದರೆ ಸುಳ್ಳು ಹೇಳ್ದಂಗೆ ಆಗ್ತದೆ. ಎರಡೂ ಗುಣ ಹಾಕಿದೆ, ಇಲ್ಲ ಹೌದು ಅಂತ. ಕಣ್ಣೀರು ಬಂದಿತ್ತಲ್ಲ. ಅವ್ರಂದ್ರೆ ಹೌದು ಸಿಟ್ಟು ಬರ್ತದೆ, ನನಗೆ ಗೊತ್ತದೆ ಸಿಟ್ಟು ಬರ್ತದೆ ಅಂಥೇಳಿ. ಆದ್ರೆ ಬೈಕೋಬೇಡ, ಸರಿಯಾಗಿ ಕಲಿ. ಅವ್ರು ಹೇಳಿದ ಮಾತು ಇವತ್ತಿಗೂ ಮರೆಯೋಕ್ಕೆ ಸಾಧ್ಯ ಇಲ್ಲ ನಾನು. ಅವ್ರು ಹೇಳಿದರು, ಮುಂದೆ ನಿನಗೆ ಬೇಡ ಅಂದರೂ ವಿಜ್ಞಾನ ನೀನು ಬಿಡೋಲ್ಲ. ಏನು? ಮುಂದೆ ಬೇಡ ಅಂದರೂ ವಿಜ್ಞಾನ ನೀನು ಬಿಡೋಲ್ಲ, ಇದು ಬೇಕು ಅಂದರೂ ಸಿಗಲ್ಲ ಮುಂದೆ, ಅದಕ್ಕಿಂತ ಸರಿಯಾಗಿ ಹಿಡ್ಕೋ ಅಂದರು. ಆವತ್ತು ನನಗೆ ಎಷ್ಟು ಅರ್ಥ ಆಗಿತ್ತೋ ಗೊತ್ತಿಲ್ಲ. ಆದರೆ ಇವತ್ತಿಗೆ ಕೂಡ ಅವರೇ ಇಬ್ಬರು, ನನ್ನ ಅಜ್ಜ, ನನ್ನ ಗುರುಗಳು, ನನ್ನ ಅಶ್ವಿನಿ ದೇವತೆಗಳಂಗೆ ಕಾಯ್ದಿದ್ದಾರೆ ಇದುವರೆಗೂ. ಯಾಕಂದರೆ ಅವಾಗ ಕಲಿಸಿದ್ದಿಲ್ಲ ಅಂದರೆ, ಅವು ಕಲ್ತಿಲ್ಲದೆ ಹೋಗಿದ್ದರೆ ನನಗೆ ಉಪನಿಷತ್ ಪಾಠದ ವಾಸನೆ ಕೂಡ ಇರ್ತಿರಲಿಲ್ಲ. ನಾನು ಬೆಳೆದಿರೋದೇ ಬೇರೆ ವಾತಾವರಣದಲ್ಲಿ. ಆದ್ದರಿಂದ ನಮ್ಮ ಅಜ್ಜನಿಗೆ ಯಾಕೆ ಕೃತಜ್ಞತೆ ಅಂದರೆ, ಅಲ್ಲಿ ಕರ್ಕೊಂಡು ಹೋದ ಅಂತ. ನಿಮ್ಮ ತಂದೆ ತಾಯಿಗೆ ನೀವು ಕೃತಜ್ಞರಾಗಿರಬೇಕು. ಯಾಕಂದರೆ ಇಂಥ ವಾತಾವರಣಕ್ಕೆ ಹಾಕಿದ್ದಾರೆ. ಬೇರೆ ಕಡೆ ಹಾಕಿದರೆ ನಿಮಗೆ ಇದು ಬರ್ತಾನೆ ಇರಲಿಲ್ಲ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಭಗವದ್ಗೀತೆ 18 ಅಧ್ಯಾಯ ಬರುತ್ತೆ? 18 ಅಧ್ಯಾಯ ಬರುವಂಥವ್ರು ಎಷ್ಟು ಜನ ಇದ್ದೀರಿ? ನೋಡಿ, ಇಷ್ಟೊಂದು ಜನಕ್ಕೆ ಬರುತ್ತೆ. ಒಂದು 6-7 ಅಧ್ಯಾಯ ಬರೋರು ಸುಮಾರು ಇರಬೇಕಲ್ಲ, ಎಲ್ಲರೂ ಇರಬೇಕಲ್ಲ, ಎಲ್ರಿಗೂ ಬರ್ತಿರ್ಬೇಕು ಅಲ್ವಾ? ಕಲ್ಪನೆ ಮಾಡಿ ನೋಡಿ, ನಿಮ್ಮ ಸ್ನೇಹಿತರು ಬೇರೆ ಸ್ಕೂಲಲ್ಲಿದ್ದಾರೆ, ಅವ್ರಿಗೆ ಬರುತ್ತಾ ಅದು? ಇಲ್ಲ, ಮೊದಲನೇ ಶ್ಲೋಕನೇ ಬರಲ್ಲ. ಆದ್ದರಿಂದ ಬರೀ ಶ್ಲೋಕ ಬಂದರೆ ಪ್ರಯೋಜನ ಅಲ್ಲ, ಒಂದು ಅರ್ಥ ಹೇಳಬೇಕು ನಾನು ನಿಮಗೆ. ನನಗೂ ಅಷ್ಟೋ ಸಲ ನಮ್ಮ ಗುರುಗಳನ್ನು ಕೇಳಿದೆ, ನೀವು ಬರೀ ನಮ್ಮ ಬಾಯ್ಪಾಠ ಮಾಡಿಸ್ತೀರಿ, ಮಂತ್ರ ಹೇಳಿಸ್ತೀರಿ, ಏನು ಪ್ರಯೋಜನ? ಅರ್ಥ ಆಗಲ್ಲಲ್ಲ. ಸುಮ್ಮನೆ ಬಾಯ್ಪಾಠ ಮಾಡಿದ್ರೆ ನಾವು ಲ್ಯಾಟಿನೂ ಭಾಷಣ ಬಾಯ್ಪಾಠ ಮಾಡ್ಬೋದು, ಹಾಗೆ ಗ್ರೀಕೂ ಬಾಯ್ಪಾಠ ಮಾಡ್ಬೋದು, ಏನು ಪ್ರಯೋಜನ ಆಯಿತು ಅಂತ. ನಾನು ಮೇಷ್ಟ್ರನ್ನು ಚೆನ್ನಾಗಿ ಹೇಳಿದರು, ಈಗ ಮೊದಲು ಬಾಯ್ಪಾಠ ಮಾಡು, ಆಮೇಲೆ ಹೃದಯ ಪಾಠ ಆಗ್ತದೆ ಅದು ಅಂದರು. ನನಗೆ ನಿಜವಾಗ್ಲೂ ಅರ್ಥ ಆಗಿರಲಿಲ್ಲ ಅವ್ರೇನು ಹೇಳ್ತಾರೆ ಅಂತ. ಮುಂದೆ ಚೂರು ಸಂಸ್ಕೃತ ಕಲ್ತ್ಕೊಂಡ್ಮೇಲೆ ದೊಡ್ಡವನಾದಮೇಲೆ UGC ಅಂತ ಒಂದಿದೆ, ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಅಂತ, ಅದಕ್ಕೆ ಮೆಂಬರ್ ಆಗಿದ್ದೆ ನಾನು. ಆಗ ಚೇರ್ಮನ್ ಹೇಳಿದ್ರು, ಒಂದು ಆರ್ಟಿಕಲ್ ಬರ್ಕೊಡು ಅಂದರು, ಎಕ್ಸ್ಪೆಕ್ಟೇಷನ್ ಆಫ್ ಹ್ಯೂಮನ್ ಎಕ್ಸಲೆನ್ಸ್ ಅಂತ. ವಾಟ್ ಈಸ್ ಎಕ್ಸಲೆನ್ಸ್ ಇನ್ ಹ್ಯೂಮನ್ ಬೀಯಿಂಗ್ಸ್? ಮನುಷ್ಯನಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಯಾವುದು ಅದು ಬರಿಬೇಕು ಅಂತ. ನನಗೆ ಈ ಅಭ್ಯಾಸನೂ ಆಗಿದೆ, ವೆಸ್ಟರ್ನ್ ಸೈನ್ಸು ಅಭ್ಯಾಸ ಆಗಿದೆ. ವೆಸ್ಟರ್ನ್ ಸೈನ್ಸ್ ಪ್ರಕಾರ ಕೂತ್ಕೊಂಡು ಬರದೆ ಎಕ್ಸಲೆನ್ಸ್ ಅಂದರೆ ಏನು, ಅದು ಇದು ಅಂದ್ಕೊಂಡೇನೋ ಒಂದು 10 ಪೇಜ್ ಬರದೆ ಸಮಾಧಾನ ಆಗಲಿಲ್ಲ, ಹರಿದು ಹಾಕಿದೆ. ದಿನ ರಾತ್ರಿ ಊಟ ಆದಮೇಲೆ ಮನೆ ಮೇಲೆ ಅಡ್ಡಾಡೋದು ಅಭ್ಯಾಸ ನನಗೆ, ಟೆರೆಸ್ ಮೇಲೆ ಅಡ್ಡಾಡ್ತಿರ್ತೀನಿ. ಈಗ ಯಾಕೆ ಇದು ಹೇಳಿದೆ ಗೊತ್ತಾ? ಇದಿಷ್ಟೆಲ್ಲ ನಾನು ನಿಮಗೆ ಬಾಯಿಗೆ ಬರುತ್ತಲ್ಲ, ಭಗವದ್ಗೀತೆ ಬಾಯಿಗೆ ಬರುತ್ತೆ, ಸ್ತೋತ್ರಗಳು ಬಾಯಿಗೆ ಬರುತ್ತೆ. ಇದು ಬಾಯಿಗೆ ಬರೋದು ಯಾಕೆ ಒಳ್ಳೆಯದು ಗೊತ್ತಾ? ಮುಂದಿನ ದೊಡ್ಡವರಾದಮೇಲೆ ನಿಮ್ಮ ಪ್ರಯತ್ನ ಇಲ್ಲದೇ ಬಾಯಿಗೆ ಬರ್ತದೆ. ಇದು ಚಿಕ್ಕಂದಿನ ವಿದ್ಯೆ ಚೂಡಾರತ್ನ ಅಂತ. ಈಗ ಕಲ್ತದ್ದು ಯಾವಾಗಲೂ ಉಳ್ಕೊಳ್ಳುತ್ತೆ, ಆಮೇಲೆ ಕಲ್ತದ್ದು ಮರೆತು ಹೋಗ್ಬಿಡುತ್ತೆ. ಇದು ಮರೆಯೋದೇ ಇಲ್ಲ, ನಿಮಗೆ ಯಾವತ್ತೂ ಮರೆಯೋಲ್ಲ. ನಾನು ಹಾಗೆ ಟೆರೆಸ್ ಮೇಲೆ ಅಡ್ಡಾಡ್ತಾ ಇದ್ದೆ, ತಲೆಯಲ್ಲಿ ಕೊರಿತಾ ಇತ್ತದು, ಹ್ಯೂಮನ್ ಎಕ್ಸಲೆನ್ಸ್ ಬಗ್ಗೆ ಆರ್ಟಿಕಲ್ ಬರೆಯೋಕ್ಕಾಗಿಲ್ಲ ಇನ್ನೂ ಅಂಥೇಳಿ. ಏನು ಅಡ್ಡಾಡ್ತಿರ್ಬೇಕಾದ್ರೆ ಸಡನ್ನಾಗಿ ಯಾವುದೋ ಒಂದು ಛಂದೋಗ್ಯದ ಮಾತು ಬಾಯಿಗೆ ಬಂದುಬಿಡ್ತು. ನನ್ನ ಗುರುಗಳ ಮುಖಾನ್ ಪಾಠ ಆದದ್ದು ಆವಾಗ, ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ ಅಂತ ಒಂದು ಮಾತು ಬಂತು. ಅದೇ ವೇಟ್ ಎ ಮಿನಿಟ್ ವಾಟ್ ಡಸ್ ಇಟ್ ಸೇ, ಅದೇನು ಹೇಳುತ್ತೆ ನೋಡೋಣ ಅಂದ್ಕೊಂಡು ಹಾಗೆ ಅಡ್ಡಾಡ್ತಾನೆ. ಅದೊಂದೇ ಶ್ಲೋಕ ವಿಚಾರ ಮಾಡ್ತಾ ಏನೋ ಅನ್ನಿಸ್ತು ನನಗೆ. ಸರಿ ಅಂದೆ. ನಾನು ಹೇಳ್ತಿದ್ದೀನಿ, ಬಾಗಿಲು ಹಾಕೊಂಡು ಮಲ್ಕೋ ಅಂತೇಳಿ ಹೊರಗಡೆ ಚೇರ್ ಎಳ್ಕೊಂಡೆ, ಹೊರಗಡೆ ಟೆರೆಸ್ ಮೇಲೆ ಲೈಟ್ ಹಾಕ್ಕೊಂಡು ಕೂತ್ಕೊಂಡು ಸುಮಾರು ರಾತ್ರಿ 11ಕ್ಕೆ ಶುರು ಮಾಡಿದವನು, ಬೆಳಗ್ಗೆ 4 ಗಂಟೆ ಹೊತ್ತಿಗೆ ಆರ್ಟಿಕಲ್ ರೆಡಿ ಆಯಿತು. ಪೂರ್ತಿ ಆರ್ಟಿಕಲ್ ಬರೆದು ಕಳಿಸ್ಬಿಟ್ಟೆ, ಏನು ಕರೆಕ್ಷನ್ ಕೂಡ ಮಾಡಲಿಲ್ಲ. ಅದು ಎಷ್ಟು ಪ್ರಸಿದ್ಧ ಆಯಿತು ಅಂದರೆ 10,000 ಕಾಪಿ ಹೋಗಿ
ಆ UGC ಚೇರ್ಮನ್ ನನಗೆ ಕೇಳಿದರು, ಇದು ಹೆಂಗೆ ಬರೆದಿ ನೀನು ಅಂತ ಕೇಳಿದರು. ನಂದಲ್ಲ, ಅದು ನಮ್ಮ ಗುರುಗಳು ಬರೆಸಿದ್ದು ಅಂತ ಹೇಳಿದ್ರು. ನಾನು ಆವಾಗ ಛಂದೋಗ್ಯ ಕಲಿಯದೆ ಹೋಗಿದ್ದರೆ ಬರ್ತಿತ್ತ ಬಾಯಿಗೆ ಅದು? ಇದು ಯಾವುದೋ ಸಿನಿಮಾ ಹಾಡು ಬರ್ತಿತ್ತು ಅಷ್ಟೇ ಅಲ್ವಾ? ಯಾಕೆ ಹೇಳ್ತೀನಿ ಅಂದರೆ, ಈ ಸಣ್ಣಂದಿರ್ತಾ ನೀವೇನು ಕಲ್ತಿರ್ತೀರಿ ಬಾಯಿಗೆ ಮರೆಯೋದೇ ಇಲ್ಲ. ಅದು 50 ವರ್ಷ 60 ವರ್ಷ ಆದಮೇಲೆ ಯಾವುದೋ ಗುಣಗ್ತಾ ಇರ್ತೀರಿ ನೀವು. ಎಷ್ಟೋ ಸಲ ಬಾಯಿಗೆ ನಿಮ್ಮ ಭಗವದ್ಗೀತೆ ಬಾಯಿಗೆ ಬರೋಲ್ಲ ಹೇಳಿ, ಮನೇಲಿ ಮಾತಾಡ್ತಿರ್ಬೇಕಾದ್ರೆ ಒಂದು ಸಲ ತಕ್ಷಣ ಬರಲ್ವಾ? ಯಾವುದೋ ಶ್ಲೋಕ ಬಾಯಿಗೆ ಬಂದುಬಿಡುತ್ತಲ್ಲ. ಹಾಗೆ ಬರಬೇಕಾದ್ರೆ ಮೊದಲೊಂದು 10 ಸಲ ಹೇಳ್ಕೊಂಡಿರ್ಬೇಕು ಬಾಯಿಗೆ. ಪೂರ್ಣಪ್ರಮತಿ ಶಾಲೆಗೆ ಯಾಕೆ ನೀವು ಋಣಿಯಾಗಿರಬೇಕು ಅಂದರೆ, ಯಾವುದು ನೆನಪಿರಬೇಕೋ ಅದನ್ನು ಉಳಿಸೋ ಪ್ರಯತ್ನ ಮಾಡಿದ್ದಾರೆ. ಯಾವುದು ಬೇಕಿಲ್ವೋ ಅದು ಬೇಕಿಲ್ಲ. ಅದರಿಂದ ನಮ್ಮ ಅಜ್ಜ ಹೇಳೋದು, ಆ ಕಲಿಸಿದ್ದು ಗುರುಗಳ ಕಡೆ ಕಲಿಸಿದ್ನಲ್ಲ, ಆ ಕಲಿತದ್ದು ಪ್ರಯೋಜನ ಆಯಿತು ಅಂತ ಹೇಳಬೇಕು. ಇವತ್ತಿಗಾದರೂ ಎಷ್ಟೋ ಸಲ ಅದು ಸರಿಯೇನೋ ತಪ್ಪೋ ಗೊತ್ತಿಲ್ಲ, ನನಗೆ ತಿಳುವಳಿಕೆ ಭಾಳ ಕಮ್ಮಿ, ಅದು ಜ್ಞಾನ ಭಾಳ ಕಮ್ಮಿ. ಯಾವುದೋ ಒಂದು ಚಾನಲಲ್ಲಿ, ಶಂಕರ ಚಾನಲ್ ಅಂತ ಯಾವುದೋ ಕರೆದ್ರು ಅಕಸ್ಮಾತ್ತಾಗಿ, ಒಂದು ಯಾವುದೋ ನಮ್ಮ ದಾಸರ ಪದಗಳ ಬಗ್ಗೆ ಏನಾದರೂ ಮಾಡಬೇಕು ಅಂತ. ಶಶಿಧರ್ ಕೋಟೆ ಅಂತ ಹುಡುಗ, ಆತ ಹಾಡಬೇಕು, ಅದಕ್ಕೆ ನಾನು ಅರ್ಥ ಹೇಳಬೇಕು. ಪ್ರತಿಯೊಂದು ಹಾಡಿಗೂ ಆಧ್ಯಾತ್ಮಿಕ ಅರ್ಥ ಇರ್ತದೆ ಅಂತ ಹೇಳ್ಕೊಂಡು ಹೋದದ್ದು. ನೀವು ನಂಬಲಿಕ್ಕಿಲ್ಲ, ಯಾವುದೂ ತಯಾರಿ ಇಲ್ಲದೆ ಹೋಗ್ತಿದ್ದದ್ದು, ಯಾವ್ಯಾವುದೂ ತಯಾರಿ ಇಲ್ಲ. ಆತ ಯಾವ ಹಾಡು ಮಾರ್ಕೊಂಬರ್ತಾನೆ ಅಂತ ನನಗೆ ಗೊತ್ತಿಲ್ಲ. ಅಲ್ಲಿ ಬಂದ ಮೇಲೆ ಹೇಳೋಕೆ, ಸರಿ 4 ಹಾಡು ರಾಗ ಹಾಕೊಂಬಂದಿದ್ದೀನಿ ಸರ್ ಅನ್ಬೇಕು, ಕೊಡು ಅನ್ಬೇಕು. ಮೊದಲೇದು ನೋಡೋದು, ಅಲ್ಲೇ ಹೇಳೋಕ್ಕೆ ಶುರು ಮಾಡೋದು. ಇದಕ್ಕೆ ಬಂಡವಾಳ ಬಂದದ್ದು ಎಲ್ಲಿಂದ ಗೊತ್ತಾ? ಬಂಡವಾಳ ಈಗಿಂದಲ್ಲ, ಅದು ಆಗಿನ ಬಂಡವಾಳ. ಸ್ಟಾಕ್ ಹಾಕಿದ್ರಲ್ಲ ಗುರುಕುಲಕ್ಕೆ ಹೋದಾಗ, ಅದು ಸ್ವಲ್ಪ ಉಳ್ಕೊಂಡಿತ್ತು ಅಂತ ಹೇಳಿ ಹೊಳಕಾಯ್ತು. ಅದರಿಂದ ಇವತ್ತಿನ ಕಲಿತಂಥ ವಿದ್ಯೆ ನಿಮ್ಮನ್ನು ಯಾವತ್ತೂ ಕಾಪಾಡ್ತದೆ ಅಂತ ಹೇಳಬೇಕು. ಆಗ್ಬೋದಾ? ಅಂದರೆ ನೀವು ಕಲಿತದ್ದು ತುಂಬ ಪ್ರಯೋಜನಕಾರಿಯಾದದ್ದು, ಜೀವನಕ್ಕೆ ತುಂಬ ಸಹಕಾರಿಯಾದಂಥದ್ದು ಅಂತ ಹೇಳಬೇಕು. ಮುಂದೆ ವಿಜ್ಞಾನ ನಾನು ಬಿಡಲಿಲ್ಲ, ವಿಜ್ಞಾನ ಕಲಿಬೇಕು ಅಂತ ಆಸೆ ಇತ್ತು, ಅವಕಾಶವೂ ಸಿಕ್ತು. ಏನೋ ನಮ್ಮ ಅಜ್ಜನ ಉತ್ಸಾಹನೋ ಏನೋ ಗೊತ್ತಿಲ್ಲ, ಸಣ್ಣ ವಯಸ್ಸಿಗೆ ಪರೀಕ್ಷೆ ಪಾಸ್ ಆಗಿಬಿಡುತ್ತೆ ನಂದು. ಆಗಿನ ಕಾಲದಲ್ಲಿ ನಿಮ್ಮ ಹಾಗೆ ಬೆಳಗ್ಗೆ ನೋಡಿ ಸಂತೋಷ ಆಯಿತು ನನಗೆ. ಒಂದು ಪ್ರಶ್ನೆ ಕೇಳಿದೆ, ಅದಕ್ಕೆ ಅಲ್ಲಿ ಟೀಚರ್ಗೆ, ಮೀನಾ ಅವ್ರು ಕೇಳಿದೆ, ಈ ಹುಡುಗರು ಬೇಗ ಕಲ್ತ್ಬಿಟ್ರೆ ಮುಂದಿನ ಕ್ಲಾಸಿಗೆ ಹಾಕಿಬಿಡ್ತೀರಾ ಅಂತ. 1ನೇ ಕ್ಲಾಸಿನ ಮಗು 3ನೇ ಕ್ಲಾಸಿನ ಪ್ರಾಬ್ಲಮ್ ಸಾಲ್ವ್ ಮಾಡುತ್ತೆ, ಒಮ್ಮೆ 4ನೇ ಕ್ಲಾಸಿಗೆ ಕಳಿಸ್ಬಿಡೋದಾ? ಹಂಗೆ ಕಳಿಸಿದರೆ ಅವನು 11 ವರ್ಷಕ್ಕೆ SLC ಕೂತ್ಕೊಂಡ್ಬಿಡ್ತಾನೆ. ನಮ್ಮಲ್ಲಿ ನಾನು ದುರ್ದೈವ, ನಮ್ಮಲ್ಲಿ ಇಲ್ಲ, ಅವಕಾಶ ಇಲ್ಲ. ಅದು ಬೇರೆ ದೇಶದಲ್ಲಿ ಅವಕಾಶ ಇದೆ, 13 ವರ್ಷಕ್ಕೆ ನೀವು ಗ್ರ್ಯಾಜುಯೇಟ್ ಆಗ್ಬೋದು. ನಮ್ಮಲ್ಲಿ ಹಾಗೆ ಮಾಡ್ಬೋದಾ ಅಂತ. ನಮ್ಮ ಅಜ್ಜ ಹಂಗೆ ಮಾಡಿದ್ದ, ಒಂದು ಅದರಿಂದ ಕಷ್ಟನೂ ಪಟ್ಟಿದ್ದೀನಿ ನಾನು ಓದ್ತಿರ್ಬೇಕಾದ್ರೆ ಏನೋ ಸ್ವಲ್ಪ ಬುದ್ಧಿ ಇತ್ತು ಅಂತ ನಮ್ಮ ಅಜ್ಜನ ಭ್ರಮೆ ಅದು. ಒಬ್ಬರು ಎಜುಕೇಷನ್ ಆಫೀಸರ್ ಬಂದಾಗ 2ನೇ ಕ್ಲಾಸಿನ ಪರೀಕ್ಷೆ ತೊಗೋತಾ ಇದ್ರಂತೆ. ನಮ್ಮ ಅಜ್ಜ ಹೇಳಿದೆ, ಇವಂದು ತೊಗೊಂಬಿಡಿ 2ನೇ ಕ್ಲಾಸಿನ ಪರೀಕ್ಷೆ, ಪಾಸ್ ಆದರೆ 3ನೇ ಕ್ಲಾಸಿಗೆ ಕೂಡಿಸ್ಬಿಡಿ ಅಂದಂತೆ. ಅವ್ರು 2ನೇ ಪರೀಕ್ಷೆ ಕೂಡಿಸಿದ್ರು, ನಾನು ಚೆನ್ನಾಗಿ ಮಾಡಿದೆ ಅಂತೆ. 3ನೇ ಕ್ಲಾಸಿಗೆ ಹೋದೆ. 1ನೇ ಕ್ಲಾಸ್ ಕಲಿತೇ ಇಲ್ಲ ನಾನು, ಒಮ್ಮೆ 3ನೇ ಕ್ಲಾಸ್. ಅದಕ್ಕೆ ನನಗೇನಾಯ್ತು ಪರಿಸ್ಥಿತಿ ಅಂದರೆ, ನನಗೆ 20 ವರ್ಷ 3 ತಿಂಗಳು MSc ಆಗಿ ಹೋಗಿತ್ತು ನಂದು. 20 ವರ್ಷ 3 ತಿಂಗಳು ಲೆಕ್ಚರರ್ ಆಗಿದ್ದೀನಿ ನಾನು ಕಾಲೇಜಲ್ಲಿ, ಇಲ್ಲಿ ಬೆಂಗಳೂರಲ್ಲಿ. ಏನು ಹುಚ್ಚತನ ಅಲ್ವಾ? 20 ವರ್ಷ 3 ತಿಂಗಳಿಗೆ ಹುಡುಗರಂಗೆ ಕಾಣಿಸಿರ್ಬೇಕು. ನನಗೆ ಯಾರೋ ಕೇಳ್ತಿದ್ರು, ಸೂಟ್ ಹಾಕ್ಕೋತಿರಲ್ಲ ಯಾಕೆ ಅಂತ ಕೇಳ್ತಿದ್ರು. ಯಾವಾಗಲೂ ಸೂಟ್ ಹಾಕ್ಕೋತಿರಲ್ಲ ಯಾಕೆ ಅಂತ. ಅದಕ್ಕೊಂದು ಕಾರಣ ಇದು, ತಮಾಷೆ ಕಾರಣ ಅದು. ಯಾವತ್ತೂ ನಾನು ಹೀಗೆ ಇರೋದು, ಬೇರೆ ಡ್ರೆಸ್ಸಲ್ಲಿ ಸಾಮಾನ್ಯವಾಗಿ ನೋಡಿರಲ್ಲ ಜನ ಯಾರು ನನ್ನ. ಅದೇನು ಹೆಗ್ಗಳಿಕೆ ಅಂತಲ್ಲ. ನಮ್ಮಲ್ಲಿ ಧಾರವಾಡ ಕಡೆಗೆ ಪ್ರೊಫೆಸರು ಅಂದರೆ ಯಾವಾಗಲೂ ಸೂಟ್ ಹಾಕ್ಕೊಂಡಿರಬೇಕು ಅಂತ ಒಂದಿರ್ತಿತ್ತು. ಕಾಲೇಜ್ ಲೆಕ್ಚರರ್ ಪ್ರೊಫೆಸರ್ ಅಂದರೆ ಸೂಟ್ ಹಾಕ್ಕೋಬೇಕು ಅಂತ. ಕಲಿಸೋದು ಹೆಂಗೆ ಕಲಿಸ್ಲಿ, ಸೂಟ್ ಮಾತ್ರ ಹಾಕ್ಕೊಂಡಿರಬೇಕು ಅಂತ ಒಂದಿರೋದು. ಅದೊಂದಿತ್ತು. ಆದರೆ ನಾನು ಹಾಕ್ಕೋತಿರ್ಲಿಲ್ಲ ಮೊದಲು. ನನಗೆ ಬ್ಲೂ ಕಲರ್ ಭಾಳ ಇಷ್ಟ, ನೀಲಿ ಬಣ್ಣ ಇಷ್ಟ. ನೀಲಿ ಪ್ಯಾಂಟು, ನೀಲಿ ಶರ್ಟು, ಒಂದು ಲೈಟ್ ನೀಲಿ ಶರ್ಟು ಹಾಕ್ಕೊಂಡು ಕಾಲೇಜ್ಗೆ ಹೋಗಿದ್ದೆ, ಲೆಕ್ಚರರ್ ನಾನು. ಮೊದಲೇ ಹುಡುಗ, 20 ವರ್ಷ. ಆ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಇನ್ನೂ ಹುಡುಗರಂಗೆ ಅನಿಸಿರಬೇಕು. ಅಲ್ಲಿ ವಿದ್ಯಾವರ್ಧಕ ಸಂಘ ಅಂತ ರಾಜಾಜಿನಗರದಲ್ಲಿ, ಹೆಸರು ಕೇಳಿದ್ದೀರಾ? ವಿದ್ಯಾವರ್ಧಕ ಸಂಘ ಸಂಸ್ಥೆ ಅಂತ, ಅಲ್ಲಿ ಸೇರಿಕೊಂಡದ್ದು ನಾನು ಲೆಕ್ಚರರಾಗಿ. ಅದೇ ವರ್ಷ ಕಾಲೇಜ್ ಶುರು ಆದದ್ದು. ಹೈಸ್ಕೂಲ್ ಇತ್ತಲ್ಲಿ. ಹೈಸ್ಕೂಲ್ ಮಕ್ಕಳೆಲ್ಲ ಅಲ್ಲಿ ಪ್ರೇಯರ್ ಮಾಡಬೇಕು. ಅಸೆಂಬ್ಲಿ ಇರ್ತಲ್ಲ, ಪ್ರೇಯರ್ ಮಾಡ್ತಾರಲ್ಲ, ಹಾಗೆ ಸಾಲು ಇದ್ಕೊಂಡು ಪ್ರೇಯರ್ ಮಾಡ್ತಾಯಿದ್ರು. ನನಗೆ ಪ್ರೇಯರ್ ನೋಡೋಕೆ ಇಷ್ಟ. ನಾನು ಕೆಮಿಸ್ಟ್ರಿ ಲ್ಯಾಬ್ರೇಟ್ರಿ ಮುಂದೆ ನಿಂತ್ಕೊಂಡು ಆ ಪ್ರೇಯರ್ ನೋಡ್ತಾ ಇದ್ದೆ. ಮುಗಿದ್ಮೇಲೆ ಎಲ್ಲರೂ ಸಾಲು ಹಿಡಿದು ತಮ್ಮ ರೂಮಿಗೆ ಹೋಗ್ತಾರಲ್ಲ, ಹುಡುಗರು ಕ್ಲಾಸಿಗೆ ಹೋಗ್ತಾರಲ್ಲ. ಹೋದ್ಮೇಲೆ ನಾನು ಹಾಗೆ ನಿಂತ್ಕೊಂಡಿದ್ದೆ. ಪದ್ಮಾ ಕುಂಟೆ ಅಂತ ಒಬ್ಬರು ಲೆಕ್ಚರರ್, ಟೀಚರಲ್ಲಿ, ಹೈಸ್ಕೂಲ್ ಟೀಚರ್ ಅವರು. ಮರಾಠಿ ಯಾರಿಗಾದ್ರು ಬರುತ್ತಾ ನಿಮಗೆ? ಮರಾಠಿ ಬರ್ತಮ್ಮ? ಮನೇಲಿ ಮರಾಠಿ ಮಾತಾಡ್ತೀರಾ? ಗುಡ್. ಆಕೆಗೆ ಅರ್ಥ ಆಗತ್ತೆ ನಾನು ಹೇಳೋದು. ಅವ್ರು ಮರಾಠಿ ಟೀಚರ್ ಅವರು ನಿಂತ್ಕೊಂಡಿದ್ರು. ಭಾರಿ ಸ್ಟ್ರಿಕ್ಟ್ ಅಂತ ಹೆಣ್ಮಗಳು, ನನಗೆ ಗೊತ್ತಿಲ್ಲ. ನಾನು ನಿಂತ್ಕೊಂಡಿದ್ದೀನಿ. ಏಯ್ ಈ ಕಡೆ ಏರೇ ಬೇಡ ಅಂದರು. ಹುಚ್ಚ ಬಾಯಿಲಿ ಅಂದಂಗೆ. ನನಗೆ ಯಾಕೆ ಕರೀತಾರೆ ಇವರು ಅಂತ ಯಾರಿಗೆ ಕೇಳ್ತೀನಿ, ನಿಮಗೆ ಬಾಯಿಲಿ ಅಂತ ಕರೆದ್ರು. ನಾನು ಹುಡುಗರಂಗೆ ಕಾಣಿಸಿರ್ಬೇಕು ಹೋದೆ.
ಕ್ಲಾಸಿಗೆ ಹೋಗೋ ಇಲ್ಲಾಕೆ ನಿಂತ್ಕೊಂಡಿದ್ಯಾ ಅಂದರು. ನಾನು ಅಂದೆ ನಾನು ಕ್ಲಾಸ್ ಇಲ್ಲ, ನನ್ನ ಕ್ಲಾಸ್ ಇನ್ನೊಂದು ತಾಸು ಲೇಟ್ ಇದೆ ಅಂದೆ. ಏನು ಲೇಟ್ ಅಂದರೆ ಹೋಗಿ ಕ್ಲಾಸಿಗೆ ಹೋಗು, ಬೆಲ್ಲಾಗಲಿಲ್ಲ ಅಂದರು. ನಾನು ಹೇಳಿದೆ ನಾನು ಇಲ್ಲಿ ಸ್ಟೂಡೆಂಟ್ ಅಲ್ಲ, ನಾನು ಲೆಕ್ಚರರು ಅಂದೆ. ಏನು ಲೆಕ್ಚರರ ಗೊತ್ತೇ ಆಗಲ್ಲ ಅಂದು. ಗೊತ್ತಾಯ್ತಾ? ಗೊತ್ತಾಗಲ್ಲ ಅಂದರು. ದುರ್ದೈವಕ್ಕೋ ಸುದೈವಕ್ಕೋ ಆ ಶಾಲೆ ಯೂನಿಫಾರ್ಮು ಅದೇನೆ, ಬ್ಲೂ ಪ್ಯಾಂಟು ಲೈಟ್ ಬ್ಲೂ ಶರ್ಟ್. ಅವಾಗ ವಿದ್ಯಾವರ ಸಂಘದ್ದು. ಅದಕ್ಕೆ ಅನ್ನಿಸ್ತು ಇನ್ನು ಹುಡುಗರು ಹಂಗೆ ಕಾಣಿಸಿದ್ರೆ ಚೆನ್ನಾಗಿರಲ್ಲ. ಆಕೆನೋ ಟೀಚರು ಏರೇಬೇಡಿ ಅಂದರು. ಕರೆಕ್ಟು, ಹುಡುಗರು ಅಂದ್ಬಿಟ್ರೆ ನನಗೆ ಅಂತ ಹೇಳಿ ಅವತ್ತು ಹೋಗಿ ಕೋಟ್ ಹೊಲ್ಸ್ಕೊಂಡು ಹಾಕ್ಕೊಂಬಂದೆ. ಅಂದರೆ ಹುಡುಗ ಅಲ್ಲ ಅಂತ ಗೊತ್ತಾಗಲಿಕ್ಕೆ ಅಂತ ಹಾಕ್ಕೊಂಡಿತ್ತು. ಅದು ಅಭ್ಯಾಸ ಆಗೋಯ್ತು, ಹಾಗೆ ಉಳ್ಕೊಂಬಿಡ್ತು. 43 ವರ್ಷ ಆಯಿತು ಮಕ್ಕಳಿಗೆ ಪಾಠ ಮಾಡ್ತಾಯಿದ್ದು, ಕಾಲೇಜ್ ಮಕ್ಕಳಿಗೆ. ಭಾಳ ವರ್ಷ ಕಾಲೇಜ್ ಮಕ್ಕಳಿಗೆ ಮಾಡಿದೆ, 25 ವರ್ಷ ಮಾಡಿದೆ. ಕಾಲೇಜ್ ಲೆಕ್ಚರರ್ಸು, ಯೂನಿವರ್ಸಿಟಿಗೆ, ಬೇರೆ ದೇಶದಲ್ಲಿ, ಅಮೇರಿಕಾದಲ್ಲಿ ಪಾಠ ಮಾಡಿದ್ದು, ಜಪಾನಲ್ಲಿ ಪಾಠ ಮಾಡಿದ್ದು, ವಾಪಸ್ ಇಲ್ಲಿ ಬಂದದ್ದು ಎಲ್ಲ ಕಲ್ಕೊಂಡು ಆದಮೇಲೆ ಅನ್ನಿಸ್ತು ದೇವ್ರ ದಯ ಒಂದು ಸಲ ಸಾಕು ಅನಿಸ್ಬಿಡ್ತು. 97ನೇ ಇಸ್ವಿಗೆ ವೈಸ್ ಚಾನ್ಸಲರ್ ಆಗಬೇಕು ಅಂತ CNR ರಾವ್ ಇದ್ದಾರಲ್ಲ, ಕೇಳಿದ್ದೀರಾ? CNR ರಾವ್, ಭಾರತ ರತ್ನ. ಅವ್ರ ಜೊತೆಗೆ ನಾನು ಸ್ವಲ್ಪ ರಿಸರ್ಚು ಮಾಡಿದ್ದೀನಿ. ಒಂದು ಪೇಪರು ಇದೆ ನನಗೆ ಅವ್ರ ಜೊತೆಗೆ. ಅವ್ರಿಗೇನು ಅನ್ನಿಸ್ತೋ ಗೊತ್ತಿಲ್ಲ, 97ನೇ ಇಸ್ವಿಗೆ ಕರ್ನಾಟಕ ಯೂನಿವರ್ಸಿಟಿಗೆ ವೈಸ್ ಚಾನ್ಸಲರ್ ಆಗಬೇಕು ಅಂತ ನನ್ನ ಹೆಸರು ಕಳಿಸ್ಬಿಟ್ರು. ಸರ್ಚ್ ಕಮಿಟಿ ಅವರೊಬ್ಬರೇ, ಒನ್ ಮ್ಯಾನ್ ಕಮಿಟಿ ಅವರು. ಅವ್ರು ಸುಮ್ಮನೆ ಇರೋರಲ್ಲ, ನೇರ ಮನುಷ್ಯ. ನೋಡಿ ನಿನ್ನ ಹೆಸರು ಕಳಿಸಿದ್ದೀನಿ ಹೋಗು ಅಂದರು. ನನಗೆ ಬೇಡ ಸರ್ ಅಂದೆ. ನೀನೇ ಹೋಗಿ ಹೇಳಿ ಗವರ್ನರ್ ಬೇಡ ಅಂತ ಹೇಳು. ನಾನು ಗವರ್ನರ್ ಹೇಳಿ ಕಳಿಸಿದ್ರು, ಹೋದೆ. ನಾನು ವೈಸ್ ಚಾನ್ಸಲರ್ಶಿಪ್ ಬೇಡ ಅಂದೆ. ನೀವು ಮೂರ್ಖರಿದ್ದೀರಿ ಅಂದರು. ಹೌದು ಅಂದೆ. ವೈಸ್ ಚಾನ್ಸಲರ್ ಆಗಬೇಕು ಅಂತ ವಸೀಲಿ ತೊಗೊಂಬರ್ತಾರೆ ಜನ ಎಲ್ಲ, ನೀವು ಬೇಡ ಅಂತಿರಲ್ಲ ಅದು. ನಾನು ಯಾರಿಗೆ ಆಸೆ ಇದೆ ಅವ್ರು ಕೊಡ್ರಪ್ಪ, ನನಗೆ ಗಂಟು ಬಿದ್ದಿದೆ, ನಾನು ಬೇಡ ಇದು ಅಂತ ಹೇಳಿದೆ. ಎಲ್ಲರೂ ಶಾಲೆ ಬಿಟ್ಟು ಕಾಲೇಜಿಗೆ ಹೋಗ್ತಾರೆ ಬೆಳವಣಿಗೆ ಆಗಬೇಕು ಅಂತ. ನಾನು ರಿವರ್ಸ್ ಮಾಡಿದ್ದು. ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ದೆ, ಭಾಳ ಸಣ್ಣ ವಯಸ್ಸಿಗೆ ಪ್ರಿನ್ಸಿಪಲ್ ಆದದ್ದು. 28 ವರ್ಷಕ್ಕೆ ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ದೆ ನಾನು. ಎಲ್ಲರೂ ಅಂದರು ಶಾಲೆ ಮುಳುಗಿ ಹೋಗ್ಬಿಡುತ್ತೆ ಕಾಲೇಜಿದು, ಸಣ್ಣ ಹುಡುಗನ ಪ್ರಿನ್ಸಿಪಾಲ್ ಮಾಡಿದ್ದಾರೆ, ಏನು ಬರುತ್ತೆ ಅವನಿಗೆ ಅಂದರು. ಆದರೆ MPL ಶಾಸ್ತ್ರಿಗಳು ಮಾತ್ರ ಹೇಳಿದರು ಶಾಲೆ ತುಂಬ ಚೆನ್ನಾಗಿ ಬೆಳೀತದೆ ಅಂತ. ತುಂಬ ಚೆನ್ನಾಗಿ ಬೆಳೀತು ಕಾಲೇಜು, ತುಂಬ ಚೆನ್ನಾಗಿ ಬೆಳೀತು. ಆ ಕಾಲೇಜ್ ಪ್ರಿನ್ಸಿಪಾಲ್ಶಿಪ್ ಬಿಟ್ಟು ಶಾಲೆಗೆ ಹೋದೆ, ಶಾಲೆ ಪ್ರಿನ್ಸಿಪಾಲ್ ಅಂತ. ನೀವು ಜೈನ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ ಕೇಳಿದ್ದೀರ ಮಕ್ಕಳೇ? ಕನಕಪುರ ರಸ್ತೆಯಲ್ಲಿದೆ. ಅಲ್ಲಿ ನಾನೇ ಮೊದಲನೇ ಪ್ರಿನ್ಸಿಪಾಲು, ಡೈರೆಕ್ಟ್ರು ಅಂತ ಹೋದದ್ದು. ಅಲ್ಲಿ ಮೀನಾ ನನ್ನ ಜೊತೆಗೆ 1 ವರ್ಷ ಕೆಲಸ ಮಾಡಿದರು. ಅಲ್ಲಿ ಪ್ರಿನ್ಸಿಪಾಲ್ ಆಗಿದ್ದಾಗ ನನಗೆ ಮಕ್ಕಳಿಗೆ ಅಭ್ಯಾಸ ಮಾಡಿ ಗೊತ್ತೇ ಇಲ್ಲ, ನಿಜ ಹೇಳಬೇಕು. ಮಕ್ಕಳಿಗೆ ಪಾಠ ಮಾಡೇ ಗೊತ್ತಿಲ್ಲ ನನಗೆ. ಯಾವತ್ತು ತೀರಾ ಸಣ್ಣ ಕ್ಲಾಸು ಅಂದರೆ ಫಸ್ಟ್ ಇಯರ್ ಡಿಗ್ರಿ ಪಾಠ ಮಾಡಿದ್ದು. ಒಮ್ಮೆ ಹೋಗಿ 8ನೇ ಕ್ಲಾಸಿಗೆ ಪಾಠ ಮಾಡಬೇಕು, ಕೆಮಿಸ್ಟ್ರಿ ಪಾಠ ಮಾಡಬೇಕು ಅಂದರು. ಟೆಕ್ಸ್ಟ್ ಬುಕ್ ತೊಗೊಂಡು ನೋಡ್ತೀನಿ, ಕೆಮಿಸ್ಟ್ರಿನೇ ಇಲ್ಲ ಅದರೊಳಗೆ, ಏನೇನೂ ಕೆಮಿಸ್ಟ್ರಿ ಇಲ್ಲ ಅದರೊಳಗೆ. ತಿರ್ಗಾ ಮುರ್ಗ ಮ್ಯಾನ್ಮೇಡ್ ಮಟೀರಿಯಲ್ಸು, ಸಿಂಥೆಟಿಕ್ ಮಟೀರಿಯಲ್ಸು, ಇದು ಕೆಮಿಸ್ಟ್ರಿನ ಇದು? ನೀವು ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಕಲಿಸ್ಬಿಟ್ಟು MSc ಹುಡುಗರಿಗೆ, PhD ಹುಡುಗರಿಗೆ ಗೈಡ್ ಮಾಡಿ ಒಂದೇ ಸಲ ಹೇಳ್ತಿ ಬಂದಿದ್ದು ಕೆಮಿಸ್ಟ್ರಿನ ಅನ್ನಿಸ್ತಿಲ್ಲ. ಆಗ ನನಗೆ ಅರ್ಥ ಆದದ್ದೇನು ಗೊತ್ತಾ? PhD ಹುಡುಗರಿಗೆ ಗೈಡ್ ಮಾಡೋದು ತುಂಬ ಸುಲಭ. ಆದರೆ ಅವ್ರಿಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಇಬ್ಬರು ಹುಡುಕ್ತಾ ಇರೋದು, ರಿಸರ್ಚ್ ತಾನೇ ಅದು. MSc ಹುಡುಗರಿಗೆ ಪಾಠ ಮಾಡೋದು ತುಂಬ ಸುಲಭ. BSc ಅವ್ರಿಗೆ ಅಷ್ಟೇನು ಕಷ್ಟ ಅಲ್ಲ. PUC ಅವ್ರಿಗೆ ಸ್ವಲ್ಪ ಕಷ್ಟ. ಹೈಸ್ಕೂಲ್ ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಕಷ್ಟ. ನಿಜವಾಗಲೂ ಕಷ್ಟ ಅಂದರೆ ಪ್ರೈಮರಿ, ಪ್ರೀ ಪ್ರೈಮರಿ ಮಕ್ಕಳಿಗೆ ಪಾಠ ಮಾಡೋದು ನಿಜವಾಗ್ಲೂ ಕಷ್ಟ ಅದು. ಯಾಕಂದ್ರೆ ನೀವು ಮಗು ಆಗದೊರ್ತು ಮಕ್ಕಳಿಗೆ ಪಾಠ ಮಾಡೋಕ್ಕಾಗಲ್ಲ. ಅಲ್ಲಿ ಹೋದ್ಮೇಲೆ ಅನ್ನಿಸ್ತು, 25 ವರ್ಷ ಸುಮ್ಮನೆ ನಾನು ಹೈಯರ್ ಎಜುಕೇಷನ್ ಕಳೆದುಬಿಟ್ಟೆ, ಪ್ರೈಮರಿ ಸೆಕೆಂಡ್ರಿನೇ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಅಲ್ಲಿಂದ ಹಿಡ್ಕೊಂಡು ಈ ಸಂಸ್ಥೆ, ಮೇಡಮ್ ಹೇಳಿದ್ರಲ್ಲ ಹಾಗೆ ಸಂಸ್ಥೆ ಮಾಡಿಕೊಂಡು ಟೀಚರ್ಸಿಗೆ ತಯಾರಿ ಮಾಡಬೇಕು, ಹೇಗೆ ಪಾಠ ಮಾಡಿದ್ರೆ ಮಕ್ಕಳಿಗೆ ಬೇಜಾರಾಗೋಲ್ಲ, ಆ ರೀತಿ ಪಾಠ ಮಾಡಬೇಕು ಅಂತ ಶುರು ಮಾಡಿದ್ದು. ಅದು ಮಾಡ್ತಾ ಬಂದಿದ್ದೀನಿ. ಇಷ್ಟು ಹೆಜ್ಜೆಗಳು. ಅದೊಂದು ವಿಚಿತ್ರ ಘಟನೆ, ಅದು ಹೇಳಿಬಿಡ್ತೀನಿ. ಅದು ಮತ್ತೊಂದು, ಭಾಭಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಅಂತ ಕೇಳಿದ್ದೀರಾ? ಹೋಮಿ ಭಾಭಾ ಅಂತ ಕೇಳಿರಬೇಕಲ್ಲ, ನಮ್ಮ ಪರಮಾಣು ವಿಜ್ಞಾನದ ಪಿತಾಮಹ ಅಂತ ಕರೀತಾರೆ. ಅವ್ರದ್ದು ಇನ್ಸ್ಟಿಟ್ಯೂಟ್ ಮುಂಬೈದಲ್ಲಿದೆ. ನಾನು ರಿಸರ್ಚ್ ಅಲ್ಲಿ ಮಾಡಿದ್ದು, ಅಲ್ಲಿ ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಬೆಂಗಳೂರು ಇದೆಯಲ್ಲ, ಅಲ್ಲಿ 2 ಕಡೆ ರಿಸರ್ಚ್ ಮಾಡಿದ್ದು ನಾನು. ಅಲ್ಲಿ ಬಾಂಬೆಗೆ ಹೋದಾಗ ಒಬ್ಬರು ಕಾರ್ಖಾನವಾಲಾ ಅಂತ ಇದ್ದರು. ಅವರು ಕೆಮಿಸ್ಟ್ರಿ ಹೆಡ್, ಅನಾಲಿಟಿಕಲ್ ಕೆಮಿಸ್ಟ್ರಿ ಹೆಡ್. ಭಾರಿ ಶಾರ್ಟ್ ಟೆಂಪರ್ಡ್. ಅಂದರೆ ನೀವು ದೂರ್ವಾಸ ಋಷಿಗಳ ಬಗ್ಗೆ ಕೇಳಿದ್ದೀರಲ್ಲ, ಪುರಾಣದಲ್ಲಿ ದೂರ್ವಾಸ ಋಷಿ ಕೇಳಿದಿರ್ತಾನೆ. ಅವ್ರಿಗಿಂತ ಒಂದು 50% ಜಾಸ್ತಿ ಕೋಪ, ಭಾರಿ ಕೋಪ. ಅವ್ರನ್ನ ಯಾರೂ ಮಾತಾಡ್ಸಂಗಿಲ್ಲ. ದೂರ್ವಾಸ ಅಸಾಧ್ಯ ಕೆಟ್ಟ. ನಾನು ಹೋಗಿ ಅವ್ರ ಕಡೆ ರಿಸರ್ಚ್ ಮಾಡಬೇಕು. ಎಲ್ಲರೂ ಹೇಳಿದರು. ಇವನ್ ರಾಜ ರಾಮಣ್ಣ ಹೆಸರು ಕೇಳಿದ್ದೀರಾ?
ಖ್ಯಾತ ಅಣುವಿಜ್ಞಾನಿ ರಾಜಾರಾಮಣ್ಣ, ಅವ್ರು ನಾನು ಮಾರ್ಗದರ್ಶಕರಾಗಿದ್ದವರು. ಅವ್ರು ಹೇಳಿದ್ರು ಹುಷಾರಾಗಿರ್ಬೇಕು ಸ್ವಲ್ಪ, ಅವ್ರ ಜೊತೆ ಜಗಳಾಡೋಕ್ಕೆ ಹೋಗಬೇಡ. ನಾನು ಯಾಕೆ ಜಗಳಾಡೋಕ್ಕೆ ಹೋಗಲಿ ಗೈಡ್ ಜೊತೆಗೆ. ಒಂದು ವಾರ ಆಗಿರ್ಬೇಕು ರಿಸರ್ಚ್ ಮಾಡ್ತಾ. ಅವ್ರ ಕಡೆ ಒಂದು 2 ಸಲ ಹೋಗಿದ್ದೆ ನಾನು ಸ್ಪೆಕ್ಟ್ರೋಸ್ಕೋಪಿ ಫೀಲ್ಡ್ ನಂದು. ಅವ್ನು ತೋರ್ಸೋಕೆ ಹೋಗಿ ವಾಪಸ್ ಬಂದದ್ದು. ಒಂದು ದಿವಸ ಸಾಯಂಕಾಲ ಬಂದರು, ಮಧ್ಯಾಹ್ನ 11:30 ಒಳಗೆ ಬಂದರು, ಲ್ಯಾಬ್ರೇಟ್ರಿ ಒಳಗೆ ಬಂದರು. ನೋಡಿದರು, ಕಮ್ ಯಾರ್ ಅಂದರು. ಮಾತಾಡ್ಸೋದು ಹಂಗೆ ಅವರು. ಹೋದೆ, ಯು ಆರ್ ದ ಫೆಲೋ ಹೂ ಹ್ಯಾಸ್ ಕಮ್ ಫ್ರಮ್ ಧಾರವಾಡ ಅಂದರು. ಎಸ್ ಸರ್ ಅಂದೆ. ವೇರ್ ಡು ಯು ಸ್ಟೇ ಅಂದರು. ಐ ಸ್ಟೇ ಇನ್ ದ ಹಾಸ್ಟೆಲ್ ಸರ್ ಅಂದೆ. ವಾಟ್ಸ್ ದ ರೂಮ್ ನಂಬರ್? ರೂಮ್ ನಂಬರ್ 122 ಸರ್ ಅಂದೆ. ನಾನ್ ಸೆನ್ಸ್, ಹೂ ಗೇವ್ ಯು ಅಡ್ಮಿಷನ್ ಇನ್ ದ ಹಾಸ್ಟೆಲ್ ಅಂದರು. ಅಯ್ಯೋ ಕರ್ಮ, ಹಾಸ್ಟೆಲ್ ಅಡ್ಮಿಷನ್ 10 ದಿವಸ ಆಗಿದೆ, ಒಂದು 15 ದಿವಸ ಆಗಿದೆ ನಂದು. ಹೂ ಅಡ್ಮಿಟೆಡ್ ಯು? ಸರ್ ಐ ಅಪ್ಲೈಡ್ ಆ್ಯಂಡ್ ಗಾಟ್ ಅಡ್ಮಿಷನ್. ನಾನ್ ಸೆನ್ಸ್, ಮಾತದು ಯೂಸ್ಲೆಸ್ ನಾನ್ ಸೆನ್ಸ್ ಅಂತ ಬೈಯೋರು. ನಾನ್ ಸೆನ್ಸ್. ಹೂ ಗೇವ್ ಯು ಪರ್ಮಿಷನ್ ಟು ಸ್ಟೇ ದೇರ್? ವಾಟ್ ಟೈಮ್ ಡು ಯು ಗೋ ಟು ಲಂಚ್ ನಾವು ಅಂದರು. 1:30 ಐ ವಿಲ್ ಗೋ ಟು ಲಂಚ್ ಸರ್. ಗೋ ದೇರ್, ವೆಕೇಟ್ ಯುವರ್ ರೂಮ್ ಆ್ಯಂಡ್ ಬ್ರಿಂಗ್ ಯುವರ್ ಲಗೇಜ್ ಬ್ಯಾಕ್, ಯು ಆರ್ ಔಟ್ ಆಫ್ ದಿ ಹಾಸ್ಟೆಲ್ ನಾವು ಅಂದರು. ಅಯ್ಯೋ ಕರ್ಮ, ಹಾಸ್ಟೆಲ್ ಹೊರಗೆ ಬಂದು ಬದುಕೋದಿಲ್ಲ ನಾನು. ಯಾಕೆ ಅಂತ ಕೇಳೋಂಗಿಲ್ಲ, ಹೇಳಿ ಹೋಗ್ಬಿಟ್ರು ಸರಸರ. ಆಮೇಲೆ ನಾನು ಹಾಸ್ಟೆಲ್ಗೆ ಹೋದಾಗ ವಾರ್ಡನ್ಗೆ ಹೇಳಿದೆ, ಸರ್ ಹಾಸ್ಟೆಲ್ ಖಾಲಿ ಮಾಡ್ತೀನಿ ಸರ್ ನಾನು. ಯಾಕೆ? ಕಾರ್ಖಾನಾವಾಲ ಹೇಳಿದರು ಹಾಸ್ಟೆಲ್ ಖಾಲಿ ಮಾಡಬೇಕು, ಯು ಆರ್ ಔಟ್ ಆಫ್ ದಿ ಹಾಸ್ಟೆಲ್ ಅಂದರು. ಅಯ್ಯೋ ನೀನು BRCಯಿಂದ ಹೊರಗೆ ಆದಂಗೆ ಆಯ್ತು ಅಂತ, ಬಾಬಾ ಅಟಾಮಿಕ್ಸ್ ಹೊರಗೆ ಹಾಕ್ತಾರೆ ನಿನ್ನ, ರಿಸರ್ಚ್ ಬಂದು ಆದಂಗೆ ಆಯ್ತು ನಿಂದು. ಯಾಕೆ ಅಂತ ಕೇಳಿದೆ. ಗೊತ್ತಿಲ್ಲ, ಕಾರ್ಖಾನಾವಾಲ ಹಾಗೇನೆ ಕೋಪ ಬಂದು ಹೊರಗೆ ಹಾಕಿಬಿಡ್ತಾರೆ ಅವರು ಹೋದರು. ನಾನು ಏನೂ ಮಾಡಿಲ್ಲ ಪಾಪ. ಬ್ಯಾಕ್ ಮಾಡ್ಕೊಂಡು ಬಂದುಬಿಟ್ಟೆ, ಲ್ಯಾಬ್ರೇಟ್ರಿಗೆ ಬಂದು ಕೂತ್ಕೊಂಡೆ. ಸಾಯಂಕಾಲ 6 ಗಂಟೆಗೆ ಬಂದರು. ವೆರ್ ಈಸ್ ಯುವರ್ ಬ್ಯಾಗ್ ಅಂದರು. ಮರ್ತಿಲ್ಲ ಪ್ರಾಣಿ, ಮರ್ತೇ ಇಲ್ಲ. ಬಂದು ವೆರ್ ಈಸ್ ಯುವರ್ ಬ್ಯಾಗ್ ಅಂದರು. ಅಲ್ಲಿದೆ ಸರ್ ಅಂದೆ. ಹಿಂಗೆ ಕೈ ಮಾಡಿದರು. ಅವ್ನು ಡ್ರೈವರ್ ಬಂದು ತೊಗೊಂಡು ಹೋಗ್ಬಿಟ್ಟ ಬ್ಯಾಗು. ಎಲ್ಲಿ ಹೋದ ಏನೋ ಗೊತ್ತಿಲ್ಲ. ಫಾಲೋ ಮೀ, ಕ್ಲೋಸ್ ವಾಟರ್ ಗ್ಯಾಸ್ ಅಂದರು. ಎಲ್ಲ ಗ್ಯಾಸ್ ವಾಟರ್ ಎಲ್ಲ ಕ್ಲೋಸ್ ಮಾಡಿ ಅವ್ರ ಹಿಂದೆ ಹೊರಟೆ. ಈ ಕುರಿ ಹೋಗ್ತಾ ಹೋದಲ್ಲ ಕಟ್ಕರ್ ಮನೆಗೆ, ಅವ್ರ ಹಿಂದೆ ಹೋದೆ ತಲೆ ಬಗ್ಸ್ಕೊಂಡು. ಮಾತಾಡೋಂಗಿಲ್ಲ, ಅವ್ರ ಹತ್ರ ಮಾತಾಡೋಂಗೇ ಇಲ್ಲ, ಬೆಂಕಿ ಅದು. ಕೆಳಗಡೆ ಕಾರ್ ನಿಂತಿತ್ತು. ಸಿಟ್ ಇನ್ ದ ಫ್ರಂಟ್ ಅಂದರು. ಮುಂದೆ ಹೋಗಿ ಕೂತ್ಕೊಂಡೆ ಡ್ರೈವರ್ ಪಕ್ಕ ನಾನು. ಅವ್ರ ಹಿಂದೆ ಕೂತ್ಕೊಂಡ್ರು. ಎಲ್ಲಿ ಕರ್ಕೊಂಡು ಹೋಗ್ತೀರಿ ಅಂತ ಕೇಳೋ ಧೈರ್ಯನೂ ಇಲ್ಲ ನನಗೆ. ಕಾರ್ ಹೋಯ್ತು. ದೊಡ್ಡ ಮನೆ, ಅವ್ರ ಮನೆ ಬಾಂದ್ರಾದಲ್ಲಿ. ಅಲ್ಲಿ ಹೋದರೆ ಮನೆ ಒಳಗೆ ಕರ್ಕೊಂಡು ಹೋದರೆ ಕಮ್ ಇನ್ ಸೈಡ್ ಅಂದರು. ಡ್ರೈವರ್ ಬ್ಯಾಗ್ ತೊಳಗಿಟ್ಟ. ಅವ್ರ ಹೆಂಡತಿ ಬಂದರು. ಅವ್ರು ಹೇಳ್ತಾರೆ, ದಿಸ್ ಇಡಿಯಟ್ ವಾಂಟ್ಸ್ ಟು ಡೈ ಇನ್ ದಟ್ ಹಾಸ್ಟೆಲ್, ಯೂಸ್ಲೆಸ್ ಫುಡ್ ದೇರ್, ಹಿ ಈಸ್ ಗೋನ್ ಟು ಸ್ಟೇ ಇನ್ ಮೈ ಹೌಸ್ ನಾವು, ಹಿ ವಿಲ್ ಸ್ಟೇ ಇನ್ ಮೈ ಹೌಸ್ ನಾವು. 4 ತಿಂಗಳು ಅವ್ರ ಮನೇಲಿ ಇದ್ದೀನಿ ಮಕ್ಕಳೇ ನಾನು. ಅವ್ರ ಮನೇಲಿ ಇಟ್ಕೊಂಡ್ರು. ಅವ್ರ ಮಕ್ಕಳಿಲ್ಲ ಅವ್ರಿಗೆ. ಅದು ಯಾಕೆ ಅನ್ನಿಸ್ತೋ ನಾನು ಕರ್ಕೊಂಡು ಹೋಗಬೇಕು ಅಂತ ಗೊತ್ತಿಲ್ಲ. ಮನೇಲಿ ಅವರ ತಾಯಿ, ನಾನು ಎಷ್ಟು ಮಾಡ್ಬೇಕ್ರಿ ನಾನು ಮಾಡೋದು, ಮನೇಲಿ ತಾಯಿ ಮಾಡಿದ ಹಾಗೆ ಮಾಡೋದು. ಅವ್ರು ಪಂಜಾಬಿ ಊಟ ಮಾಡೋರು. ಈ ಪರಾಠ ಗಿರಾಟ ಮಾಡ್ತಾರಲ್ಲ, ಸರಿಯಾಗಿ 4 ಪರಾಠ ತಿನ್ನಿಸ್ಬಿಡೋರು ಸಾಯಂಕಾಲ 8 ಗಂಟೆಗೆ. ಖಾ ಬೇಟ ಖಾ ಅನ್ನೋರು. ಖರೆ ಮುಂದೆ ಕೆಲಸ ಮಾಡಬೇಕಲ್ಲ, ನಾನು ಓದಬೇಕಲ್ಲ. ಇವರು ಖಾ ಅಂತ ತಿನ್ನಿಸೋರು. ಊಟ ಆದಮೇಲೆ ಅವರು ಬ್ರಿಂಗ್ ಯುವರ್ ಸ್ಪೆಕ್ಟ್ರೋಸ್ಕೋಪಿ ಅನ್ಬೇಕು. ಅವರು ಈಗ ನಿದ್ದೆ ಬರ್ತದೆ ಕಂಡಾಪಟ್ಟಿ. ಅವರು ಟೇಬಲ್ ಮೇಲೆ ಕೂತ್ಕೊಂಡು ಬ್ರಿಂಗ್ ಯುವರ್ ಸ್ಪೆಕ್ಟ್ರಾ ಅನ್ಬೇಕು, ಡಿಸ್ಕಸ್ ಮಾಡಬೇಕು. ಮಾಡಿ ಓಕೆ ಕಂಪ್ಲೀಟ್ ಬೈ ಟುಮಾರೋ ಅಂಥೇಳಿ ಮಲ್ಕೊಂಬಿಡೋರು. ಅವ್ರು ಹೋಗಿ 10:00ವರೆಗೆ ಕಂಪ್ಲೀಟ್ ಮಾಡ್ಬೇಕು. ನಾನು ರಾತ್ರಿ ಎಲ್ಲ ಕೂತ್ಕೊಂಡು, ಬೇರೆ ಗತಿ ಇಲ್ಲ ನನಗೆ. ನಿದ್ದೆ ತೂಕಡಿಸ್ಕೊಳ್ಳೋದು. ಈ ಪರಾಠ ಒಂದು ಕಡೆ ಕಾಡುತ್ತೆ, ಸ್ಪೆಕ್ಟ್ರೋಸ್ಕೋಪಿ ಒಂದು ಕಡೆ ಕಾಡುತ್ತೆ. ಓದಿ ಮಾಡಬೇಕು. ಆದರೆ ಯಾಕೆ ಹೇಳಿ ನೆನೆಸ್ಕೋತೀನಿ ಅವ್ರನ್ನ ದೊಡ್ಡವರು ಅಂತಂದರೆ, ರಿಸರ್ಚ್ ಪೇಪರ್ಸ್ ಬರೀಬೇಕು ನಾವು. PhD ಮಾಡಬೇಕಾದ್ರೆ ಪೇಪರ್ಸ್ ಬರೀಬೇಕು ಅಂತ, ಪಬ್ಲಿಕೇಶನ್ ಮಾಡಬೇಕು ಅಂತಿರುತ್ತೆ. ನಿಮ್ಮ ಒಳ್ಳೆ ಪೇಪರ್ ಪಬ್ಲಿಷ್ ಆದಷ್ಟು ನಿಮ್ಮ ಮರ್ಯಾದೆ ಬರುತ್ತೆ. ಮೊದಲನೇ ಪೇಪರ್ ರೆಡಿ ಆಯಿತು, ಬರೆದೆ, ಕೊಟ್ಟೆ. ಅದು ಕರೆಕ್ಷನ್ ಮಾಡಿದರು. ವೇರ್ ಡು ಯು ವಾಂಟ್ ಟು ಸೆಂಡ್ ಅಂತ ಕೇಳಿದರು. ನನ್ನ ಪೇಪರ್ ಮೊದಲೇ ಪೇಪರ್ ಇದು. ಈಗ 3-4 ಲೆವೆಲ್ ಇರ್ತಾವಲ್ಲ ಪೇಪರ್ದು. ನಂಬರ್ 1 ಲೆವೆಲ್ ಟಾಪ್ ಕ್ಲಾಸ್ ಪೇಪರ್ಸ್ ಅವು. ಜರ್ನಲ್ ಆಫ್ ಅಮೇರಿಕನ್ ಕೆಮಿಕಲ್ ಸೊಸೈಟಿ ಅಂತಿದೆ, ಜಾಕ್ಸ್ ಅಂತ ಕರಿತೀವಿ ಅದಕ್ಕೆ ನಾವು. ಅಲ್ಲಿ ಒಂದು ಪೇಪರ್ ಆದರೆ ನಿಮ್ಮ PhD ಆದಂಗೆ. ಆವಾಗ ಅಷ್ಟು ದೊಡ್ಡ ಪೇಪರ್ ಅದು. ಅಲ್ಲಿ ಕಳಿಸೋ ಧೈರ್ಯ ನನಗೆ ಇರಲಿಲ್ಲ. ಮೊದಲೇ ಪೇಪರ್ ಇದು. 2ನೇ ಲೆವೆಲ್ ಪೇಪರ್ಸು, 3ನೇ ಲೆವೆಲ್ ಪೇಪರ್ಸು. ನಾನು 3ನೇ ಸರಿ ಆಗ್ತದೆ ನನಗೆ ಅಂದ್ಕೊಂಡು ನಾನು 3ನೇ ಲೆವೆಲ್ ಪೇಪರು ಜರ್ನಲ್ ಆಫ್ ಇನಾರ್ಗ್ಯಾನಿಕ್ ನ್ಯೂಕ್ಲಿಯರ್ ಕೆಮಿಸ್ಟ್ರಿ ಎಂದೆ. ಸ್ಟುಪಿಡ್, ಡೋಂಟ್ ಯು ಫೈಂಡ್ ಬೆಟರ್ ಪೇಪರ್ಸ್ ಅಂದರು. ನಾನು ಪಾಪ ಭಾಳ ಕೆಳಗೆ ಹೇಳಿಬಿಟ್ಟೇನೋ ಅಂತ ತಿಳ್ಕೊಂಡು, ಆಗಲಿ ಸರ್ ಮುನಾಶ್ ಫಾರ್ ಕೆಮಿ ಅಂತ 2ನೇದು ಹೇಳಿದೆ. ನಾನ್ ಸೆನ್ಸ್. ಡೋಂಟ್ ಯು ಹ್ಯಾವ್ ಮಟೀರಿಯಲ್ಸ್ ಟು ರೀಡ್? ವಿಚ್ ಆರ್ ದ ಬೆಸ್ಟ್ ಪೇಪರ್ಸ್ ಇನ್ ದ ವರ್ಲ್ಡ್? ಬೆಸ್ಟ್ ಪೇಪರ್ ಯಾವುದು ಅಂತ ಕೇಳಿದರು. ನಾನು ಇದು ಜರ್ನಲ್ ಆಫ್ ಅಮೇರಿಕನ್ ಕೆಮಿಕಲ್ ಸೊಸೈಟಿ ಎಂದೆ. ಬೈ ಡಿಡ್ಂಟ್ ಯು ಸೆಂಡ್ ದೇರ್? ಅಲ್ಲಿ ಯಾಕೆ ಕಳ್ಸಂಗಿಲ್ಲ ಅಂದರು. ನನಗೆ ಎದೆ ಹೊಡೆದೋಯ್ತು. ಮೊದಲನೇ ಸಲ ಬರೆದಂಥ ಪೇಪರು ಒಂದೇ ಸಲ ನೊಬೆಲ್ ಪ್ರಶಸ್ತಿ ಕೊಡೋಕ್ಕಾಗತ್ತಾ? ಹಂಗೆ ಕಳಿಸ್ದಂಗೆ ಜಾಕ್ಸ್ ಕಳಿಸೋದಂದರೆ. ನಾನು ವಿಲ್ ದೇ ಎಕ್ಸೆಪ್ಟ್ ದ ಪೇಪರ್ ಸರ್ ಅಂತ ಕೇಳಿದೆ. ತಕ್ಷಣ ಹೇಳಿದರು, ಎಕ್ಸೆಪ್ಟಿಂಗ್ ಈಸ್ ದೇರ್ ಪ್ರಾಬ್ಲಮ್, ಸೆಂಡಿಂಗ್ ಈಸ್ ಯುವರ್ ಪ್ರಾಬ್ಲಮ್, ಸೆಂಡ್ ಇಟ್. ನನಗೆ ಧೈರ್ಯನೇ ಇಲ್ಲ ಕಳಿಸ್ಬೇಕು ಅಂತ. ಆದರೂ ಹೆದರಿಸ್ತಾರಲ್ಲ ಇವರು ಅಂಥೇಳಿ ಬರೆದು ಕಳಿಸ್ಬಿಟ್ಟೆ.
ಆಶ್ಚರ್ಯ ಆಗುತ್ತೆ ಮಕ್ಕಳೇ ನಿಮಗೆ ಹೇಳಿದರೆ. 4 ತಿಂಗಳ ನಂತರ ನನಗೆ ಪತ್ರ ಬಂತು ಅಲ್ಲಿಂದ, ಯುವರ್ ಪೇಪರ್ ಈಸ್ ಎಕ್ಸೆಪ್ಟೆಡ್ ವಿದೌಟ್ ಮಾಡಿಫಿಕೇಷನ್. ಫಸ್ಟ್ ಪೇಪರ್, ನನ್ನ ಫಸ್ಟ್ ರಿಸರ್ಚ್ ಪೇಪರ್, ಫಸ್ಟ್ ಪೇಪರೇ. ಎಷ್ಟೋ ಸೈಂಟಿಸ್ಟ್ ಮನಸ್ಸಲ್ಲಿ ಆಸೆ ಇರೋದಂದರೆ ಒಂದಾದರೂ ಪೇಪರ್ ಜಾಕ್ಸಲ್ಲಿ ಮಾಡಬೇಕು ಅಂತ ಇರ್ತದೆ. ಜರ್ನಲ್ ಆಫ್ ಅಮೇರಿಕನ್ ಕೆಮಿಕಲ್ ಸೊಸೈಟಿ ಒಂದು ಪೇಪರ್ ಆದರೆ ಸಾರ್ಥಕ ಅಂತ ಅನಿಸುತ್ತೆ. ಅದೊಂದು ಮೊದಲೇ ಪೇಪರೇ ಜಾಕ್ಸಲ್ಲಿ ಎಕ್ಸೆಪ್ಟ್ ಆದದ್ದು. ನಾನು ಧಾರವಾಡದಲ್ಲಿ ನಮ್ಮ ಪ್ರೊಫೆಸರಿಗೆ ಫೋನ್ ಮಾಡಿದೆ, ಸರ್ ನಾನು ಪೇಪರ್ ಜಾಕ್ಸಿಗೆ ಎಕ್ಸೆಪ್ಟ್ ಆಯಿತು ಸರ್ ಅಂತ. ಸುಮ್ಮನೆ ಕನಸು ಕಾಣಬೇಡ ಅಂದರು. ಇಲ್ಲ ಸರ್ ಆಗಿದೆ ನಂದು ಅಂದೆ. ನಂದೇ ಆಗಿಲ್ಲ ಅಂದರು. ನಿಮ್ದು ಆಗಿದ್ದರೆ ನಾ ಏನು ಮಾಡಲಿ, ನಂದು ಆಯ್ತು ಈಗ ಅಂತ ಹೇಳಿದೆ. ಆ ನಂತರ ಪೇಪರ್ ಯಾಕೆ ಹೇಳ್ತೀನಿ ಅಂದರೆ ದೊಡ್ಡ ಗುರುಗಳು ಸಿಕ್ಕರೆ ಹೇಗೆ ಮಾಡ್ತಾರೆ ನಿಮ್ಮನ್ನು ಅಂತ. ಮುಂದೆ 2ನೇ ಪೇಪರ್ ಬರೆದು ರೆಡಿ ಮಾಡಿ ಕಡೆ ತೊಗೊಂಡು ಹೋದೆ. ನಕ್ರು, ವೇರ್ ಡು ಯು ವಾಂಟ್ ಟು ಸೆಂಡ್ ದಿಸ್ ಅಂದರು. ಜಾಕ್ ಸರ್ ಅಂದೆ. ಗೊತ್ತಾಯ್ತಾ? ಮೊದಲು ನನ್ನ ಧೈರ್ಯನೇ ಇಲ್ಲ ಜಾಕ್ಸಿಗೆ ಕಳಿಸೋದಕ್ಕೆ. ನನ್ನ ಪೇಪರ್ ಅಲ್ಲಿಗೆ ಹೋಗೋಕ್ಕೆ ಸಾಧ್ಯ ಇದೆಯಾ ಅಂತ ನನಗೆ ಅನುಮಾನ ಆಯಿತು. ಆದರೆ ಎಷ್ಟು ಆತ್ಮವಿಶ್ವಾಸ ಬೆಳೆಸ್ತಾರೆ ಸಮರ್ಥವಾದಂಥ ಗುರು ಅಂದರೆ, ಸೆಕೆಂಡ್ ಪೇಪರ್ ಬರೆದಾಗ ನಾನು ಹೇಳಿದೆ ಜಾಕ್ ಸರ್ ಅಂದೆ. ಎಸ್ ಸೆಂಡ್ ದೇರ್ ಅಂದರು. ನಿಮ್ಗೆ ಆಶ್ಚರ್ಯ ಆಗುತ್ತೆ ಮಕ್ಕಳೇ, ನನ್ನ ಮೊದಲನೇ 4 ಪೇಪರ್ ಜಾಕ್ಸಲ್ಲಿದೆ. ಫಸ್ಟ್ 4 ಪೇಪರ್ಸ್ ಇನ್ ಜಾಕ್ಸ್. ಅದು ನನಗೆ ಎಷ್ಟು ಪ್ರಸಿದ್ಧಿ ಕೊಟ್ಟುಬಿಡ್ತು ಅಂತಂದರೆ, ಇದು 4 ಟೆಸ್ಟ್ ಮ್ಯಾಚಲ್ಲಿ 4 ಸೆಂಚುರಿ ಹೊಡೆದಾಗೆ, ಮೊದಲೇ 4 ಟೆಸ್ಟ್ ಮ್ಯಾಚ್ 4 ಸೆಂಚುರಿ ಹೊಡೆದಾಗೆ. ಹಾಗೆ ಆದಾಗ ಇಟ್ ಬಿಕೇಮ್ ಸಚ್ ಎ ಬಿಗ್ ನ್ಯೂಸ್ ದಟ್ ದಿ ಫಸ್ಟ್ 4 ಪೇಪರ್ಸ್ ಇನ್ ಜಾಕ್ಸ್ ಅಂದಾಗ ನಾನು ರಿಸರ್ಚ್ ಫೆಲೋಶಿಪ್ಗೆ ಅಪ್ಲೈ ಮಾಡಿದ್ದೆ. ಯೂನಿವರ್ಸಿಟಿ ಆಫ್ ನ್ಯೂ ಆರ್ಲಿಯನ್ಸ್ ಅಂತ. ಅವ್ರು ಹೇಳಿದರು, ಸಿನ್ಸ್ ಯು ಫಸ್ಟ್ 4 ಪೇಪರ್ಸ್ ಇನ್ ಜಾಕ್ಸ್, ಯು ಡೋಂಟ್ ಕಮ್ ಫಾರ್ ರಿಸರ್ಚ್ ವರ್ಕ್, ಯು ಕಮ್ ಟು ಟೀಚಿಂಗ್ ಅಸೈನ್ಮೆಂಟ್ ಅಂತ. ಆಸ್ ಎ ಯಂಗ್ ಫೆಲೋ, ಜಸ್ಟ್ ಅಬೌಟ್ 20 ಆರ್ ಸೊ, ಐ ವೆಂಟ್ ಟು US ಟು ಟೀಚ್ ದೇರ್. ನ್ಯೂ ಆರ್ಲಿಯನ್ಸಲ್ಲಿ ಪಾಠ ಮಾಡೋಕ್ಕೆ ಹೋದದ್ದು. ಅಲ್ಲಿ ಮಾಡಿ, ಆಮೇಲೆ ಟೆಕ್ಸಾಸ್ ಯೂನಿವರ್ಸಿಟಿ ಅಂತಿದೆ, ಅಲ್ಲೊಂದು ಸ್ವಲ್ಪ ಪಾಠ ಮಾಡಿ, ಟೋಕಿಯೋಗೆ ಹೋಗಿ ಟೋಕಿಯೋ ಯೂನಿವರ್ಸಿಟಿಯಲ್ಲಿ ಪಾಠ ಮಾಡಿ ದೆನ್ ವಾಪಸ್ ಬಂದದ್ದು. ಈಗ ಹೋಗೋದಕ್ಕೆ ಹೇಗೆ ಗುರುಗಳು ಕಾರಣ ಆಗ್ತಾರೆ ನೋಡು ಅಲ್ವಾ. ಗುರುಗಳು ನಿಮ್ಮ 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 ಎಕ್ಸ್ಪೆಕ್ಟೇಷನನ್ನು ಎತ್ತರಿಸ್ಬಿಡ್ತಾರೆ. ಸಾಧಾರಣ ಗುರುಗಳೇನು ಮಾಡ್ತಾರೆ, ಸಾಕು ಬಿಡು ಇಷ್ಟೇ ಸಾಕು, ನೀನು ನಡೆ ಇಷ್ಟು ಸಾಕು ಅಂತಾರೆ. ಒಳ್ಳೆಯ ಗುರುಗಳು ನಿಮ್ಮ ಶಕ್ತಿಯನ್ನು ಮೇಲಕ್ಕೆ ಎತ್ತಾರೆ. ಅತ್ಯಂತ ಸಮರ್ಥ ಗುರುಗಳು ನಿಮ್ಮಲ್ಲಿರುವಂಥ ಶಕ್ತಿ ಎಲ್ಲವನ್ನೂ ಹಿಡಿದು ಎತ್ತಿ ಬಿಡ್ತಾರೆ ಮೇಲೆ ಹೋಗುವಂಥ. ಕರ್ಕನವಲ್ಲ ಅಂಥ ಗುರು ನನಗೆ. ಅದೆಲ್ಲ ಭಾಗ್ಯ ಅಂಥವ್ರ ದರ್ಶನ ಆದದ್ದು, ಅಂಥವ್ರ ಜೊತೆಗಿರುವಂಥದ್ದು. ನೋಡಿ, ನಾನು ಬೈದದ್ದು ನೋಡಿದಾಗ ಬೈಕೊಂಡಿದ್ದೆ, ಎಲ್ಲಿ ಸಿಕ್ಕಾಕೊಂಡ್ಬಿಟ್ಟಪ್ಪ ಮನುಷ್ಯನ ಕೈಯಲ್ಲಿ ಅಂತ. ಆದರೆ ಮನೆ ಕರ್ಕೊಂಡು ಹೋಗಿ ಮಗನ ಹಾಗೆ ನೋಡ್ಕೊಂಡು ಊಟಕ್ಕೆ ಹಾಕಿ ಆತ್ಮವಿಶ್ವಾಸ ಬೆಳೆಸಿ ಒಬ್ಬ ವಿಜ್ಞಾನಿಯನ್ನು ಮಾಡಿದ್ರಲ್ಲ ನನ್ನವರು ಅಲ್ವಾ, ಅದು ದೊಡ್ಡದು. ಓ ಭಾಳ ವಿಚಿತ್ರ ಘಟನೆಗಳು. ಮೊದಲೇ ಸಲ ಹೋದದ್ದು ನಾನು ತುಂಬ ಸಣ್ಣ ವಯಸ್ಸಿಗೆ ಹೋದದ್ದು, ಪಾಠ ಮಾಡೋಕ್ಕೆ ಹೋಗಿದ್ದೀನಿ. ಅಲ್ಲಿ ನನ್ನ ಮೊದಲನೇ ಘಟನೆ ಅಂದರೆ, ಈಗಿನ ಹಾಗೆ ಇಂಟರ್ನೆಟ್ ಇರಲಿಲ್ಲ, ಫೋನ್ ಇರಲಿಲ್ಲ, ನಮ್ಮ ಮನೆಗೆ ಫೋನೇ ಇರಲಿಲ್ಲ ಅವಾಗ. ಫೋನ್ ಮಾಡೋದಂದ್ರೆ ಭಾಳ ಕಾಸ್ಟ್ಲಿ ಅವಾಗ. ಒಂದು 3 ನಿಮಿಷ ಮಾಡಿದ್ರೆ $600 ಖರ್ಚಾಗಬೇಕು. ಫೋನ್ ಮಾಡೋಕ್ಕೆ ಆಗ್ತಿರಲಿಲ್ಲ. ನಾನು ಹೋದಾಗ ಅಲ್ಲಿ ಬರೀ ಕಪ್ಪು ಜನ ಜಾಸ್ತಿ, ನ್ಯೂ ಆರ್ಲಿಯನ್ಸಲ್ಲಿ ಡೌನ್ ಸೌತ್ ಅದು ಬರೀ ಕಪ್ಪು ಜನ. ನಾನು ಯಾಕೆ ಬಂದಪ್ಪ ಇಲ್ಲಿ ಅಂತ ಅನಿಸ್ಬಿಡ್ತು. ನಿಜವಾಗಿ ಹೇಳ್ಬೇಕಾದ್ರೆ ಒಂದು ಸಲ ಬಾಗಿಲು ಹಾಕ್ಕೊಂಡು ಹತ್ತು ನಾನು, ಬರಬಾರ್ದಾಗಿತ್ತು ಇಲ್ಲಿ ಅಂತ. ಯಾಕಂದರೆ ಯಾರು ಮಾತಾಡೋರು ಒಬ್ಬರು ಇಲ್ಲ. ಈಗ ಅಮೇರಿಕನ್ಸಲ್ಲಿ ಇಂಡಿಯಾದ ತುಂಬ ಜನ ಇದ್ದಾರೆ. ನೀವು ಸ್ಯಾನ್ ಹೋಸೆ ಸ್ಯಾನ್ ಡಿಯಾಗೋಗೆ ಹೋಗ್ಬಿಟ್ರಂತೂ ಅಲ್ಲಿ ಅಮೇರಿಕನ್ಸ್ ಎಲ್ಲಿದ್ದಾರೆ ಅಂತ ಕೇಳಬೇಕು, ಅಷ್ಟು ಜನ ಇಂಡಿಯನ್ಸ್ ಇದ್ದಾರೆ. ಯಾರೂ ಸಿಗ್ತಿರಲಿಲ್ಲ, ಕಾಣಿಸೋಕೆ ಸಿಗ್ತಿರಲಿಲ್ಲ ಯಾರು. ಬರೀ ಅವರೇ ಬರೋದು, ಅವ್ರು ಇಂಗ್ಲೀಷು ಅರ್ಥ ಆಗಲ್ಲ ನಮಗೆ. ಡೌನ್ ಸೌತಲ್ಲಿ ಇರುವಂಥವ್ರು ನ್ಯೂ ಆರ್ಲಿಯನ್ಸಲ್ಲಿ ಸಾಕಷ್ಟು ಜನ ಬ್ಲ್ಯಾಕ್ ಪೀಪಲ್ ಎಲ್ಲರೂ. ಅವ್ರು ಮಾತಾಡೋದು ಐ ಆಮ್ ಗೋನಾ ಗೋ ದೇರ್, ಐ ಆಮ್ ಗೋನಾ ಕಮ್ ಹಿಯರ್, ಹಿಂಗೆ ಮಾತಾಡೋರು. ನನಗೆ ಅರ್ಥವೇ ಆಗ್ತಿರ್ಲಿಲ್ಲ ಅವ್ರು ಮಾತಾಡೋದು. ನಾ ಹೇಳಿದ ಅರ್ಥ ಆಗ್ತಿತ್ತು ಅವ್ರಿಗೆ. ನಮ್ಮ ಇಂಗ್ಲೀಷ್ ಚೆನ್ನಾಗಿದೆ, ಸ್ಲೋ ಮಾತಾಡ್ತೀವಲ್ಲ ನಾವು, ಅರ್ಥ ಆಗುತ್ತೆ. ಅವ್ರ ಇಂಗ್ಲೀಷ್ ನಮಗೆ ಅರ್ಥ ಆಗಲ್ಲ. ಆ ಪ್ರಶ್ನೆ ಕೇಳಿದಾಗ ಕಮಾನ್ ಒನ್ಸ್ ಅಗೇನ್ ಅನ್ನೋದು. ಅವ್ರು ಅಂದ್ಕೊಂಡಿರ್ಬೇಕು ಇವನು ಕಿವಿ ಕೇಳಿಸಲ್ಲ ಅಂದ್ಕೊಂಡಿರ್ಬೇಕು ಅವರು. ನನಗೆ ಅರ್ಥವೇ ಆಗ್ತಿರ್ಲಿಲ್ಲ ಅವ್ರು ಮಾತಾಡಿದ್ದು. ಅವ್ರ ಕಲ್ಚರ್ ಅರ್ಥ ಆಗ್ತಿರಲಿಲ್ಲ. ನಾವೆಲ್ಲ ಹುಡುಗರು ಹೆಂಗಿರಬೇಕು, ಹುಡುಗಿಯರು ಹೆಂಗಿರಬೇಕು ಅಂತ ಸಿಸ್ಟಮ್ಯಾಟಿಕ್ ಬೆಳ್ಕೊಂಬಂದವರು. ಅಲ್ಲಿ ಅದು ವ್ಯತ್ಯಾಸ ಕಾಣಿಸ್ತಿರ್ಲಿಲ್ಲ. ಆ ಥರ ಫ್ರೀ ಸೊಸೈಟಿ ನೋಡಿ ಅಭ್ಯಾಸ ಇರಲಿಲ್ಲ ನನಗೆ ಮೊದಲು. ಒಂಥರ ಮಾತಾಡ್ಬೇಕಾದ್ರೆ ಕಷ್ಟ ಆಗೋದು. ಅವರಲ್ಲಿ ಇನ್ನೊಂದು ಮಜಾ ಆದದ್ದು ಅಂದರೆ, ನಮ್ಮಲ್ಲಿ ಟೀಚರ್ ಆದ ತಕ್ಷಣ ನಮಗೆ ನೈಟ್ಹುಡ್ ಬಂದುಬಿಡುತ್ತೆ. ಗೊತ್ತಾ ನಿಮ್ಗೆ ಹೇಳಿದ್ದು ನಾನು? ನೈಟ್ಹುಡ್ ಅಂದರೆ ಏನು ಹೇಳಿ? ಇಂಗ್ಲೆಂಡ್ ಕ್ವೀನ್ ಕೊಡ್ತಾಳೆ, ಅವಾರ್ಡ್ ಕೊಡ್ತಾಳೆ ಎಲ್ಲರಿಗೂ. ಭಾಳ ದೊಡ್ಡ ಸಾಧನೆ ಮಾಡಿದರೆ ಮುಂದೆ ಮೊಳಕಾಲು ಊರು ಕೂಡಬೇಕು. ಆಕೆ ಖಡ್ಗ ತುದಿಯನ್ನು ಇಟ್ಟು ರೈಸ್ ಸರ್ ರಿಚರ್ಡ್ಸ್ ಅಂತಾಳೆ. ಅವನು ಸರ್ ಅಂತ ಆಗ್ತಾನೆ ಅವಾಗ. ನಮ್ಮಲ್ಲಿ ನಾವು ಸರ್ ಆಗಬೇಕಾದ್ರೆ ನೈಟ್ಹುಡ್ ಏನು ಬೇಕಾಗಿಲ್ಲ. ಮೇಷ್ಟ್ರ ದಿವಸನೇ ನೈಟ್ಹುಡ್ ಬಂದುಬಿಡುತ್ತೆ ನಮಗೆಲ್ಲರಿಗೂ ಅಲ್ವಾ. ಎಲ್ಲ ಸರ್ ಮೇಡಮ್, ಸರ್ ಮಿಸ್ ಅಂತೆಲ್ಲ ಅನ್ಕೋತೀವಿ ನಾವು. ನಮಗೆ ಮೇಷ್ಟ್ರ ಆದ ತಕ್ಷಣ ಸರ್ ಅನ್ನಿಸ್ಕೊಂಡು ಅಭ್ಯಾಸ ಇದ್ದವರಿಗೆ ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಮೊದಲು. ಅವ್ರು ಸರ್ ಅಂತ ಯಾರಿಗೂ ಅನ್ನಲ್ಲ. ಅವರು ಪ್ರೆಸಿಡೆಂಟ್ಗೆ ಮಿಸ್ಟರ್ ಪ್ರೆಸಿಡೆಂಟ್ ಅಂತಾರೆ ಅವರು. ಅಂಥದ್ದು ನನ್ನ ಹೆಸರು ಕರೆಯೋದು ತುಂಬ ಕಷ್ಟ ಆಗ್ತಿತ್ತು ಅವ್ರಿಗೆ.
ಗುರುರಾಜ ಕಷ್ಟ ಅವರಿಗೆ, ಇನ್ನು ಕರ್ಜಿಗೆ ಇನ್ನೂ ಕಷ್ಟ. ಇಲ್ಲೇ ನಮ್ಮವ್ರಿಗೆ ಕರ್ಜಿಗೆ ಅನ್ನೋಕ್ಕೆ ಬರಲ್ಲ ಭಾಳ ಜನಕ್ಕೆ, ಏನೇನೋ ಅಂತಾರೆ. ನಮ್ಮ ಪ್ರಿನ್ಸಿಪಾಲ್ ಒಬ್ಬರು ಇದ್ದರು, ಗೌರಿ ವಿಶ್ವನಾಥನ್ ಅಂತ ಪ್ರಿನ್ಸಿಪಾಲ್ ಇದ್ದರು. ನಾನು ಮೊದಲೇ ಸಲ ನೌಕರಿ ಸೇರ್ಕೊಂಡು ವಿದ್ಯಾವರ ಸಂಘದಲ್ಲಿ. ಅವರು ಕೆ ಗುರುರಾಜ್ ಅಂತ ಬರೆದಿಟ್ಟಿದ್ರು ನನ್ನ ಟೈಮ್ ಟೇಬಲಲ್ಲಿ. ನಾನು ಯಾಕೆ ಕೆ ಗುರುರಾಜ್ ಇನ್ನೊಬ್ರು ಯಾರಿದ್ದಾರೆ ಅಂತ ಕೇಳಿದೆ. ಇಲ್ಲ ನೀವೇ ಅಂದರು. ಯಾಕೆ ಅಂತ ಕೇಳಿದೆ. ಅಲ್ಲ ಕರ್ಜಿಗೆ ಅನ್ನೋದು ಕಷ್ಟ ಆಗ್ತದೆ ಅನ್ನೋದಕ್ಕೆ ಅಂದರು. ನಾನು ಕರ್ಜಿಗಿಂತ ವಿಶ್ವನಾಥನ್ ಇನ್ನೂ ಕಷ್ಟ ಅಲ್ವಾ? ಕರ್ಜಿಗೆ 4 ಅಕ್ಷರ, ವಿಶ್ವನಾಥನ್ ಇನ್ನೂ ಕಷ್ಟ, ಗೌರಿ ವಿಶ್ವನಾಥನ್ ಇನ್ನೂ ಕಷ್ಟ. ನಾನು ಅಂತೀನಲ್ಲ, ನೀವು ಅನ್ಬೇಕಪ್ಪ ಅಂದೆ. ಇಲ್ಲೇ ಹೆಂಗೆ ಕಷ್ಟ ಆಗಿರ್ಬೇಕಾದ್ರೆ ಅಲ್ಲೇ ಹೆಂಗೆ ಆಗಿರಬೇಕು. ಅಲ್ಲಿ ಮಂದಿಗೆ ತುಂಬ ಕಷ್ಟ, ನಮ್ಮ ಪ್ರೊನೌನ್ಸಿಯೇಷನ್ ಬರೋಲ್ಲ ಅವರಿಗೆ ನಮ್ಮ ಹೆಸರುಗಳು. ನನ್ನ ಜೊತೆಗೊಬ್ಬ ವಿನಯ್ ಅಂತ ಹುಡುಗ ಇದ್ದ, ಅವನು ರಿಸರ್ಚ್ ಸ್ಟೂಡೆಂಟ್, ಅವನು ಕೆಮಿಸ್ಟ್ರಿಯಲ್ಲಿ. ಅವರು ಬೋರ್ಡ್ ಹೆಸರು ಬರ್ಕೋಬೇಕು ಎಲ್ಲರೂ, ನಾವು ಟ್ಯಾಗ್ ನೇಮ್ ಹಾಕ್ಕೊಂಡು ಹೋಗ್ಬೇಕು, ಟ್ಯಾಗ್ ಹಾಕ್ಕೊಂಡು ಹೋಗಬೇಕು. ಅವ್ರು ಬರೋರು ಈಗ ನೋಡೋರು, ಓ ಯು ಆರ್ ವೈನೇ ಅನ್ನೋರು ಅವನಿಗೆ. ಅವನು ಐ ಆಮ್ ನಾಟ್ ವೈನೇ, ಐ ಆಮ್ ವಿನಯ್ ಅನ್ಬೇಕು. ಅವನು VINAY ಇದೆಲ್ಲ ವೈನೇ ಅನ್ನೋರು. ಅವನು ಇನ್ನೂ ಶಾರ್ಟ್ ಮಾಡ್ಕೊಂಡ, ಇದು ಇನ್ನೂ ಅನ್ನೋಕ್ಕೆ ಬರಲ್ಲ ಇವ್ರು ಬೇಡ ಅಂಥೇಳಿ VINI ವಿನಿ ಅಂತ ಬರ್ಕೊಂಡ. ಅಲ್ಲೆಲ್ಲ ಹೆಸರು ಶಾರ್ಟ್ ಮಾಡ್ಕೋತಾರೆ ಎಲ್ಲರೂ. ಅವರು VINI ಅಂತ ಬರೆದ್ರು. ಅವರು ಅಷ್ಟು ಅದಕ್ಕೂ ಬಿಡಲಿಲ್ಲ ಅವರು, ಓ ಯು ಆರ್ ವೈನಾಯ್ ಅಂತ. ನಮ್ಮ ಹೆಸರುಗಳ ಅಭ್ಯಾಸ ಇರಲ್ಲ ಅವರಿಗೆ. ನನಗೆ ಭಾಳ ಪಜಿತಿ ಆಗೋದು, ನನ್ನ ಹೆಸರು ಕರೆಯೋಕ್ಕೆ ಕಷ್ಟ ಆಗ್ತಿತ್ತು ಅವರಿಗೆ. ಹಾಂ ಮಿಸ್ಟರ್ ರಾಜ್ ಅನ್ನೋ ಒಬ್ಬ ಹುಡುಗ, ಅವನು ಗುರು ಅನ್ಬೇಕಾದ್ರೆ ಕಷ್ಟ ಅವ್ರಿಗೆ, ರ ಅನ್ನೋಕ್ಕೆ ಬರಲ್ಲ ಅವ್ರಿಗೆಲ್ಲ. ನನಗೆ ಅವರು ನಮ್ಮಲ್ಲೇ ಉಪನಿಷತ್ತು ಮಂತ್ರ ಸ್ತೋತ್ರ ಕಲ್ತಿದ್ರೆ ನಾಲಿಗೆ ಹೆಂಗೆ ಸರಿಯಾಗಿ ಬರುತ್ತೆ. ನಮ್ಗೆ ವಾಯುಸ್ತುತಿ ಅಂದ್ರೆ ಗೊತ್ತಾಗುತ್ತೆ ನಾಲಿಗೆ ಹೆಂಗಿರಬೇಕು ಅಂತ ಗೊತ್ತಾಗುತ್ತೆ. ಅಲ್ಲಿ ನಮಗೆ ಅಂದಂದು ರೂಢ ಕರೆಕ್ಟ್ ಹೆಸರು ಅಂತೀವಿ. ಸೋಲ್ಜನಿಟ್ಸನ್ ಅಂತೀವಿ ನಾವು, ಅರ್ನಾಲ್ಡ್ ಶ್ವಾರ್ಜ್ನೆಗರ್ ಅಂತೀವಿ ಅಲ್ವಾ? ಅದಕ್ಕಿಂತ ಕಷ್ಟನ ಕರೆಯೋದು ಗುರುರಾಜ್ ಕರ್ಜಿಗೆ ಅನ್ನೋದು. ಅರ್ನಾಲ್ಡ್ ಶ್ವಾರ್ಜ್ನೆಗರ್ ಅನ್ನೋದಕ್ಕಿಂತ ಈಸಿ ಅಲ್ವಾ ನಮ್ಮದು. ಆದರೆ ಅವರಿಗೆ ಬರೋಲ್ಲ ಪಾಪ. ಹೀಗಾಗಿ ನನಗೆ ಮೊದಲು ನಾನು ಕರೀತಾರೋ ಬೈತಾರೋ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಇಲ್ಲಿ ಫ್ರೀ ಎನ್ವೈರ್ಮೆಂಟ್ ರಿಸರ್ಚ್, ನಾನು ಇಲ್ಲಿ ಹಂಗೆ ಕೆಲಸ ಮಾಡೋಕ್ಕೆ ಹೋಗ್ತಿದ್ದೆ. ಅಲ್ಲಿ ರಾತ್ರಿ ಲ್ಯಾಬ್ರಾಟ್ರಿ ಓಪನ್ ಇಡೋದು, ಬೇಕಾದಾಗ ಬಂದು ಮಾಡಿ ಸ್ವಲ್ಪ ಆದರ್ಶ ಇಟ್ಕೊಂಡು ಮಾಡೋದು. ಅವ್ರಿಗೆ ಒಂಥರ ವಿಚಿತ್ರ ಅನಿಸ್ಬಿಡೋದು ಅವರಿಗೆ. ಯು ಆರ್ ಎ ನೈಟ್ ಟೀಚರ್ ಆರ್ ಎ ಡೇ ಟೀಚರ್ ಅನ್ಬೇಕು ಅವರು. ನಾಯಿದೆ ಐ ಆಮ್ ಎ ಡೇ ಟೀಚರ್ ಆಲ್ಸೋ ಟೀಚರ್ಸ್ ಎಟ್ ನೈಟ್ ಅಂತ. ಅಲ್ಲಿ ಒಂಥರ ಪ್ರೀತಿ ಮೊದಲು ಗೊತ್ತಾಗಲಿಲ್ಲ ಅವ್ರಿಗೆ. ನಂತರ ಎಷ್ಟು ಹಚ್ಕೊಂಡ್ಬಿಟ್ರು ಅಂದರೆ ಅವರು, ದೇ ಫೌಂಡ್ ಇಟ್ ಡಿಫಿಕಲ್ಟ್ ಟು ಮ್ಯಾನೇಜ್ ದ ಕೋರ್ಸ್ ವಿದೌಟ್ ಮೀ. ನಮಗೆ ಒಂದು ಪ್ರೀತಿ ಇರುತ್ತೆ ನಮಗೆ, ಅಲ್ಲಿ ಪ್ರೊಫೆಷ್ನಲಿಸಮ್ ಜಾಸ್ತಿ. ನಾನು ಕ್ಲಾಸ್ ಪಾಠ ಮಾಡಬೇಕು, 3 hours ಐ ಹ್ಯಾವ್ ಟು ಟೀಚ್ ಆ್ಯಂಡ್ ಐ ವಿಲ್ ಗೋ, ಇಫ್ ಯು ವಾಂಟ್ ಯು ಕ್ಯಾನ್ ಕಮ್ ಆ್ಯಂಡ್ ಮೀಟ್ ಮೀ ಲೇಟರ್ ಆನ್ ಅಂತ ಹಂಗಿರ್ತದೆ. ನಮ್ಮಲ್ಲಿ ಹಾಗೆ ಮಾಡಲ್ಲ. ವಿದ್ಯಾರ್ಥಿಗಳ ಮನೆಗೆ ಹೋಗ್ತೀವಿ ನಾವು, ಅವ್ರು ಹೇಳಿ ಬರ್ತೀವಿ. ಅಲ್ಲಿ ಆ ಥರದ ಅಂತಃಕರಣ ರಿಲೇಷನ್ ಕಮ್ಮಿ, ಪ್ರೊಫೆಷ್ನಲ್ ರಿಲೇಷನ್ನು. ನನಗೆ ಅದು ಬಿಡೋಕ್ಕಾಗಲ್ಲ. ಹಾಗಿದ್ದಾಗ ಅವ್ರ ಅಭ್ಯಾಸ ಆಗಿಬಿಟ್ಟು ಅವ್ರು ಹೇಳೋರು, ಓ ರಾಜ್ ಯು ಟು ಕಮ್ ಟು ಮೈ ಹೌಸ್ ಏನೋ ಅನ್ನೋರು. ಅದು ಯಾವ ರಾಜು ಏನೋ. ಈಗ ನನಗೆ ಅವ್ರು ಕರೆಯೋದು, ಒಬ್ಬರು ರಾಜ್ ಅಂತ ಕರಿಬೇಕು, ಒಬ್ಬರು ಗುರು ಅಂತ ಕರೆಯೋದು, ಒಬ್ಬರು ಕರಾಜ ಗೈ ಅಂತೇನೋ ಕರಿತಾಯಿದ್ರು. ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಫಾರ್ ಮೀ. ಇನಿಷಿಯಲಿ ಸ್ವಲ್ಪ ಹರ್ಟ್ ಆಗ್ತಿತ್ತು, ಅಯ್ಯೋ ಹೆಸರು ಅನ್ನೋಕ್ಕೆ ಬರಲ್ಲ ಇವರಿಗೆ ಅಂತ. ಮುಂದೆ ಆಗ್ತಿತ್ತು. ಆದರೆ ಒನ್ ಥಿಂಗ್ ಐ ಶುಡ್ ಟೆಲ್ ಯು ಮೈ ಚಿಲ್ಡ್ರನ್, ಯು ಶುಡ್ ಆಲ್ಸೋ ಲರ್ನ್ ಫ್ರಮ್ ದೆಮ್. ಅವ್ರಲ್ಲಿ ಎಷ್ಟೇ ಆ್ಯಂಗ್ಯುಲಾರಿಟೀಸ್ ಇದ್ದರೂ ಕೂಡ ವಿಲ್ಲಿಂಗ್ನೆಸ್ ಟು ಲರ್ನ್ ಈಸ್ ಮ್ಯಾಕ್ಸಿಮಮ್. ಅವ್ರ ನಾಟಕ ಇಲ್ಲ. ಗೊತ್ತಿದೆ ಇದ್ದರೆ ಗೊತ್ತಿದೆ ಅಂತಾರೆ, ಇಲ್ಲಾಂದ್ರೆ ಇಲ್ಲ ಅಂತಾರೆ. ಗೊತ್ತಿಲ್ಲದೆ ಹೋದರೆ ಗೊತ್ತಿದೆ ಅಂತ ಎಂದೂ ಅನ್ನಲ್ಲ. ಬರೋ ತನಕ ಬಿಡಲ್ಲ ನಿಮ್ಮನ್ನವ್ರು. 10 ಸಲ ಕೇಳ್ತಾರೆ, 10 ಸಲ ಕೇಳ್ತಾರೆ. ಅರ್ಥ ಆಯಿತು ಅಂದರೆ ಅರ್ಥ ಆಗಿದೆ ಅಂತ ಗ್ಯಾರಂಟಿ. ಅರ್ಥ ಆಗದೆ ಹೋದರೆ ಅರ್ಥ ಆಗಿದೆ ಅಂತ ಅನ್ನೋಲ್ಲ. ನಮ್ಮಲ್ಲಿ ನಾವು ಹುಡುಗರನ್ನ ಕೇಳಿ ನೋಡಿ, ಎಲ್ಲ ಹುಡುಗರಿಗೆ ಹೇಳಿದ್ದು ತಿಳಿತೇನ್ರೋ, ತಿಳಿತು ಸರ್ ಅಂತಾರೆ ಹುಡುಗರು. ತಿಳಿದೇ ಹೋದರೂ ಅಂತಾರೆ. ಯಾಕಂತಾರೆ? 2 ಕಾರಣಕ್ಕೆ. ಒಂದು, ನೀವು ಹೇಳಿದ್ದೇನೂ ತಿಳಿದಿಲ್ಲ ಸರ್ ಅಂದರೆ ಪಾಪ ಬೇಜಾರಾಗುತ್ತೆ ಮೇಸ್ಟ್ರಿಗೆ. ಬೇಜಾರಾಗಿ ಮಾಡಬೇಕು ಅಂತ ಒಂದಾದರೆ, ಈಗ ಹೆಂಗೂ ಹೇಳಿ ಮುಗಿಸಿದ್ದಾರೆ, ಇಲ್ಲಾಂದರೆ ಮತ್ತೊಮ್ಮೆ ಹೇಳೋಕ್ಕೆ ಶುರು ಮಾಡ್ತಾರೆ ಅವರು ಅಂತ ಹೇಳ್ತಾರೆ. ಆದ್ದರಿಂದ 2 ರೀತಿ ನಮ್ಮಲ್ಲಿ ಹೆಂಗೆ ಹೇಳ್ತಾರೆ, ಅಲ್ಲಿಲ್ಲ. ಕಲಿಬೇಕಾದ್ರೆ ಸಿನ್ಸಿಯರಾಗಿ ಕಲಿತಾರೆ. ಒಂದು ಘಟನೆ ಹೇಳ್ತಿದ್ದೆ ನಾನು. ಯೂನಿವರ್ಸಿಟಿ ಆಫ್ ಬರ್ಕ್ಲಿ ಅಂತಿದೆ, ಕ್ಯಾಲಿಫೋರ್ನಿಯಾ ಇನ್ಸ್ಟಿಟ್ಯೂಟ್ ಆಫ್ ಬರ್ಕ್ಲಿ ಅಂತ, ಯೂನಿವರ್ಸಿಟಿ ಆಫ್ ಬರ್ಕ್ಲಿ ಅಂತ ದೊಡ್ಡ ಯೂನಿವರ್ಸಿಟಿ ಅದು. ಅಲ್ಲಿ ಪಾಠ ಮಾಡೋಕ್ಕೆ ಹೋದಾಗ ನಾನು ಲ್ಯಾಪ್ಟಾಪ್ ತೆಗೆದಾಗ ವಿವೇಕಾನಂದರ ಫೋಟೋ ಇತ್ತಲ್ಲಿ. ಆ ಕಾವಿ ಡ್ರೆಸ್ಸು ಅದು ನೋಡಿಬಿಟ್ಟು ತಕ್ಷಣ ಆತ ಪ್ರೊಫೆಸರ್ ಕೇಳ್ದ, ಡಾನ್ ಪಿಯರ್ಸನ್ ಅಂತ. ಓ ಹಿ ಈಸ್ ಯುವರ್ ಗುರು ಅಂತ ಕೇಳ್ದ. ನಾ ಹಿ ಕ್ಯಾನ್ ಬಿ ಯುವರ್ ಗುರು ಆಲ್ಸೋ ಅಂದೆ. ವೇರ್ ಡಸ್ ಯು ಸ್ಟೇ ಅಂದ. ಅವನಿಗೆ ಸ್ವಲ್ಪ ವಿವೇಕಾನಂದರ ಬಗ್ಗೆ ಎಲ್ಲ ಹೇಳಿ ಒಂದು ಪುಸ್ತಕ ಇತ್ತು ಬ್ಯಾಗಲ್ಲಿ ಕೊಟ್ಟು ಬಂದೆ. ನಿಮ್ಗೆ ಆಶ್ಚರ್ಯ ಆಗುತ್ತೆ ಸ್ನೇಹಿತರೆ. ಒಂದು ಮತ್ತೆ ಹೋಗಿದ್ದೆ ನಾನು ಕ್ಲಾಸಿಗೆ ಹೋದಾಗ. ನಿಮ್ಗೆ ಆಶ್ಚರ್ಯ ಎಷ್ಟು ಸೀರಿಯಸ್ ಆಗಿರ್ತಾರೆ ಅವರು ಅಂದರೆ, ನಾನು ಹೋಗೋದ್ರೊಳಗೆ ಒಂದು 4 ಪುಸ್ತಕ ಓದಿದ್ದಾನೆ ವಿವೇಕಾನಂದರ ಬಗ್ಗೆ. ಓದ್ಬಿಟ್ಟು ನನಗೆ ಹೇಳ್ತಾನೆ ಅವ್ರು ಮನಸ್ಸು ಹೆಂಗೆ ಹೊಡಿತದೆ ಅವ್ರದ್ದು ಅಂತಂದರೆ, ತಾನು ವಿವೇಕಾನಂದ ವಾಸ್ ಅ ಗ್ರೇಟ್ ಮ್ಯಾನ್, ಸ್ಯಾಡ್ ವಿ ಸೆಂಟ್ ಹಿಮ್ ಬ್ಯಾಕ್ ಟು ಇಂಡಿಯಾ, ಸ್ಯಾಡ್ ವಿ ಸೆಂಟ್ ಹಿಮ್ ಬ್ಯಾಕ್ ಟು ಇಂಡಿಯಾ, ವಿ ಶುಡ್ ನಾಟ್ ಹ್ಯಾವ್ ಸೆಂಟ್ ಹಿಮ್ ಬ್ಯಾಕ್. ಅದಕ್ಕೆ ನಾನು ಹೇಳಿದೆ,
ಇಫ್ ಯು ಆರ್ ಟೇಕನ್ ದಿ ಫಸ್ಟ್ 9/11 ಸೀರಿಯಸ್ಲಿ, ದಿ ಸೆಕೆಂಡ್ 9/11 ವುಡ್ ನಾಟ್ ಹ್ಯಾವ್ ಹ್ಯಾಪನ್. 9/11 ಗೊತ್ತಲ್ಲ ನಿಮ್ದವ್ರದ್ದು, 2 ವಿಮಾನ ಹೋಗಿ ಆ ಟ್ವಿನ್ ಟವರ್ ಹೊಡೆದು ಬಿತ್ತಲ್ಲ, ಅದು 9/11 ಅಂತ ಫೇಮಸ್. ಸೆಪ್ಟೆಂಬರ್ 11 ಅದು ಮೊನ್ನೆ 15 ವರ್ಷ ಆಯಿತು, ಮೊನ್ನೆ ಒಬ್ಬೊಮ್ಮ ಎಲ್ಲ ಮಾಡಿದ್ರಲ್ಲ, ಅದು ಆಗ್ತಿರಲಿಲ್ಲ ಅಂತ ಹೇಳಿದೆ. ಮೊದಲನೇ 9/11 ಯಾವುದು ಗೊತ್ತಾ? ವಿವೇಕಾನಂದರ ಸ್ಪೀಚ್ ಅವತ್ತು 9/11 ಅದೂ 11 ಸೆಪ್ಟೆಂಬರೇ ಮಾಡಿದ್ದು 1892 ಅಲ್ಲಿ ಶಿಕಾಗೋದಲ್ಲಿ. ಆ ಭಾಷಣ ಸರಿಯಾಗಿ ಕೇಳಿಸ್ಕೊಂಡಿದ್ದರೆ ಇದು ಆಗ್ತಿರಲಿಲ್ಲ ನಿಮಗೆ ಅಂತ ಹೇಳಿದೆ ನಾನು. ಆತ ನನಗೊಂದು ಪುಸ್ತಕ ಕೊಟ್ಟ, ಎ ಪಾರ್ಸಲ್ ಅನ್ಓಪನ್ಡ್ ಅಂತ. ಪಾರ್ಸಲು ಎ ಗಿಫ್ಟ್ ಅನ್ಓಪನ್ಡ್ ಅಂತ. ಈ ಪುಸ್ತಕ ಓದಬೇಕದು, ಭಾಳ ಚೆನ್ನಾಗಿದೆ ಪುಸ್ತಕ ಅದು. ಎ ಗಿಫ್ಟ್ ಅನ್ಓಪನ್ಡ್ ಅಂತ ನನಗೆ ಕೊಟ್ಟ ಪುಸ್ತಕ ಅದು. ಒಬ್ಬ ಅಮೇರಿಕನ್ ಹೆಣ್ಮಗಳು ಬರೆದಿದ್ದ ಆ ಪುಸ್ತಕ, ಅದನ್ನು ಅದ್ಭುತ ಪುಸ್ತಕ ಅದು. ಆಕೆ ಹೇಳ್ತಾಳೆ, ಭಾರತದ ಸಮುದ್ರದಿಂದ ನಮಗೊಂದು ಪಾರ್ಸಲ್ ಬಂತು, ಎ ಗಿಫ್ಟ್ ಬಂತು ನಮ್ಮ ದೇಶಕ್ಕೆ. ಆದರೆ ನಾವು ಎಂಥ ಮೂರ್ಖರು ಅಂದರೆ ಗಿಫ್ಟ್ ಓಪನ್ನೇ ಮಾಡಲಿಲ್ಲ, ವಾಪಸ್ ಕಳಿಸ್ಬಿಟ್ವಿ. ಆ್ಯಂಡ್ ದ ನೇಮ್ ಆಫ್ ದ ಗಿಫ್ಟ್ ಈಸ್ ವಿವೇಕಾನಂದ ಅಂತ. ಭಾರತದಿಂದ ವಿವೇಕಾನಂದ ಅನ್ನುವಂಥ ಒಂದು ಕಾಣಿಕೆ ನಮ್ಮ ದೇಶಕ್ಕೆ ಬಂತು, ಅದನ್ನು ಉಳಿಸ್ಕೊಳ್ಳಿಲ್ಲ, ಅದು ವಾಪಸ್ ಕಳಿಸಬಾರ್ದಾಗಿತ್ತು ಅಂತ. ಅವರೆಷ್ಟು ಪ್ರೀತಿಯಿಂದ ಹೇಳ್ತಾರೆ ಗೊತ್ತಾ ಅದನ್ನು. ಹಾಗೆ ಅವರಲ್ಲಿ ಕಲಿಕೆ ತುಂಬ ಆಸಕ್ತಿ ಇದೆ, ನೇರ ಮಾತಾಡ್ತಾರೆ. ಇನ್ನೊಂದು ಭಾಳ ಮುಖ್ಯವಾದ ನನಗೆ ಇಷ್ಟ ಆದದ್ದಲ್ಲಿ ಅಂದರೆ ಅವ್ರು ಸುಳ್ಳು ಹೇಳಲ್ಲ. ಟುಮಾರೋ ಐ ವಿಲ್ ಮೀಟ್ ಯು ಅಟ್ 3:30 ಅಂದರೆ ದೇ ವಿಲ್ ಮೀಟ್ ಯು ಅಟ್ 2:30. ಮತ್ತು ರಿಮೈಂಡರ್ ಬೇಕಾಗಿಲ್ಲ, ರಿಮೈಂಡರ್ ಇಷ್ಟಪಡಲ್ಲ, ಸಿಟ್ಟು ಬರ್ತದೆ ಅವ್ರು ರಿಮೈಂಡರ್ ಮಾಡಿದರೆ. ವೈ ಡು ಯು ರಿಮೈಂಡ್ ಮೀ, ಐ ನೋ ಇಟ್ ಅಂತಾರೆ. ಕೆಲವು ಒಳ್ಳೆಯ ಗುಣಗಳನ್ನು ಕಂಡುಕೊಂಡೆ ಅಲ್ಲಿ. ಇಲ್ಲ, ಅದಕ್ಕೆ ನನಗೆ ಯಾಕೆ ಇದು ಸ್ವಲ್ಪ ಅನ್ನಿಸ್ತು ಅಂತಂದರೆ, ಭಗವಂತನ ಕೃಪೆ ಅದು, ನಂದು ಸ್ವಂತ ಅಂತ ಹೇಳ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಭಗವಂತನ ಕೃಪೆಯಿಂದ ದೊಡ್ಡವರ ದರ್ಶನ ನನಗೆ ಜೀವನದಲ್ಲಿ ಭಾಳ ಬೇಗ ಆಯಿತು. ದೊಡ್ಡವ್ರ ದರ್ಶನ ಸಿಗೋದು ಭಾಳ ಕಷ್ಟ ಗೊತ್ತಾ. ಯಾರ್ಯಾರು ಬೇಡ ಅಂದರೂ ಸಿಗ್ತಾರೆ. ನೀವು ಹೆಸರು ಕೇಳಿದ್ದೀರಿ ದೊಡ್ಡವ್ರು ಯಾರು ಅಂತ, ಅವ್ರು ಎಲ್ಲರ ಜೊತೆಗೂ ಇರುವಂಥ ಭಾಗ್ಯ ನನಗಾಗಿತ್ತು. ಬೇಂದ್ರೆ ಅಂತೂ ಹೇಳಿದೆ, ನಮ್ಮ ಮನೆಗೆ ಬರೋರು, ನಾನು ಕಿವಿ ಹಿಡ್ಕೊಂಡು ಹೋಗ್ಬೇಕು ಯಾವಾಗ, ನಾನು ಕಿವಿ ಹಿಡಿದು ಹೇಳೋರು, ನೀವು ಸೈನ್ಸ್ನವ್ರದ್ದು ಪ್ರಳಯ ಅಂತಕ್ರೆ ನೀವು ಅಂತ ಕಿವಿ ಎಳಿಬೇಕು. ಸ್ಕೂಟರ್ ಮೇಲೆ ಕರ್ಕೊಂಡು ಹೋಗ್ಬೇಕು ಅವ್ರು. ನಾನು ರಿಸರ್ಚಿಗೆ ಹೋದಾಗ, ನಿಮ್ಗೆ ಹೇಳಿಬಿಡ್ತೀನಿ ಒಂದು ಘಟನೆ ಚೆನ್ನಾಗಿದೆ, ಇದು ಎಲ್ಲೂ ಪುಸ್ತಕದಲ್ಲಿ ಬಂದಿಲ್ಲ, ಎಲ್ಲೂ ಬರೋದೇ ಇಲ್ಲ, ಅದು ನಾನೇ ಬರೀಬೇಕು ಬರೆದ್ರೆ. ಅವರು ರಿಸರ್ಚ್ ಮಾಡ್ತಿದ್ದೆ ಕೆಮಿಸ್ಟ್ರಿಯಲ್ಲಿ, ಬಂದುಬಿಟ್ಟು ನಡಿ ಹೋಗೋಣ ಅನ್ಬೇಕು. ಪ್ರಾಮಾಣಿಕ ಬೈಕೋತಿದ್ದೆ ಅವ್ರು ಬಂದರು. ನಾನು ಬಂದರೆ ಒಂದು ದಿವಸ ರಿಸರ್ಚ್ ಹೋಯ್ತಾ ನಂದು, ಅವರಿಂದ ಓಡಾಡಬೇಕು, ಎಲ್ಲ ಬಂದ್ ಮಾಡಿ ಸ್ಕೂಟರ್ ತೊಗೊಂಡು ಹೋಗಬೇಕು. ಅವ್ರು ಎಲ್ಲಿ ಹೋಗು ಅಂತಾರೆ ಅಲ್ಲಿ ಹೋಗೋದು, ಆಟೋ ಡ್ರೈವರ್ ಇದ್ದಂಗೆ ನಾವು ಕೂಡೋದು. ನಡಿ ಲೈಬ್ರರಿ ನಡಿ ಅನ್ಬೇಕು. ಅಲ್ಲಿ ದೇಶಪಾಂಡೆ ಅಂತ ಒಬ್ಬರಿದ್ದರು ಲೈಬ್ರರಿಯನ್ನು, ಅವರು ಬೇಂದ್ರೆಯವರು ಭಾಳ ಸ್ನೇಹಿತರು. ಅಲ್ಲಿ ಹೋಗಿ ಒಂದಿಷ್ಟು ಪುಸ್ತಕ ತೊಗೋಬೇಕು, ತೊಗೊಂಡ ಸ್ಕೂಟ್ರಲ್ಲಿ ತುಂಬ್ಕೋಬೇಕು. ನಡಿ ಹೋಗೋಣ ಅನ್ಬೇಕು. ಎಲ್ಲೇ ನಡಿ ಮಾಳ್ಮಡ್ಡಿಗೆ ನಡಿ ಅನ್ಬೇಕು. ಮಾಳ್ಮಡ್ಡಿ ಅಂತ ಧಾರವಾಡದಲ್ಲಿ ಸಾಮಾನ್ಯ ಅಲ್ಲ ಅನ್ನೋದು ಇಲ್ಲೇ ಇಲ್ಲ, ಯಾವಾಗಲೂ ಹೀಗೇ ಇರೋದು ಅದು. ಮಾಳ್ಮಡ್ಡಿ ಅಂತ ಎತ್ತರ ಸ್ಟೇಷನಿಂದ ಹೀಗೆ ಎರ್ಕೊಂಡು ಇಲ್ಲಿ ಮೇಲೆ ಬರಬೇಕು. ಮುನ್ನಿಂದ ಪೂರ್ತಿ ಇಳುಕಲು. ಅಲ್ಲಿ ಹೋದ ತಕ್ಷಣ ಕೆಲಸ ಮಾಡು, ಸ್ಕೂಟ್ರ್ ಇಡು ಅಲ್ಲಿ ಕೆನರಾ ಬ್ಯಾಂಕ್ ಹತ್ರ, ಟಾಂಗಾದಾಗ ಹೋಗೋಣ. ಟಾಂಗಾ ಅಂದರೆ ಗೊತ್ತಾಯ್ತಲ್ಲ, ಕುದುರೆ ಗಾಡಿ, ಟಾಂಗಾದಲ್ಲಿ ಹೋಗೋಣ. ನಾನು ಅಲ್ಲೇ ಹೋಗ್ಬೋದಾಗಿತ್ತಲ್ಲ ರೀ ಸ್ಟೇಷನಿಂದ, ಇಲ್ಲಿ ಯಾಕೆ ಅಂತ ನಾನು, ಹುಚ್ಚ ಕುದುರೆ ಸಾಯ್ತಾವೋ, ಎಷ್ಟು ಕಾಳಜಿ ನೋಡಿ. ಸ್ಟೇಷನ್ನಿಂದ ಮಾಳ್ಮಡ್ಡಿಗೆ ಹಿಂಗೆ ಬರಬೇಕದು ಪೂರ. ಅವರು ಕುದುರೆ ಬಗ್ಗೆ ಪ್ರೀತಿ ಅಂದರೆ ಪಾಪ ಕಷ್ಟ ಅಲ್ಲ ಕುದುರೆಗೆ ಎಳ್ಕೊಂಬರೋದು. ಇಲ್ಲಿಂದ ಮುಂದೆ ಇಳಕಲಿದೆ, ಆರಾಮ ಹೋಗ್ತಾ, ಬಾ ಸ್ಕೂಟ್ರ್ ಇಡು ಅನ್ಬೇಕು. ಕೆಟ್ಟ ಮಧ್ಯಾಹ್ನ ಬಿಸಿಲು, 2:30-3 ಗಂಟೆಗೆ. ಬೇಂದ್ರೆ ನೋಡಿಲ್ಲ ನೀವು, ಚಿತ್ರ ನೋಡಿದ್ದೀರಿ, ಒಣ ಕಟ್ಟಿಗೆ ಇದ್ದಂಗೆ ಮೈಯೆಲ್ಲ. ವಯಸ್ಸಾಗಿತ್ತು. ಈ ಮೊಳಕ ಎಲುಬಂತೂ ಚಾಕು ಇದ್ದಂಗೆ ಇತ್ತದು. ಮೊಳಕ ಎಲುಬು ಚಾಕು ಇದ್ದಂಗೆ ಇರ್ತದೆ. ಪಕ್ಕದಲ್ಲಿ ಕೂಡೋರು ಕುಡಿಸ್ಕೋಬೇಕು, ಸುಮ್ಮನೆ ಹೋಗೋದಿಲ್ಲ. ಆ ಜಟ್ಕ ಹಿಂಗೆ ಕೆಳಗೆ ಹೋಗ್ತದಲ್ಲ ಸುಯಿ ಅಂತ ಹೋಗ್ತಿರ್ಬೇಕಾದ್ರೆ, ಸಾಬಾ ಕಡ್ಡಿ ಹಿಡಿಯೋ ಅನ್ಬೇಕು. ಟಾಂಗಾ ಓಡಿಸೋರೆಲ್ಲ ಸಾಬರು ಅಂತ ಅವ್ರ ಥೇರಿ, ಕರೆಯೋದೇ ಹಾಗೆ, ಸಾಬಾ ಕಡ್ಡಿ ಹಿಡಿ. ಕಡ್ಡಿ ಅಂದ್ರೇನು, ಆ ಚಾಬುಕ್ ಇರ್ತದಲ್ಲ ಕುದುರೆ ಹೊಡೆಯೋದಕ್ಕೆ, ಆ ಚಾಬುಕಿನ ಬಿದಿರಿರ್ತಲ್ಲ ಕಡ್ಡಿ, ಅದನ್ನು ಗಾಲಿಗೆ ಹಿಡಿಬೇಕು. ಗಾಲಿಗೆ ಹಿಂಗೆ ಕೂತ್ಕೊಂಡು ಹಿಂಗೆ ಹಿಡಿಬೇಕು. ಕಟ 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 ಸಪ್ಪಳ ಆಗ್ತದಲ್ಲ, ಗೊತ್ತಾ ನಿಮಗೆ, ನೋಡಿದ್ದೀರ ಅದನ್ನು. ನನಗೆ ಬಲೆ ಸಿಟ್ಟು ಬರೋದು. ಕೆಟ್ಟ ಮಧ್ಯಾಹ್ನ, ಊಟ ಗೀಟ ಕೇಳೋಲ್ಲ ನಿಮ್ಮನ್ನವ್ರು, ಊಟ ಆಯ್ತಾ ಏನು ಕೇಳೋಲ್ಲ. ಕರ್ಕೊಂಡೋಗಿ ತಿರುಗಾಡ್ತೀವಿ. ಆ ಇಳುಕಲದಲ್ಲಿ ಟಾಂಗ ಹೋಗ್ತಿರ್ಬೇಕು, ಕಡ್ಡಿ ಹಿಡಿಬೇಕು, ಸಪ್ಪಳ ಬೇರೆ ಕಟ ಕಟ ಕಟ, ಏನು ಸಪ್ಪಳನೋ ಮರ ಅದು. ಅವ್ರು ಸುಮ್ಮನೆ ಕೊಡ್ತಿರಲಿಲ್ಲ, ಮತ್ತು ಮೊಳಕೆ ನಾನು ತಿವಿಬೇಕು, ಕೇಳೋದನ್ನು ಅದನ್ನೇನು ಕೇಳಿದ್ರೆ ಬೇಡ ಅಂದರೂ ಕೇಳಿಸ್ತದೋ ಅಂತ ನಾನು ಕೇಳೋ ಅನ್ಬೇಕು. ನನಗೆ ಹುಚ್ಚೆ ಅನ್ನಿಸ್ತಿತ್ತು. ಕೆಟ್ಟ ಮಧ್ಯಾಹ್ನ ಮಠ ಮಧ್ಯಾಹ್ನದೊಳಗೆ ಕಟ ಕಟ ಸಪ್ಪಳ ಕೇಳೋದು ಏನಪ್ಪ ಇದು ಅಂತ. ಆದರೆ ನಾನೇ ಮುಂದೆ ಒಂದು ಆರ್ಟಿಕಲ್ ಬರೆದೆ, ಬೇಂದ್ರೆ ನ್ಯೂ ಹೌ ಟು ಮೇಕ್ ಸೆನ್ಸ್ ಔಟ್ ಆಫ್ ನಾನ್ ಸೆನ್ಸ್ ಅಂತ. ಕಟಕಟ ಸಪ್ಪಳ ನನಗೆ ಸಪ್ಪಳ ಕರ್ಕಶ ನ್ಯೂಸನ್ಸ್ ಅನ್ನಿಸ್ತಾ ಇತ್ತು. ಆದರೆ ಅವ್ರ ಧ್ವನಿಯಲ್ಲಿ ಯಾವುದೋ ಒಂದು ಸಂಗೀತದ ಗುಣಕ್ಕೆ ಬರ್ತಿತ್ತು. ತಾವು ಕೇಳಿದ್ದೀರಾ, ತುಂಬಿ ಬಂದಿತ್ತ ತಂಗಿ ತುಂಬಿ ಬಂದಿತ್ತ,
ತುಂಬಿ ಬಂದಿತ್ತ ಅಂತ ಸ್ಟಾರ್ಟ್ ಆಗೋಲ್ಲ, ಅದು ತುಮ್ ಅಂಚೂರು ಆಗ್ತದೆ. ಆ ತುಮ್ ಇದೆಯಲ್ಲ, ಇಟ್ ಕ್ರಿಯೇಟ್ಸ್ ಎನ್ ಎನ್ವೈರ್ಮೆಂಟ್ ಫಾರ್ ದ ಬೀ ಟು ಕಮ್. ಆ ಬರೋ ವಾತಾವರಣ ಸೃಷ್ಟಿ ಮಾಡಿಬಿಡುತ್ತೆ. ಅಂತ ಗುಂಗಿ ಹುಳ ಬರಬೇಕಾದ್ರೆ ಆ ತುಮ್ ಧ್ವನಿಯನ್ನು ಸೃಷ್ಟಿ ಮಾಡ್ತದೆ ಅದು. ಅದಕ್ಕೆ ಅನ್ನಿಸ್ತು ನನಗೆ, ಆ ಕಟಕಟ ಸಪ್ಪಳದಲ್ಲೂ ಏನೋ ಒಂದು ಸಂಗೀತದ ನಾದ ತುಂಬಿಕೊಂಡಿತ್ತ ಮನುಷ್ಯನಿಗೆ ಅಂತ. ಅವ್ರು ನನಗೆ ಪತ್ರ ಕೊಟ್ಟರು. ಧಾರವಾಡಕ್ಕೆ ಫಸ್ಟ್ ಟೈಮ್ ಬಂದಾಗ ನನಗೆ ಯಾರೂ ಗೊತ್ತಿಲ್ಲ ಬೆಂಗಳೂರಲ್ಲಿ. ಬೇಂದ್ರೆ ಒಂದು ಪತ್ರ ಕೊಟ್ಟರು. ಯಾರಿಗೆ? ರಾಜರತ್ನಂ ಅವರಿಗೆ. ರಾಜರತ್ನಂ ಹೆಸರು ಕೇಳಿದ್ದೀರಾ? GP ರಾಜರತ್ನಂ ಅಂತ. ಅವ್ರೊಂದು ಪತ್ರ ಕೊಟ್ಟರು. ನಮ್ಮ ಹುಡುಗ ಬೆಂಗಳೂರಿಗೆ ಬರ್ತಾ ಇದ್ದಾನೆ, ಕಾಳಜಿ ಮಾಡಿ ಅಂದರು. ನಾ ಬೆಂಗಳೂರಿಗೆ ಬಂದಾಗ ನನಗೆ ಯಾರ್ಯಾರ್ದೂ ಪರಿಚಯ ಇಲ್ಲ. 72ನೇ ಇಸ್ವಿ ಯಾರ್ಯಾರೂ ಪರಿಚಯ ಇಲ್ಲ. ವಿದ್ಯಾವರ ಸಂಘ ಸೇರಿಕೊಂಡೆ. ನಮ್ಮ ಸೆಕ್ರೆಟ್ರಿ ಶ್ರೀಹರಿ ಅಂತಿದ್ರು, ಭಾಳ ಒಳ್ಳೆಯ ಮನುಷ್ಯರು. ಅವ್ರು ಹೇಳಿದೆ, ಸರ್ ಹಿಂಗೆ ಇವ್ರನ್ನ ಭೇಟಿ ಆಗಬೇಕಲ್ಲ ನಾನು, ರಾಜರತ್ನಂ ಅವ್ರು ಎಲ್ಲಿ ಸಿಗ್ತಾರೆ ಅಂತ. ನನ್ನ ಗುರುಗಳ ಪ್ರಿಯರು ರಾಜರತ್ನಂ ಗುರು ಇಲ್ಲೇ ಮಲ್ಲೇಶ್ವರಂ 17th ಕ್ರಾಸ್ ಇರ್ತಾರೆ ಅಂತ. ಹೋಗೋಣ ಬನ್ನಿ ಅಂದರು. ಕರ್ಕೊಂಡೋಗಿ ಭೇಟಿ ಮಾಡಿಸಿದ್ರು. ಚೀಟಿ ಕೊಟ್ಟೆ. ಏನು ರೀ ಭಾರಿ ರೆಕಮೆಂಡೇಶನ್ ತಂದುಬಿಟ್ಟಿದ್ದೀರಿ ಅಂದರು. ರೆಕಮೆಂಡೇಶನ್ ಅಲ್ಲ ಸರ್, ಯಾವುದೂ ಪರಿಚಯ ಇಲ್ಲ ನನಗಿಲ್ಲಿ. ಬಂದುಬಿಡಿ ದಿನ ನಮ್ಮ ಮನೆಗೆ ಬನ್ನಿ ಅಂದರು. ರಾಜರತ್ನ ಮನೆಗೆ ಬನ್ನಿ ಅಂದ್ರೆ ಬಿಡೋಕ್ಕಾಗತ್ತಾ? ನನಗೇನು ಬೇರೆ ಕೆಲಸ ಆವಾಗ ಹುಡುಗ. ಈಗಾದರೂ ಬಸ್ ಇಲ್ಲ, ಮಲ್ಲೇಶ್ವರಂ ರಾಜಾಜಿನಗರ ಬಸ್ ಈಗೂ ಇಲ್ಲ. ಒಂದು ಸೈಕಲ್ ತೊಗೊಂಡ್ಬಿಡೋದು. ಒಂದು ಸೈಕಲ್ ತೊಗೊಂಡು ದಿನ ಸಾಯಂಕಾಲ ಹೋಗ್ತಿದ್ದೆ. ಮಧ್ಯಾಹ್ನ ಕೆಲಸ ಏನು ನನಗೆ ಅವಾಗ. ದಿನ ಅವ್ರ ಮನೆಗೆ ಹೋಗೋದು. ಮನೆಗೆ ಹೋದ ತಕ್ಷಣ ಯಾವುದೋ ಪೇಪರ್ ಕೌಂಟ್ ಮಾಡೋದಕ್ಕೆ, ಪ್ರೂಫ್ ರೀಡಿಂಗ್ ಕೊಡೋರು, ಪುಸ್ತಕ ಕೊಡೋರು. ನನಗೆ ಪಾಲಿ ಭಾಷೆ ಕಲಿಸೋಕೆ ಶುರು ಮಾಡಿದರು. ಈ ಪಾಲಿ ಭಾಷೆ ಗೊತ್ತಲ್ಲ, ನಿಮ್ಗೆ ಕೇಳಿದಿರಲ್ಲ. ಈ ನಮ್ಮ ಮೋಸ್ಟ್ ಆಫ್ ದಿ ಸ್ಟೋರೀಸ್ ಆಫ್ ಜೈನಿಸಮ್ ಆ್ಯಂಡ್ ಬುದ್ಧಿಸಮ್ ಆರ್ ಇನ್ ಪಾಲಿ ಸ್ಕ್ರಿಪ್ಟ್. ಅದನ್ನೆಲ್ಲ ಕಲಿಸಿ ಬುದ್ಧನ ಜಾತಕ ಕಥೆಗಳನ್ನು ಓದಿಸೋಕೆ ಶುರು ಮಾಡಿದರು. ಒಂದು 6 ತಿಂಗಳು ಕಲ್ತಿರಬೇಕು. ಅವ್ರು ಹೇಳಿದ ಹಾಗೆ ನನಗೂ ಸ್ವಲ್ಪ ಸೊಕ್ಕ ಬಂದಿರಬೇಕು. ಪಾಲಿ ಭಾಷೆ ಬಂತು ನನಗೆ ಅಂತ. ಸ್ವಲ್ಪ ಬರ್ತಿದ್ದು, ಜಾಸ್ತಿ ಏನು ಬರ್ತಿರಲಿಲ್ಲ. ಆದರೆ ಕಥೆಗಳನ್ನು ಅನುವಾದ ಮಾಡಿದ್ದೆ ಒಂದಿಷ್ಟು. ಒಂದು ಸಲ ರಾಜರತ್ನಂ ಅಂದರು, ಒಂದು ಕೆಲಸ ಮಾಡೋಣ ಮೇಷ್ಟ್ರೆ ಅಂತ ಇದ್ರು ನಂಗೆ ಅವ್ರು. ಮೇಷ್ಟ್ರೆ, ಒಂದು ಇಲ್ಲಿ NR ಕಾಲನಿ ಹತ್ತಿರ ಒಂದು ಸಣ್ಣ ಸಂಸ್ಥೆ ಇದೆ, ಒಂದು ಲೆಕ್ಚರ್ ಕೊಟ್ಬಿಡಿ ಬುದ್ಧನ ಜಾತಕತೆಗಳ ಮೇಲೆ ಅಂದರು. ನಾನು ನಂಗೆ ಹ್ಞೂ ಅಂದ್ಬಿಟ್ಟೆ. ನಾನು ಪಬ್ಲಿಕ್ ಲೆಕ್ಚರ್ ಮಾಡಿದವನೇ ಅಲ್ಲ, ಕೆಮಿಸ್ಟ್ರಿ ಮೇಷ್ಟ್ರು ನಾನು. ಒಂದು ಲೆಕ್ಚರ್ ಕೊಟ್ಬಿಡಿ, ಒಂದು 15 ಜನ ಇರ್ತಾರೆ ಅಂದರು. ಆಯಿತು ಒಂದೇ. ಭಾನುವಾರ ದಿವಸ ಬೆಳಗ್ಗೆ ಬಂದ್ವಿ ಆಟೋದಲ್ಲಿ. ರಾಜಾಜಿನಗರದಿಂದ ಇಲ್ಲಿ ಬಂದ್ವಿ. ಗೋಖಲೆ ಇನ್ಸ್ಟಿಟ್ಯೂಟ್ ಇದೆಯಲ್ಲ ಅಲ್ಲಿ. ಗೋಖಲೆ ಇನ್ಸ್ಟಿಟ್ಯೂಟ್ ಹಿಂಗೆ ಇರಲಿಲ್ಲ ಆವಾಗ. ಬರೀ ಒಂದು ಸಣ್ಣ ಹಾಲ್ ಇತ್ತು, ಅರ್ಧಕ್ಕರ್ಧ ಲೈಬ್ರರಿ, ಹಿಂದೆ ಒಂದು ಕಟ್ಟೆ ಥರ ಇತ್ತು. ಆ ಕಟ್ಟೆ ಮೇಲೆ DVG ಕೂತ್ಕೋಬೇಕು. ನಾನು ಬಂದ ತಕ್ಷಣ DVG ಕೂತಿದ್ರಲ್ಲಿ. ನಾನು ರಾಜರತ್ನಂ ಕೇಳಿದೆ, ಇವ್ರು ಯಾಕಿದ್ದಾರ್ರೀ ಅಂತ ಕೇಳಿದೆ. ಅವರೇ ಅಧ್ಯಕ್ಷರು ಅಂದರು. ನಂದು ಎದೆ ಹೊಡೆದೋಯ್ತು. ಅವ್ರ ಮುಂದೆ ಮಾತಾಡೋದ ನಾನು DVG ಮುಂದೆ. DV ಗುಂಡಪ್ಪ ಹೆಸರು ಕೇಳಿದ್ರು ತಾನೇ ನೀವೆಲ್ಲರೂ, ಮಂಕುತಿಮ್ಮನಕ್ಕಾಗೆಲ್ಲ ಕೇಳಿದ್ದೀರಲ್ಲ. ಅವರು ಕೂತಿದ್ರು. ಅವ್ರು ಮುಂದಾಡೋ ಧೈರ್ಯ ನನಗೆ. ಅವತ್ತೇನೋ ಜನರಲ್ ಬಾಡಿ ಮೀಟಿಂಗು ಏನೋ ಇತ್ತು, ಅಂತ ಪ್ರೋಗ್ರಾಮ್ ಇತ್ತು ಅವ್ರದ್ದು. ಒಬ್ಬೊಬ್ಬರೊಂದು ಬಂದ್ರಪ್ಪ. 10:30 ಹೊತ್ತಿಗೆ ಎಲ್ಲ ಬರೋಕ್ಕೆ ಶುರು ಮಾಡಿದ್ರು. ಯಾರ್ಯಾರು ಬಂದರು? ಮಾಸ್ತಿ ಬಂದರು, VC ಬಂದರು, ಗೋಕಾಕರು ಬಂದರು, MV ಸೀತಾರಾಮಯ್ಯ ಬಂದರು, ಜಾಣಗೆರೆ ವೆಂಕಟರಾಮ, ಎಲ್ಲರೂ ಬಂದ್ರಪ್ಪ. ಒಬ್ಬೊಬ್ಬರೇ ಸಾಕಲ್ಲ ನಾನು ಕೊಲ್ಲೋದಕ್ಕೆ. ನಾ ರಾಜರತ್ನಮ್ಮನ ಮೂಲೆ ಕರ್ಕೊಂಡೋಗಿ ಕೇಳಿದೆ, ರಾಜಾಜಿನಗರ ಚೆನ್ನಾಗಿತ್ತಲ್ಲ ಕೊಲ್ಲೋದಕ್ಕೆ, ಇಲ್ಲೇ ಕರ್ಕೊಂಬಂದಿರಿ ನನ್ನ ಅಂತ ಕೇಳಿದೆ. ಅವ್ರು ಹೇಳಿದರು, ನೋಡಿ ಮೇಷ್ಟ್ರೆ, ಅವ್ರು ಹೇಳಿದ್ದನ್ನು ಪಬ್ಲಿಕ್ಕಾಗಿ ಹೇಳೋದು ಕಷ್ಟ. ಅವ್ರು ಹೇಳಿದರು, ನೋಡಿ ಮೇಷ್ಟ್ರೆ, ಏನೋ ಒಂದು ತಯಾರಾಗಿ ಬಂದಿದ್ದೀರಿ ಮಾತಾಡಬೇಕು ಅಂತ. 45 ನಿಮಿಷ ಮಾತಾಡಿ, ಮುಂದೆ ಕುಳಿತವರೆಲ್ಲ ಕತ್ತೆಗಳು ಅಂದ್ಕೊಂಡು ಹೇಳ್ತಾಯಿರಿ ಅಂದರು. ಅವ್ರು ಹೇಳೋ ಸುಲಭ, ಮಾಡೋಕ್ಕಾಗತ್ತಾ? DVG ಎಲ್ಲ ಕೂತ್ರೆ ಮಾತಾಡೋಕ್ಕಾಗತ್ತಾ? ಎದೆ ಬಡ್ತಾ ನಿಂತೇ ಹೋಗಿತ್ತು. ನೆನೆಸ್ಕೊಂಡು ಒಂದು ಮಾತಾಡಿದೆ. ಮೊದಲೊಂದು 5 ನಿಮಿಷ ಚಳಿ ಆಯಿತು, ಮಾತಾಡಿದೆ. ಹೊತ್ತಿಗೆ ಒಂದು 5 ನಿಮಿಷ ಚಳಿ ಆಯಿತು. ಏನಂತಾರೆ ನೋಡೋಣ ಅಂತ. ಆ ಮಾತು ಮುಗಿದ ತಕ್ಷಣ ಮಾಸ್ತಿ ಎಲ್ಲಿ ಕೂತವ್ರು, 80 ವರ್ಷ ಇರಬೇಕು ಆವಾಗ. ಪುಟ್ಟ ಬೇಗ ನೋಡೋದು ಭಾಳ. ಅವರು ಚಕ್ಕ ಬಂದರು, ಕೈ ಹಿಡ್ಕೊಂಡ್ರು. ನೋಡಿ ಮೇಷ್ಟ್ರೆ, ನೀವು ಅಂಗುಲಿಮಾಲ್ ಕಥೆ ಹೇಳಿದ್ದೀರ, ಎಷ್ಟು ಚೆನ್ನಾಗಿದೆ ನೋಡಿ, ಪಾಲಿ ಭಾಷೆಯಲ್ಲಿ. ಕನ್ನಡದಲ್ಲಿ ಕೆಡಿಸ್ಬಿಟ್ಟಿದ್ದೀವಿ ಅದನ್ನು ನಾವು, ಚೆನ್ನಾಗಿಲ್ಲ, ಬರ್ಕೊಡಿ ನನಗೆ, ನೀವು ಪಬ್ಲಿಷ್ ಮಾಡ್ತೀನಿ ಅಂದರು. ಅಂದರೆ ಮಕ್ಕಳೇ ತಿಳ್ಕೊಬೇಕಾದದ್ದು, ನಾ ಹೇಳಿದ್ದು ಚೆನ್ನಾಗಿತ್ತು ಅಂತಲ್ಲ, ನಾ ಹೇಳಿದ್ರೊಳಗೆ ಒಳ್ಳೆಯದನ್ನು ಕಾಣುವಂಥ ಸ್ವಭಾವ ಅವ್ರದ್ದಿತ್ತು. ದೊಡ್ಡ ಮನಸ್ಸದು. ನಾನು ಬಚ್ಚ, ಆದರೆ ಅವರು ನನ್ನಲ್ಲಿ ಒಳ್ಳೇದಿದೆ ಅಂತ ಹೇಳಿ ಬರೆಸಿ ಪಬ್ಲಿಷ್ ಮಾಡಿದರು. ಭಾವದಲ್ಲಿ ಪಬ್ಲಿಷ್ ಮಾಡಿದ್ದಾರೆ ಅದನ್ನು ಕಥೆನ, ಅಂಗುಲಿಮಾಲ್ ಕಥೆ ನಾನು ಬರೆದಿದ್ದನ್ನು. ಆವಾಗ ಸೇರ್ಕೊಂಡ್ಬಿಟ್ಟೆ. DVG ಬಂದು ಬೆನ್ ಮೇಲೆ ರಪಾರ್ ಅಂತ ಹೊಡೆದ್ರು, ಥಪ್ ಅಂತ ಹೊಡೆದು, ಬ್ಯಾಷ್ ಚೆನ್ನಾಗಿ ಮಾತಾಡಿದ್ರಿ. ಗುಂಡಪ್ಪನವ್ರಿಗೆ ಸಾವಕಾಶ ಮಾತಾಡಿ ಗೊತ್ತಿಲ್ಲ. ಯಾವತ್ತೂ ಪಿಸು ಮಾತು ಅಂತ ಇಲ್ಲೇ ಇಲ್ಲ ಅವ್ರದ್ದು. ಮಾತಾಡಿದ್ರೆ ಓಣಿ ಕೇಳಿಸ್ಬೇಕು, ಏನೋ ಬಂದ್ರಿ ಅಂತನ್ಬೇಕು. ಮಾತೇ ಹಾಗೆ ಗುಡುಗ ಅದು ಯಾವಾಗಲೂ. ಸಣ್ಣ ಮಾತಾಡಿ ಗೊತ್ತಿಲ್ಲ ಅವ್ರಿಗೆ. ನಮಗೆಲ್ಲ ಸಾಕಷ್ಟು ಅನುಭವ ಅದ್ರ ಬಗ್ಗೆ. ಆಮೇಲೆ ಅವ್ರ ಜೊತೆಗೆ ಮಿಕ್ಸ್ ಆಗೋಕ್ಕೆ ಶುರು ಮಾಡಿದ್ದೆ ರೆಗ್ಯುಲರಾಗಿ. ಅವ್ರ ಮನೆಗೆ ಹೋಗ್ತಾ ಇದ್ದೆ ಸಾಕಷ್ಟು ಸಲ. ಇದು ಅವಕಾಶ ಅಲ್ವಾ, ಭಗವಂತ ಕಲಿಸಿದ ಆಶೆ ಅಲ್ವಾ. ಒಬ್ಬೊಬ್ಬರು ನೋಡೋಕ್ಕೆ ಸಿಗಲ್ಲ ಅಂಥದ್ದು ಅವ್ರ ಜೊತೆಗೆ ಅಷ್ಟು ವರ್ಷ 3 ವರ್ಷ ಇರುವಂಥ ಭಾಗ್ಯ ಬಂತು. ಆವಾಗ ಅನ್ನಿಸ್ತು, ನೀವು ಹೇಳಿದ ಪ್ರಶ್ನೆಗೆ ಉತ್ತರ ಅಂದರೆ,
ಎಷ್ಟು ದೊಡ್ಡವರು ಇರ್ತಾರೋ ಅಷ್ಟು ಮೃದುವಾಗಿರ್ತಾರೆ. ನಿಸರ್ಗದಿಂದ ಕಲಿಬೇಕು ಮಕ್ಕಳೇ ನಾವು.